ತುಂಬ ದೊಡ್ಡ ಮಟ್ಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಮಗೆ ಅವ್ರ ಪರಿಚಯ ಮಾಡ್ಕೊಡ್ಬೇಕು ಅಂತೇನಿಲ್ಲ. ಬಿಕಾಸ್ ಸ್ಕ್ರೀನ್ ಮೇಲೆ ಅವ್ರು ತೋರಿಸಿದ ತಕ್ಷಣ ಇವರಲ್ವಾ ರಾಯರ್ ಮೇಲೆ ಅಣೆಗೂ ಹೃದಯ ಏನು ಹೇಳುತ್ತೆ, ಕೂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀವಿ, ಎದ್ದು ಏನಾರ ಸಾಧನೆ ಮಾಡೋಗು ಅನ್ನತ್ತೆ. ಭೂಮಿಕಾ ದೇಶಪಾಂಡೆಗೆ ಈಗ ಬದುಕೋದಕ್ಕೆ ರೀಸನ್ ಇದೆಯಾ? ಎನ್ ನಂಬರ್ ಆಫ್ ರೀಸನ್ಸ್ ಇದೆ. ಯಾರು ಒಳ್ಳೆಯವರು ಭೂಮಿಕಾ? ಯಾರು ಒಳ್ಳೆಯವರಲ್ಲ. ಇಲ್ಲಿ ಏನಾಗಬೇಕು ಲೈಫಲ್ಲಿ? ಆಸ್ಕರ್ ಗೆಲ್ಬೇಕು. ನೆಗೆಟಿವ್ ಕಮೆಂಟ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಆಯಾ ನೀನ್ ಹಾಕೋಗೋರು ನನ್ನ ಲೈಫ್ ನನ್ಗೆ ಗೊತ್ತು. ಮದುವೆ ಆಗಲ್ವಾ? ಸಬ್ ಕಾನ್ಶಿಯಸ್ ಮೈಂಡ್ ಅಥವಾ ಕಾನ್ಶಿಯಸ್ ಮೈಂಡ್ ನಲ್ಲೂ ಐ ಹ್ಯಾಡ್ ರಿಜಿಸ್ಟರ್ಡ್ ಗಂಡಸ್ ಅಂದ್ರೆ ಕೆಟ್ಟವರಪ್ಪ. ಇವತ್ತಿಗೆ ಝೀರೋ ಫ್ರೆಂಡ್ಸ್, ಝೀರೋ ಎಲ್ಲಾನು ಝೀರೋ ಮಾಡ್ಕೊಂಡು ಫಾರ್ ದ ಫಸ್ಟ್ ಟೈಮ್ ಸೋಲೋ ಸಿಂಹಿಣಿ ಅಂತಿದ್ದೀನಿ. ನಾನೇ ಹೀರೋ, ನಾನೇ ಹೀರೋಯಿನ್, ನಾನೇ ವಿಲನ್, ನಾನೇ ಎಲ್ಲಾನು, ನಾನೇ ಕಾಮಿಡಿಯನ್ನು. ಅಮ್ಮ ಅನ್ನೋ ಪ್ರೀತಿ ಅಂತೂ ನಾನು ನೋಡ್ಲೇ ಇಲ್ಲ, ನಂಗೆ ನೆನಪೇ ಇಲ್ಲ ಅಮ್ಮನ ಪ್ರೀತಿ ಅನ್ನೋದು. ನನಗೆ ಸಿಕ್ಕಂತಹ ಎರಡನೇ ಜನ್ಮ ಇದು, ಯಾರಿಗೂ ಸಿಗಲ್ಲ. ಅಪ್ಪನ ಜೊತೆ ಬ್ರೇಕಪ್, ತಮ್ಮನ ಜೊತೆ ಬ್ರೇಕಪ್, ಸಿಂಗರಾಜ್ ಜೊತೆ ಬ್ರೇಕಪ್. ಸ್ಟ್ರಾಂಗ್ ಮೈಂಡ್ ಸೆಟ್ ಹತ್ತಿರ ಅಥವಾ ಏನಂತ ನನಗೆ ಗೊತ್ತಿಲ್ಲ. ಮುಂದೆ ಈ ಜೋಡಿ ಒಂದಾಗಲ್ವಾ? ನನ್ನ ಕೆರಿಯರ್ ಅಂತ ಬಂದ್ರೆ ಆ ಮಿಸ್ಟೇಕ್ ಮಾಡಿದೆ ನನ್ನ ಕಡೆಯಿಂದ. ಹೋಗು ನೀನು, ಯಾಕೆ ಬದುಕಿದ್ಯಾ, ನೇಣು ಹಾಕೊಂಡು ಸತ್ತೋಗು ನೀನು ಅಂತ ಹೇಳಿ ಮುಗಿತಷ್ಟು. ರಾತ್ರಿ ಯಾರೋ ಗಂಡಸರು ಮನೆ ಮುಂದೆ ಬರೋದು, 100 ರೂಪಾಯಿ ಕೊಡ್ತೀನಿ ಬಾ ಅನ್ನೋದು, 1000 ರೂಪಾಯಿ ಕೊಡ್ತೀನಿ ಊಟಕ್ಕೆ ಹಾಕ್ತೀನಿ ಬಾ ಅನ್ನೋದು. ಬೇರೆ ಹೆಣ್ಮಕ್ಳ ಹಂಗೆ ಮೋಸ್ಟ್ಲಿ ನಂಗೆ ಲೈಫ್ ಇರೋದೇ ಇಲ್ವೇನೋ. ತಂಗಿಗೋಸ್ಕರ ಬದುಕಲ್ಲ, ದೊಡ್ಡಮ್ಮಗೋಸ್ಕರ ಬದುಕಲ್ಲ, ಇನ್ಯಾರಿಗೋಸ್ಕರ ನೋ ಆಪ್ಷನ್. ಆ ಬೇಜಾರ್ಗೆ ಜೀವನ ಕಳ್ಕೊಬೇಕಾ? ಲೈಫ್ ಇಲ್ಲ ಇನ್ನ ಅನ್ನಿಸ್ಬಿಡ್ತು. ತಂಗಿ ನೆನಪಾಗ್ಲಿಲ್ವಾ? ಯಾರು ನಾನೇ ನೆನಪಾಗ್ಲಿಲ್ಲ ಸರ್. ಒಂದು ನಂಗೆ ಮುಕ್ತಿ ಕೊಟ್ಬಿಡಿ, ಇಲ್ಲ ನಂಗೆ ಹುಷಾರ್ ಮಾಡಿ ಮನೆ ಕಳ್ಸಿ. ಇನ್ನು 5 ವರ್ಷ ಆದ್ಮೇಲೆ ಹೇಗಿರ್ತಾರೆ ಭೂಮಿಕಾ? ಒಂದು 100 CR ವರ್ತ್ ಬಂಗ್ಲಾ ಇರುತ್ತೆ, ಒಂದು 10-12 ಪಾಶ್ ಕಾರ್ಗಳಿರುತ್ತೆ. ಅವತ್ತಿನಿಂದ ಸರ್ ನನ್ನ ಪ್ರೈವೇಟ್ ಜೆಟ್ ಅಲ್ಲಿ ಕುತ್ಕೊಂಡು ಮಾತಾಡೋಣ ಸರ್. ಸಾವಿನ ಬಾಗಿಲು ತಟ್ಟು ಬಂದವಳಲ್ಲ, ಒಳಗಡೆ ಹೋಗಿ ಬಂದವಳು ನಾನು. ನಿಂತೋಗಿತ್ತು ಪ್ಲಾನ್. ಹಲೋ ನಮಸ್ಕಾರ, ನಾನು ಹರೀಶ್ ನಾಗರಾಜು. ವೆಲ್ಕಮ್. ನ್ಯೂಸು ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ಇವತ್ತಿನ ಹರಿಕಥೆಯ ಅತಿಥಿ ತುಂಬ ದೊಡ್ಡ ಮಟ್ಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಮಗೆ ಅವ್ರ ಪರಿಚಯ ಮಾಡಿಕೊಡ್ಬೇಕು ಅಂತೇನಿಲ್ಲ. ಬಿಕಾಸ್ ಸ್ಕ್ರೀನ್ ಮೇಲೆ ಅವ್ರು ತೋರಿಸಿದ ತಕ್ಷಣ ಇವರಲ್ವಾ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಇವತ್ತು ಅವರಲ್ವಾ ನಿಜ, ಆದರೆ ಅವರೇನು, ಅವ್ರು ಯಾಕೆ, ಅವರು ಹೇಗೆ ಅನ್ನೋದೇ ಇವತ್ತಿನ ಕಥೆಯ ಸಾರಾಂಶ. ನನಗೆ ಬಹಳ ಕುತೂಹಲ ಇತ್ತು ಅವರ ಲೈಫ್ ಸ್ಟೈಲು. ಬಿಕಾಸ್ ಅವರೊಬ್ಬ ನಟಿಯಾಗಿ, ಅವರೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ, ಅವರೊಬ್ಬ ವೆಯ್ಟ್ ಲಾಸ್ ಎಕ್ಸ್ಪರ್ಟ್ ಕೋಚ್ ಆಗಿ, ಜೊತೆಗೆ ಅವರು ನಮ್ಮ ಜಾತಿಯವರಾಗಿ. ನೀವು ಯೋಚನೆ ಮಾಡ್ತಿರ್ತೀರ, ಇದ್ಯಾವ ಜಾತಿ ಲೆಕ್ಕಾಚಾರ ಮಾತಾಡ್ತಾ ಇದ್ದಾರೆ ಹರೀಶ್ ನಾಗರಾಜು ಅಂತ. ನಮ್ಮ ಜಾತಿ ಯಾವುದು ಗೊತ್ತಾ? ಜರ್ನಲಿಸಮ್ ಜಾತಿ ಅಥವಾ ಪತ್ರಿಕೋದ್ಯಮದ ಜಾತಿ ಅಂತ. ಹಾಗಾಗಿ ಅವರು ಪತ್ರಿಕೋದ್ಯಮಿ ಆಗಿರೋದ್ರಿಂದ ನನಗೊಂದು ಕುತೂಹಲ. ಅವ್ರನ್ನ ನಾನು ಫಾಲೋ ಮಾಡ್ತೀನಿ ಹಲವಾರು ವಿಚಾರಗಳಿಗೆ. ಒಂದು, ಬದುಕಿನ ಹಲವಾರು ಮೌಲ್ಯಗಳನ್ನು ಹೇಳುವಂಥ ಕೆಲಸ ಮಾಡ್ತಾರೆ ಅವರು. ಅಟ್ ದ ಸೇಮ್ ಟೈಮ್ ಒಂದಷ್ಟು ರೀಲ್ಸು, ಒಂದಷ್ಟು ಖುಷಿಯನ್ನು ಇನ್ನೊಬ್ಬರ ಲೈಫಲ್ಲಿ ಕೊಡುವ ಪ್ರಯತ್ನ, ಇದೆಲ್ಲವೂ ನನಗೊಂದ್ಸರಿ ವಾವ್ ಅನಿಸುತ್ತೆ. ಸೊ ಹಾಗಾಗಿ ಸ್ಪೆಷಲ್ ಇನ್ವೈಟಿ ಇವತ್ತಿನ ಹರಿಕಥೆಯ ಅತಿಥಿ ಭಾಗ್ಯಶ್ರೀ ಮಂಜುನಾಥ್. ಹಾಂ, ಇವ್ರು ಯಾರು? ಕ್ವೈಟ್ ನ್ಯಾಚುರಲ್ ಹಂಗೆ ಅನಿಸೋದು. ಬಿಕಾಸ್ ಅವರ ಹೆಸರು ಭಾಗ್ಯಶ್ರೀ ಮಂಜುನಾಥ್, ಆದರೆ ಸೋಷಿಯಲ್ ಮೀಡಿಯಾದೆಲ್ಲ ಅವ್ರನ್ನೆಲ್ಲ ಇಷ್ಟಪಟ್ಟಿದ್ದು, ನೋಡಿದ್ದು ಭೂಮಿಕಾ ದೇಶಪಾಂಡೆ. ನಮಸ್ತೆ ಸರ್. ಹೌ ಆರ್ ಯು? ಐ ಆಮ್ ಗುಡ್ ಸರ್. ನೀವು? ನಾನು ಸೂಪರ್ ಆಗಿದ್ದೀನಿ. ಎಸ್ ಸರ್. ಎವರ್ ಸ್ಮೈಲಿಂಗ್, ಎವರ್ ಚಾರ್ಮಿಂಗ್. ನಗು ನಾನು ಇನ್ಬಿಲ್ಟ್, ನಗ್ತಾನೆ ಇರ್ತೀನಿ. ಹೆಂಗದು ಗೊತ್ತಿಲ್ಲ ಸರ್, ಅಂದರೆ ನಗ್ತಾ ಇರ್ತೀನಿ ಅಷ್ಟೇ. ನಗು ಅದು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೀನಿ. ನಗೋಕೆ ನಮ್ಮ ಜನಕ್ಕೆ ಬರಲ್ಲ, ಬರೀ ಯೋಚನೆ ಮಾಡ್ತಿರ್ತಾರೆ, ಟೆನ್ಷನ್ ಜಾಸ್ತಿ. ಹಾಗಾಗಿ ಈ ನಗೋದನ್ನ ಹೇಗೆ ರೂಢಿ ಮಾಡ್ಕೊಳ್ಳೋದು? ಇಲ್ಲ, ಟೆನ್ಷನ್ನು ದುಃಖ ಎಲ್ಲರ ಲೈಫಲ್ಲೂ ಇದ್ದಿದ್ದೆ ಸರ್. ಯಾರ ಲೈಫಲ್ಲಿ ಇಲ್ಲ ಅಂತ ಏನಲ್ಲ. ಪ್ರೈಮ್ ಮಿನಿಸ್ಟರ್ ಲೈಫ್ನಲ್ಲೂ ಇದ್ದಿದ್ದೆ, ಬಿಲಿಯನರ್ ಲೈಫಲ್ಲೂ ಇದ್ದಿದ್ದೆ, ನಾರ್ಮಲ್ ಲೈಫಲ್ಲೂ ಇದ್ದಿದ್ದೆ. ಇರ್ಲಿ, ಮೇಲ್ ನಗ್ತಾ ಇರೋಣ. ಅಂಡ್ ಇನ್ನೊಂದು, ನನ್ನ ನಗು ಸುಮಾರು ಜನ ಹೇಳೋರು, ನಿನ್ನ ಸ್ಮೈಲ್ ತುಂಬಾ ಚೆನ್ನಾಗಿದೆ, ಸ್ಮೈಲ್ ತುಂಬಾ ಚೆನ್ನಾಗಿದೆ ಅಂತ. ಸೊ ಅದು ಆಟೋಮೆಟಿಕಲಿ ಮೈಂಡ್ ಸೆಟ್ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ನನ್ನ ಸ್ಮೈಲ್ ಚೆನ್ನಾಗಿದೆ ಅಲ್ಲ ನೋಡಿದ ತಕ್ಷಣ. ಅಂಡ್ ತುಂಬಾ ಜನ ಕಾಂಪ್ಲಿಮೆಂಟ್ ಕೂಡ ಕೊಟ್ಟಿರೋದು, ನಿನ್ನ ಸ್ಮೈಲ್ ನೋಡ್ತಾ ನಾವೆಲ್ಲೋ ಒಂದ್ ಕಡೆ ಖುಷಿ ಆಗ್ತೀವಿ ಅನ್ನೋದು. ಸೊ ನನ್ನಿಂದ ಇನ್ನೊಬ್ರು ನಗ್ತಾರೆ ಅಂದ್ರೆ ಐ ಆಮ್ ಮೋಸ್ಟ್ ಬ್ಲೆಸ್ಡ್ ಅಲ್ಲ. ಸತ್ಯ ಹೇಳ ಭೂಮಿಕಾ? ಎಸ್ ಸರ್. ನಿಮ್ಮ ನಗು ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಾವು ಕಾಂಪ್ಲಿಮೆಂಟ್ಸ್ ಕೊಡ್ತೀವಿ. ಯಾರೇ ನಕ್ರುವೆ ಆ ಸ್ಮೈಲೇ ಇನ್ನೊಬ್ಬರನ್ನ ಇನ್ಸ್ಪೈರ್ ಮಾಡೋದು, ಇನ್ನೊಬ್ಬರನ್ನ ಖುಷಿಯಾಗಿರೋದು. ಬಟ್ ಟೆಲ್ಲಸ್ ಹೇಳಿ, ಯಾವಾಗಲೂ ಖುಷಿಯಾಗಿರೋದು ಹೇಗೆ?
ನನ್ ಅದನ್ನ ಇವಾಗ ತುಂಬಾ ಕಲ್ತ್ಕೊಳಕ್ ಶುರು ಮಾಡಿದ್ದು. Okay. ಮೊದ್ಲು ಇರ್ತಿದ್ದೆ, ಇವೊಂದು ಎಲ್ಲ ಬ್ಯಾಕ್ ಲೈಫ್ ಅಲ್ಲಿ ಏನೇನೋ ನಡೀತಿದ್ರು ಸಹಿತ ಖುಷಿಯಾಗಿ ಇರ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಅದನ್ನ ಅಪ್ಲೈ ಮಾಡ್ಕೊಳಕ್ ಶುರು ಮಾಡ್ಬಿಟ್ಟೆ. ಬಿಕಾಸ್ ಅಟ್ ದ ಎಂಡ್ ನಮ್ ಖುಷಿಗೆ ನಾವೇ ಕಾರಣ ಅನ್ನೋದು ಒಂದ್ ತಿಳ್ಕೊಂಡ್ಬಿಟ್ಟೆ ನಾನು. ಸೊ ಅದ ನಾನು ಖುಷಿಯಾಗಿರು, ಏನೇ ಆದ್ರೂ ಖುಷಿಯಾಗಿರು. ಅದನ್ನೇ ಟ್ಯಾಟೂನು ಹಾಕ್ಸ್ಕೊಂಡ್ಬಿಟ್ಟಿದೀನಿ ನಾನು. ಒಂದ್ ಇದು ಲೆಟ್ ದೆಮ್ ತೋರಿಸಿ ಒಂದ್ ಸ್ವಲ್ಪ ನಮ್ಗೆ. ಸೊ 2 ಕೈದು ಟ್ಯಾಟೂ ಇದೆ. ಫಸ್ಟ್ ಅದು ತೋರಿಸಿ. ಎಡಗೈಲಿ. ಹಾ, ಎಡಗೈನಲ್ಲಿ ಲೆಟ್ ದೆಮ್ ರಾಯರಿದ್ದಾರೆ, ಹಾಗೆ ಕೃಷ್ಣಂದು ಫ್ಲೂಟ್. ಲೆಟ್ ದೆಮ್, ಕೃಷ್ಣನ ನವಿಲುಗರಿ, ಫ್ಲೂಟು ಮತ್ತು ಕೆಳಗಡೆ ರಾಯರಿದ್ದಾರೆ. ಯಾಕದು? ಲೆಟ್ ದೆಮ್ ಅನ್ನೋದು ಒಂದು ಬುಕ್, ಮೆಲ್ ರಾಬಿನ್ಸ್ ಬರೆದಂತಹ ಇಂಗ್ಲಿಷ್ ಬುಕ್. ಅದು ನಂಗೆ ತುಂಬಾ ಇಷ್ಟ. ಅದು ಆ ಆಥರ್ ಕೂಡ ನನ್ನ ಫೇವ್ರೆಟ್ ಮೋಟಿವೇಶನಲ್ ಸ್ಪೀಕರ್ ಅವಳು. ಲೆಟ್ ದೆಮ್ ಅಂದ್ರೆ ಇರ್ಲಿ ಬಿಡು. ರಾಯರು ನನ್ನ ಫೇವ್ರೆಟ್, ನಂಗೆ ತುಂಬಾ ಇಷ್ಟ. ಸೊ ಲೆಟ್ ದೆಮ್ ಇರ್ಲಿ ಬಿಡು. ಯಾರನ್ನ ಕಷ್ಟ ಕೊಟ್ರ ಇರ್ಲಿ ಬಿಡು, ರಾಯರಿದ್ದಾರೆ ನೋಡ್ಕೋತಾರೆ. ಯಾರನ್ನ ಕೋಪ ಮಾಡ್ಕೊಂಡ್ರೆ ಇರ್ಲಿ ಬಿಡು, ರಾಯರಿದ್ದಾರೆ ನೋಡ್ಕೋತಾರೆ. ಇದು ನಾನು ಅಪ್ಲೈ ಮಾಡ್ಕೊಂಡು, ನಾನು ಕೃಷ್ಣ ರಾಯರು ಅಂತ ಬಂದ್ರೆ ರಾಮ ಹಾಗೆ ಕೃಷ್ಣನ ಆರಾಧಕರು ಅವರು. ಸೊ ಹೆಂಗೆ ಅಂದ್ರೆ ಕೃಷ್ಣ ರಾಯರಿಗೆ, ವೆಂಕಟನಾಥನಿಗೆ ಸ್ಪೆಷಲಿ ದಾರಿ ತೋರಿಸಿ ಅವರನ್ನ ರಾಯರನ್ನಾಗಿ ಮಾಡಿದ್ದು. ಸೊ ಕೃಷ್ಣ ರಾಯರಿಗೆ ಹೇಗ್ ನೀನ್ ದಾರಿ ತೋರಿಸ್ದೋ, ಸೊ ನನ್ನ ಲೈಫನ್ನು ಉದ್ಧಾರ ಮಾಡೋದಕ್ಕೆ ಒಂದ್ ಸ್ವಲ್ಪ ದಾರಿ ತೋರಿಸು. ಅಂಡ್ ರೈಟ್ ಹ್ಯಾಂಡ್ ಅಲ್ಲಿ ಇರೋದು, ಸೊ ಇದು ಅನ್ಕಂಡೀಷನಲ್ ಲವ್ ಸಿಂಬಲ್. ಇದು ಇದು ಸೊ ಅರ್ಜುನ ವಾಚ ಅಂತ ಹೇಳಿದ್ರೆ ಭಗವದ್ಗೀತೆನಲ್ಲಿ ರೆಗ್ಯುಲರ್ ಆಗಿ ಯೂಸ್ ಆಗುವಂತಹ ವರ್ಡ್. ಚಿಕ್ಕ ವಯಸ್ಸಿಂದ ನಂಗೆ ಭಗವದ್ಗೀತೆ ಓದಿ ಅರ್ಜುನ ಅನ್ನೋ ಕ್ಯಾರೆಕ್ಟರ್ ಅಂದ್ರೆ ನಂಗೆ ಹೆವಿ ಕ್ರಶ್. ತುಂಬಾ ಇಷ್ಟ ನಂಗೆ ಅರ್ಜುನ ಅನ್ನೋ ಕ್ಯಾರೆಕ್ಟರ್. ಅರ್ಜುನ ಅನ್ನೋರು ಯಾರು ಪರಿಚಯ ಇಲ್ಲ ನನ್ನ ಲೈಫ್ ನಲ್ಲಿ. ಬಟ್ ಅರ್ಜುನ ಅಂದ್ರೆ ನನ್ ಒಂಥರ ಅದೊಂದು ಡ್ರೀಮ್ ಅಲ್ಲಿ ಇರುವಂತಹ ಹುಡುಗ ಅಂತ ಹೇಳ್ತಾರಲ್ಲ, ಹಂಗೆ ಅರ್ಜುನ ಅಂದ್ರೆ ನನ್ಗೆ ಇಷ್ಟ. ಬರೀ ಅರ್ಜುನ ಅಂತ ಹಾಕಿಸ್ಕೊಂಡ್ರೆ ಜನ ಯಾರು ಅಂತ ಕೇಳ್ತಾರೆ. ಅರ್ಜುನ ಅಂದ್ ಇವಾಗ ಭಗವದ್ಗೀತೆ ಸೀರೀಸ್ ಬೇರೆ ಶುರು ಮಾಡ್ತಾ ಇದ್ದೀನಿ. ಸೊ ಅರ್ಜುನ ವಾಚ ಎಗೈನ್ ಇಲ್ಲಿ ಕೃಷ್ಣ ಅರ್ಜುನಂಗೆ ದಾರಿ ತೋರಿಸೋದು, ಭಗವದ್ಗೀತೆ ಉಪದೇಶ ಮಾಡಿ ಅವನ ಲೈಫ್ ಅನ್ನ ಅಂದ್ರೆ ಕುರುಕ್ಷೇತ್ರದಲ್ಲಿ ಅವನಿಗೆ ಸಪೋರ್ಟ್ ಕೊಡೋದು. ಮತ್ ಕೃಷ್ಣಂಗೆ ಅರ್ಜುನ ಅಂದ್ರೆ ಅನ್ಕಂಡೀಷನಲ್ ಲವ್. ಸೊ ಇಲ್ಲಿ ಕೃಷ್ಣ ರಾಯರಿಗೆ ತೋರ್ಸಂಗೆ ನನಗೂ ದಾರಿ ತೋರಿಸಿ ಜೀವನನ ಉದ್ಧಾರ ಮಾಡು, ಹಾಗೆ ಅರ್ಜುನಂಗೆ ಕೊಟ್ಟಂತಹ ಅನ್ಕಂಡೀಷನಲ್ ಲವ್ ಅನ್ನ ನನಗೂ ಕೊಟ್ಟು ನನ್ನ ಲೈಫನ್ನು ಸಹಿತ ಹಿಂಗೆ ಕರ್ಕೊಂಡು ಹೋಗುವ ಅನ್ನೋ ತರ ಎರಡು ಸೇರಿ ಒಂದು ಮೀನಿಂಗ್ ಇರೋದು. ತುಂಬಾ ಜನ ಅರ್ಜುನ ಅಂತ ಹೆಸರಿಟ್ಕೊಂಡಿರೋಲ್ಲ ನೋಡ್ತಿರ್ತಾರೆ ಇವಾಗ. ಇಲ್ಲ, ನಾನು ರೀಸೆಂಟ್ಲಿ ಇದು ನನ್ನ ಇನ್ಸ್ಟಾ ಸ್ಟೋರಿನಲ್ಲಿ ಹಾಕಿದಾಗ ಎಷ್ಟೋ ಜನ ಮೇಡಮ್ ನಾವು ಅರ್ಜುನ ಅಂತ ಹೆಸರು ಚೇಂಜ್ ಮಾಡ್ಕೋತೀವಿ ಅಂತ ಮೆಸೇಜ್ ಹಾಕಿದ್ರು. ಬಟ್ ಇಲ್ಲ, ಅದೊಂದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಲ್ಲ, ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಎಲ್ಲೋ ಅರ್ಜುನ ಅನ್ನೋ ಒಂದು ಕ್ಯಾರೆಕ್ಟರ್ ನಂಗೆ ಫಿಕ್ಸ್. ಅದೊಂದು ವೇಟಿಂಗ್ ಅಂದ್ರೆ ಅರ್ಜುನ ಅನ್ನೋ ಕ್ಯಾರೆಕ್ಟರ್ ನನ್ನ ಲೈಫ್ ನಲ್ಲಿ ಬರುತ್ತೆ ಅನ್ನೋದು ಒಂದು ವೇಟಿಂಗ್ ಅಷ್ಟೇ. ಅದು ಈಗಲೂ ಇದೆ. ಅದು ನೋಡ್ರಪ್ಪ, ಯಾರ್ಯಾರು ಅರ್ಜುನ ಅಂತ ಹೆಸರು ಇಟ್ಕೊಂಡಿದ್ದೀರಾ, ಭೂಮಿಕಾ ಅವರ ಲೈಫಲ್ಲಿ ಬರ್ತಾರಂತೆ ಯಾರೋ ಅರ್ಜುನ. ಬಟ್ ಯಾವ ಅರ್ಜುನ ಎಲ್ಲಿಂದ ಬರ್ತಾನೆ ಅಂತ ಮಾತ್ರ ಗೊತ್ತಿಲ್ಲ. ಕೃಷ್ಣನೇ ಕಳಿಸ್ತಾನೆ ಸರ್. ನಾನೇನ್ ಮ್ಯಾನಿಫೆಸ್ಟ್ ಮಾಡಿದೀನಿ ಆ ಅರ್ಜುನ. ಬಿಕಾಸ್ ಎಷ್ಟೋ ಜನ ಅರ್ಜುನ ಬಂದು ಹೋಗ್ತಾರೆ, ಹಂಗಲ್ಲ. ನಂಗೆ ಬೇಕಿರೋ ಅರ್ಜುನ ಕೃಷ್ಣ ಕಳುಹಿಸುವ ಅರ್ಜುನ. ಸೊ ಫಸ್ಟ್ ಕೃಷ್ಣ ಬೇಕು. ಕೃಷ್ಣ ಇದ್ದಾನೆ ನನ್ನ ಹತ್ರ, ವಿಗ್ರಹ ಒಂದ್ ಇಟ್ಕೊಂಡಿದೀನಿ. ಬಿಕಾಸ್ ಎಲ್ಲಾ ಕಡೆ ಹೋದ್ರು ನಾನು ಒಬ್ಳೆ ಟ್ರಾವೆಲ್ ಮಾಡೋದು. ಸೊ ಹಾಗಾಗಿ ನನ್ ಜೊತೆ ಕೃಷ್ಣ ಒಬ್ಳೆ ಯಾಕೆ ಹೋಗ್ತೇ ಬರ್ತೀನಿ. ನಾನು ಮೊನ್ನೆ ಕೇರಳ ಹೋದಾಗ ತಗೊಂಡ್ಬಂದಂತಹ ವಿಗ್ರಹ ಅದು ತುಂಬಾ ಚೆನ್ನಾಗಿದೆ. ಇವತ್ತು ಪೂಜೆ ಮಾಡಿ ಗೋಕುಲಾಷ್ಟಮಿ ಪೂಜೆ ಮಾಡಿದ್ರೆ ಇವತ್ತು ತಂದಿಲ್ಲ, ಮನೆಯಲ್ಲಿ ಇದೆ, 5 ದಿನ ಅಲ್ಲೇ ಇರ್ಲಿ ಅಂತ ಹೇಳಿ. ಇಫ್ ನಾಟ್ ಐ ಕ್ಯಾರಿ ಹಿಮ್ ಎವ್ರಿ ದಿನ ನನ್ನ ಬ್ಯಾಗಲ್ಲಿ ಇರ್ತಾನೆ, ಎಲ್ಲಿ ಹೋದ್ರು ನನ್ನ ಜೊತೆ ಕೃಷ್ಣ ಬರ್ತಾನೆ ಅಂತ. ಗುಡ್. ಮತ್ತೆ ನಿಮ್ ಕೈ ನೋಡ್ತಿರ್ಬೇಕಾದ್ರೆ ಒಂದಷ್ಟು ಏನದು ಮಣಿಗಳನ್ನ ನೋಡ್ತಾ ಇದ್ದೀನಿ ಎರಡೂ ಕೈಯಲ್ಲಿ. ಏನದು ಸುಮ್ಮನೆ ಇದು ಹೆಣ್ಮಕ್ಳು ಗೊತ್ತಿಲ್ಲ, ಸುಮ್ಮನೆ ಸ್ಟೈಲಾಗಿ ಹಾಕೋತಾರೆ, ಫ್ಯಾನ್ಸಿ ಹಾಕೋತಾರೆ. ಇದು ಫ್ಯಾನ್ಸಿನಾ ಅಥವಾ ಸಮಥಿಂಗ್ ಏನೋ ಇದೆಯಾ? ಇಲ್ಲ, ಇದು ಎನರ್ಜೀಸ್ ಅಂದ್ರೆ ಒಂದೊಂದು ಬೀಟ್ಸಿಗೆ ಒಂದೊಂದು ಅಂತಾರೆ. ಇದನ್ನ ಟೈಗರ್ ಐ ಅಂತೀವಿ, ಇದನ್ನ ರೋಸ್ ಕ್ವಾಡ್ಸ್ ಅಂತೀವಿ. ದಿಸ್ ಇಸ್ ಕರುಂಗಲಿದು, ಕರುಂಗಲಿ ಮಾಲಾ ಅಂತೀವಲ್ಲ. ಹೌದು, ಅದ್ರ ಮಣಿ. ಇದಂತೂ ರುದ್ರಾಕ್ಷಿ. ನಾನೀಗ ನೇಪಾಳಕ್ಕೆ ಹೋದಾಗ ನಂಗೆ ಪ್ಯೂರ್ ರುದ್ರಾಕ್ಷಿ ಸಿಕ್ತು. ಸೊ ನಾನು ಅದನ್ನ ತಗೊಂಡ್ ಬಂದೆ, ಅದನ್ನ ಹಾಕೋತಿದ್ದೀನಿ. ಸೊ ಟೈಗರ್ ಐ ಅಂತ ನನ್ನ ಹತ್ರ ಇನ್ನೂ ಒಂದಷ್ಟು ಸೆಟ್ಗಳಿದೆ, ಬೇರೆ ಅಮೆಥಿಸ್ಟು ಆ ತರ ಎಷ್ಟು ಏನೇನೋ ಡಿಫ್ರೆಂಟ್ ಬೀಟ್ಸ್ ಅಂದ್ರೆ ಮಣಿ ಕ್ರಿಸ್ಟಲ್ಸ್ ಗಳಿದೆ. ಎಸ್, ಹುಡುಗಿರೋದನ್ನ ನಾರ್ಮಲ್ ಆಗಿ ಬ್ರೇಸ್ಲೆಟ್ಸ್ ತರ ಹಾಕೋತಾರೆ. ಆಕ್ಚುಲಿ ಅದು ಹಾಗಲ್ಲ, ರೀಚಾರ್ಜ್ ಮಾಡ್ಬೇಕು ಅದನ್ನ. ಈಗ ನಾವ್ ಹೆಂಗೆ ಮೊಬೈಲ್ ನ ರೀಚಾರ್ಜ್ ಮಾಡ್ತೀವೋ ಎವ್ರಿ ಮಂತ್, ಸೊ ಇದನ್ನು ಕೂಡ ರೀಚಾರ್ಜ್ ಮಾಡ್ಬೇಕು. ಇದರಿಂದ ಎನರ್ಜಿ ಪಾಸ್ ಆಗುತ್ತೆ ಅನ್ನೋದು ಬಿಲೀಫ್. ಅಲ್ಲ, ಹೆಂಗೆ ರೀಚಾರ್ಜ್ ಮಾಡೋದು ಅಂದ್ರೆ ಏನು? ಎಸ್, ಸೊ ಈಗ ನಾನು ಟೈಗರ್ ಹಾಕೊಂಡಿರೋದು 1 is to ಅಟ್ರಾಕ್ಟ್ ಮನಿ ಮತ್ತೆ ಫೇಮ್ ನ. ದಿಸ್ ಇಸ್ ರೋಸ್ ಕ್ವಾಡ್ಸ್. ಇದನ್ನ ಅಟ್ರಾಕ್ಟ್ ಮಾಡಿರೋದು ಲವ್, ರಿಲೇಶನ್ಶಿಪ್, ಕೇರ್, ರೆಸ್ಪೆಕ್ಟ್ ಫ್ರಮ್ ಆಪೋಸಿಟ್ ಎನಿ ಪರ್ಸನ್. ಲವ್ ಅಂದ ತಕ್ಷಣ ಆ ಲವ್ ಅಲ್ಲ, ಎನಿ ಲವ್ ಅದಕ್ಕೆ. ಅಂಡ್ ದಿಸ್ ಇಸ್ ಆಸ್ ಯೂಶುವಲ್ ನೆಗೆಟಿವಿಟೀಸ್ನ ನನ್ನಿಂದ ದೂರ ಇಡಕ್ಕೆ. ಅಂದ್ರೆ ವಾಟ್ ಎವರ್ ನನ್ನ ಎನರ್ಜಿ ಎಲ್ಲ ಹೊರಗಡೆ. ಸಿ ಯು ನೋ ಎವ್ರಿ ಒನ್ ಕ್ಯಾರೀಸ್ ದೇರ್ ಓನ್ ಎನರ್ಜಿ. ಸೊ ನನ್ನ ಅಲ್ದಿರೋ ಎನರ್ಜಿನ ಅವ್ರಿಗೆ ಇಟ್ಕೊಳ್ಳಿ, ನನ್ನ ಹತ್ರಕ್ಕೆ ಬರೋದು ಬೇಡ ಅಂತ. ಅಂಡ್ ರುದ್ರಾಕ್ಷಿ ಇಸ್ ಲೈಕ್ ಶಿವನ್ ಪ್ರೊಟೆಕ್ಷನ್.
ಆಲ್ ಇನ್ ಒನ್. ಇಟ್ಸ್ ಇಸ್ ಲೈಕ್ ಎವ್ರಿಥಿಂಗ್. ಇವಿಲ್ ಐ ಇರ್ಬೋದು ಅಥವಾ ಪಾಸಿಟಿವ್ ಎನರ್ಜಿ ಇರ್ಬೋದು, ಅದಕ್ಕೆ ಹಾಕೋತೀನಿ. ಒಂದೊಂದು ದಿನ ನಂಗೆ ಅವತ್ತಿನ ದಿನ ಏನ್ ಬೇಕು ಅನ್ಸುತ್ತೋ ಅದನ್ನ ಹಾಕೋತೀನಿ. ಇವತ್ತಿನ ದಿನಕ್ಕೆ ನಂಗೆ ದುಡ್ಡು ಮತ್ತೆ ಲವ್ ಬೇಕನ್ನಿಸ್ತು, ನಾನು ಇದನ್ನ ಹಾಕೊಂಡು ಬಂದೆ. ಇಫ್ ನಾಟ್ ಐ ಹ್ಯಾವ್ ಒಂದಿನ ಸ್ಪಿರಿಚುವಲ್ ಜರ್ನಿ, ಅಂದ್ರೆ ಇವತ್ತು ಸ್ಪಿರಿಚುವಲ್ ಆಗಿರ್ಬೇಕಪ್ಪ, ಕಾಮ್ ಆಗಿರ್ಬೇಕಪ್ಪ ಅನ್ಸಿದಾಗ ಇನ್ನೊಂದು ಹಾಕೋತೀನಿ. ಸೊ ಈ ತರ ಬೇರೆ ಬೇರೆ ಪರ್ಟಿಕ್ಯುಲರ್ ಥಿಂಗ್ಸ್ಗೆ ಹೆಲ್ತ್ ಅಂತ ಬೇಕಾದಾಗ ಅದೊಂದು ಇಟ್ಕೊಂಡಿರ್ತೀನಿ. ಪೈರೇಟ್ಸ್ ಈ ತರ ಏನೇನೋ ಇದೆ ಸ್ಟೋನ್ಸ್, ಅದ್ರ ತಕ್ಕಂಗೆ ನಾನು ಹಾಕೋತೀನಿ. ಇದು ಚೆನ್ನಾಗಿದೆ. ಇದೊಂಥರ ಈಗ ನಾವು ನಮ್ಗೆ ಏನೇನು ಬೇಕು ಇವ್ರನ್ನ ಒಂಚೂರು ಕೇಳ್ಬಿಟ್ಟು ಅದು ಹಾಕಬೇಕು ಅನ್ನೋ ಶುರು ಆಗ್ಬಿಟ್ಟಿದೆ ನಮಗೆ. ಸರ್ ಹಂಗಲ್ಲ, ಇದು ಏನಂದ್ರೆ ಆಗ್ಲೇ ರೀಚಾರ್ಜ್ ಅನ್ನೋದು ಮರ್ತೆ ಹೇಳಕ್ಕೆ. ರೀಚಾರ್ಜ್ ಅನ್ನೋದು ಹೆಂಗೆ ಅಂದ್ರೆ ಪ್ರತಿ ಹುಣ್ಣಿಮೆ ಫುಲ್ ಮೂನ್ ಡೇಗೆ ಸಾಲ್ಟ್ ವಾಟರ್ ಅಲ್ಲಿ ಇದನ್ನ ಹಾಕಿಟ್ಟು ಮೂನಲ್ಲಿ ಇಟ್ಬಿಡ್ಬೇಕು. ಓ, ಅದು ರೀಚಾರ್ಜ್. ಅದು ಇಟ್ಟು ನಿಮ್ಗೆ ಏನ್ ಬೇಕೋ, ನಂಗೆ ಈ ಮಣಿಯಿಂದ ಇದನ್ನ ಬೇಕು ಹಾಕಿಡು. ಬೇಸಿಕಲಿ ಈ ಮಣಿಗಳು ನಿಮ್ಗೆ ಏನೂ ಕೊಡಲ್ಲ. ಇದರಿಂದ ನಾನು ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ಕೋತೀನಿ. ಓಕೆ, ಇದನ್ನ ಹಾಕೊಂಡ್ರೆ ನಂಗೆ ದುಡ್ಡು ಫೇಮ್ ಬರುತ್ತೆ. ಅಂಡ್ ವಿ ಆಲ್ ನೋ ದಟ್ ಮ್ಯಾನಿಫೆಸ್ಟೇಷನ್ ಹೆಂಗೆ ವರ್ಕ್ ಆಗುತ್ತೆ ಯೂನಿವರ್ಸಲ್ಲಿ ಅಂತ ಹೇಳಿ. ಸೊ ಅದನ್ನ ನಾನು ಇದನ್ನ ನೋಡಿದಾಗ ಓಕೆ, ನನ್ಗೆ ಇವತ್ತು ದುಡ್ಡು ಇದು ಬರುತ್ತೆ, ಹಂಗೆ ದುಡ್ಡು ಬರುತ್ತೆ, ನಾನು ಮೈಂಡಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀನಿ. ಸೊ ಹಂಗೆ ಅದನ್ನು ಮ್ಯಾನಿಫೆಸ್ಟ್ ಮಾಡಿ ಸಾಲ್ಟ್ ವಾಟರು ಮೂನ್ ಲೈಟಲ್ಲಿ ಇಟ್ಟು ಇದನ್ನು ಹಾಕೊಂಡಾಗ ಓಕೆ, ಐ ಆಮ್ ಜಸ್ಟ್ ಅಟ್ರಾಕ್ಟಿಂಗ್ ಸಮ್ವೇರ್, ನನ್ನ ಮೈಂಡನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ, ಇದು ನಂಗೆ ಸಿಗುತ್ತೆ. ಅದು ವರ್ಕ್ ಆಗಿದೆಯಾ? ನಂಗೆ ವರ್ಕ್ ಆಗಿದೆ. ರಿಯಲಿ? ಎವ್ರಿಥಿಂಗ್ ಇಸ್ ಏನಂದ್ರೆ ಯು ಬಿಲೀವ್ ಅಷ್ಟೇ, ನಂಬಿಕೆ ಇಡಬೇಕು. ದೇವ್ರನ್ನ ಹೆಂಗೆ ನಾನು ನಂಬಿಡ್ತೇನೆ. ಈಗ ಹರಕೆ ಹೊರ್ತೀನಿ ಅಂತ ಸುಮಾರು ಜನ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಅಂತ ಬಂದ್ರೆ 16 ದಿನ ನೀವು ಕಾಯಿ ಕಟ್ಟಬೇಕು. ಸೊ ನೀವು 16 ದಿನ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನ್ ಓಡ್ತಾ ಇರತ್ತೆ, ಆ ಕಾಯಿ ಕಟ್ಟುವಾಗ ಏನ್ ಹರಕೆ ಹೊತ್ತಿರ್ತಿರೋ ಅದೇ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಓಡ್ತಾ ಇರುತ್ತೆ. ಸೊ ಬೇಸಿಕಲಿ ಯು ಥಿಂಕಿಂಗ್ ದುಡ್ಡು ಬೇಕು ಅಂತ, ಒಂದು 100 ರೂಪಾಯಿ ಬೇಕು ಅಂತ ನಾನು ಹರಕೆ ಕಟ್ಟಿದ್ದೀನಿ. 100 ರೂಪಾಯಿ ಬೇಕು, ನಂಗೆ 100 ರೂಪಾಯಿ ಬೇಕು, ನಂಗೆ 100 ರೂಪಾಯಿ ಬೇಕು. ಆ ಥಾಟ್ ಪ್ರೊಸೆಸ್ನ ಯೂನಿವರ್ಸಿಗೆ ಬಿಡ್ತಾ ಇದ್ದೀರಾ. ಸೊ ಯೂನಿವರ್ಸ್ ಇಸ್ ಲೈಕ್ ಸರ್ಕ್ಯುಲರ್ ಮೂಮೆಂಟಲ್ಲಿ ಅದೆಲ್ಲೋ ಹೋಗಿ ಅದು ವಾಪಸ್ ಬಂದು ನಿಂತ್ಕೊಳ್ಳುತ್ತೆ. ಸುಮಾರು ಜನ ಹೇಳ್ತಾರೆ ನನಗೆ ಹರಕೆ ಹೊತ್ತಿದ್ದೆ ಆಗಲೇ ಇಲ್ಲ ಅಂದಾಗ ಟ್ರಸ್ಟ್ ಮಾಡಲ್ಲ ನೀವು. ಆಗುತ್ತಾ? ಓಕೆ ದೇವ್ರೆ ನಾನು ಕಟ್ಟಿದ್ದೀನಿ, ನಂಗೆ 100 ರೂಪಾಯಿ ಬೇಕು, ಹರಕೆ ಹೊತ್ತಿದ್ದೀನಿ, ಇನ್ನೊಂದೆಲ್ಲೋ ಮೈಂಡ್ ಸೆಟ್ಟಲ್ಲಿ ಆಗುತ್ತಾ ಆಗಲ್ವಾ? ಸೊ ಡಬಲ್ ಗೇಮಲ್ಲಿ ಅಲ್ಲಿ ನಡೆಯಲ್ಲ, ಓನ್ಲಿ ಟ್ರಸ್ಟ್. ಇದೇನಿದು? ಇದು ಅಧ್ಯಾತ್ಮನ, ಇದು ವಿಜ್ಞಾನನ, ಅಥವಾ ಏನಂತ ಕರೀತಾರೆ? ಎರಡೂ ಮಿಕ್ಸು ಸರ್. ಆಧ್ಯಾತ್ಮಿಕ ಅಂತ ನೀವು ತಗೊಂಡ್ರೆ ನಮ್ಮ ಹಳೆ ಕಾಲದಲ್ಲಿ ಅಜ್ಜಿ ತಾತ ನನ್ಗೂ ಹೇಳೋರು ಯಾವಾಗ್ಲೂ ಅಸ್ತು ದೇವತೆಗಳು ಅಸ್ತು ಅಂತಿರ್ತಾರೆ, ಒಳ್ಳೆದೇ ಮಾತಾಡು ಯಾವಾಗ್ಲೂ ಅಂತ ಹೇಳಿ. ಅದು ಆಧ್ಯಾತ್ಮಿಕವಾಗಿ ಬಂತು. ದೇವ್ರು ಕೇಳಿಸ್ಕೊತಾ ಇರ್ತಾನೆ, ಸೊ ಅಸ್ತು ಅಂತಾನೆ. ಸೈನ್ಸ್ ಅಂತ ಬಂದ್ರೆ ಬೇಸಿಕಲಿ ನಮ್ಮ ಸುತ್ತ ಇರೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್. ನಮ್ಮ ದೇಹದೊಳಗಡೆ ಇರೋದೇನು ನ್ಯೂರಾನ್ಸು, ಎಲೆಕ್ಟ್ರಾನ್ಸು, ನರ್ವ್ಸ್ ಇವೆಲ್ಲ ಅಂತ ಹೇಳಿದ್ರೆ, ಸೊ ಅಲ್ಲಿ ಈ ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳ್ಕೊಳ್ಳೋಣ. ಇಲ್ಲಿ ಈ ಎಲೆಕ್ಟ್ರಾನ್ಸ್ ಇದೆ, ABCDEFG Z ತನಕ, ಇಲ್ಲೂ ABCDEFG Z ತನಕ. ಸೊ ನಾನು ಬಿ ಅಂತ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ನಂಗೆ ಬಿ ಅನ್ನೋ ವಸ್ತು ಬೇಕು. ದೇರ್ ಈಸ್ ಬಿ ಇನ್ ದ ಯೂನಿವರ್ಸ್, ಆಗ್ಲೇ ಹೊರಗಡೆ ಇದೆ. ಸೊ ಮೇ ಬಿ ನನ್ನ ಬಿ ಇಲ್ಲಿದೆ, ನಾನು ಬಿ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ, ಅದು ಹಿಂಗೆ ತಿರುಗಿ ವಾಪಸ್ ಇಲ್ಲಿ ಬಂದು ಅಲೈನ್ ಆಗಬೇಕು. ಈ ಲೈನಿಗೆ ಬಂದು ಅಲೈನ್ ಆದಾಗ ಯು ಗೆಟ್ ಇಟ್. ಸಮ್ಟೈಮ್ಸ್ ಬೇಗ ಬಂದು ಸಿಕ್ಕಾಕೊಳ್ಳುತ್ತೆ, ಸಮ್ಟೈಮ್ಸ್ ನಿಧಾನ ಆಗ್ಬೋದು. ಬಟ್ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಆ ಬಿ ಅನ್ನು ಅಲೈನ್ ಮಾಡೋದಕ್ಕೆ ನೀವು ರೆಡಿ ಆಗಿದ್ದೀರಾ, ದಟ್ಸ್ ವೇರ್ ಇಟ್ ವರ್ಕ್. ಸೊ ಇಟ್ ಕಮ್ಸ್ ಅಸ್ ಸೈನ್ಸ್. ಓಕೆ, ನಾನು ಬಾಯಿಯಿಂದ ಏನು ಮಾತಾಡ್ತಾ ಇದ್ದೀನಿ, ಹೊರಗಡೆ ಗಾಳಿನಲ್ಲಿ ಯೂನಿವರ್ಸಿಗೆ ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಐ ವಿಲ್ ಟೆಲ್, ನನಗೆ ಕ್ರೆಟಾ ಕಾರ್ ಬೇಕು, ಬಾಯಲ್ಲಿ ಹಾಕ್ತಾ ಇದ್ದೀನಿ, ನನ್ನ ಮೈಂಡಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿನೋ ನ್ಯೂರಾನ್ಸು ಎಲೆಕ್ಟ್ರಾನ್ಸು ವರ್ಕ್ ಆಗ್ತದೆ, ಇಲ್ಲಿಂದ ಅದು ಹೊರಗಡೆ ಬರ್ತಾ ಇದೆ, ಇಲ್ಲಿ ಹೊರಗಡೆ ಇದೆ ಅದು ನ್ಯೂರಾನ್ಸ್ ಎಲೆಕ್ಟ್ರಾನ್ಸ್, ಇದು ಸಿಂಕ್ ಆಯ್ತು. ಸೊ ತಗೊಂಡ್ಬಂದು ಎಲ್ಲ ಒಂದಿನ ನಂಗೆ ಕ್ರೆಟಾ ತಗೊಂಡ್ಬಂದು ನನ್ನ ಮನೆ ಮುಂದೆ ನಿಲ್ಸುತ್ತೆ. ಓ ಚೆನ್ನಾಗಿದೆ, ಇದನ್ನ ಕಲ್ತ್ಕೋಬೇಕು ಆಕ್ಚುಲಿ ನಾವೀಗ. ಬಟ್ ಹಂಗಂತ ನಾನು ಬರೀ ಬಾಯಲ್ಲಿ ಮಾತಾಡ್ತೀನಿ ತಗೊಂಬಂದು ನಿಲ್ಸ್ಬಿಡು ಅಂದ್ರೆ ಅಲ್ಲ, ಆ ಎಫರ್ಟ್ ಇರಬೇಕು. ನೀವು ಆ ಕ್ರೆಟಾ ಫಾರ್ ಎಕ್ಸಾಂಪಲ್ ನಂಗೆ ಕ್ರೆಟಾ ಬೇಕು ಅಂತ ಹೇಳಿದ್ರೆ ನಾನು ಅದಕ್ಕೆ ಮ್ಯಾನಿಫೆಸ್ಟ್ ಅಂತೂ ಒಂದು ಮಾಡ್ತಾ ಇದ್ದೀನಿ. ಬಟ್ ನನ್ನ ಕಡೆಯಿಂದ ಅದನ್ನು ಉಳಿಸ್ಕೊಳ್ಳೋಕೆ ನಾನು ಏನು ಪ್ರಯತ್ನ ಮಾಡ್ತೀನಿ. ಕಾರ್ ಅಂತ ಬಂದಾಗ ನಿಮ್ಗೆ ಡ್ರೈವಿಂಗ್ ಗೊತ್ತಿರಬೇಕು, ಅದನ್ನ ಕ್ಲೀನಾಗಿ ಮೇಂಟೈನ್ ಮಾಡಕ್ ಬರಬೇಕು, EMI ಬಂದಾಗ ಕಟ್ಟಕ್ಕಂತೂ ಗೊತ್ತಿರಲೇಬೇಕು, ಫ್ರೀ ಆಗಂತೂ ಹಾರ್ಡ್ ವರ್ಕ್ ಬೇಕೇ ಬೇಕು. ಹಾರ್ಡ್ ವರ್ಕ್ ಇಲ್ಲದೆ ಮ್ಯಾಜಿಕ್ ಆಗ್ಬಿಡುತ್ತೆ ಗುರು ಅನ್ಕಂಡೆ ಬಂತು, ಆ ಥರದ್ದೆಲ್ಲ ಸೀನ್ ಇಲ್ಲ. ಎಸ್, ಅಂಡ್ ಸುಮಾರು ಜನ ಇದನ್ನ ಹೇಳ್ತಾರೆ, ನಾನು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದೆ ಬಟ್ ನಂಗೆ ರಿಸಲ್ಟ್ಸೇ ಇಲ್ಲ. ನೀವೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ರಿಸಲ್ಟ್ಸ್ ಇಲ್ಲ ಅಂತ ಹೇಳಿ. ಸೊ ಹಾರ್ಡ್ ವರ್ಕ್ ಎಲ್ಲ ವೇಸ್ಟ್. ಓಕೆ, ಅಥವಾ ನಾನು ಸಿಕ್ಕಾಪಟ್ಟೆ ಲಕ್ ಇದೆ, ನಾನು ಹಾರ್ಡ್ ವರ್ಕೇ ಮಾಡಲ್ಲ ಬರುತ್ತೆ ಅಂದ್ರೆ ಅದೆಲ್ಲ 1 in 100 ಇಲ್ಲಿ 1 ಕೇಸಸ್ ಅಲ್ಲಿ ಹಂಗೆ ಆಗ್ಬೋದು. ಯಾವುದೋ ಜಾತಕದಲ್ಲಿ ಅವರು ಹುಟ್ಟಿದ್ದು ಅದೆಲ್ಲ ಕೂಡಿ ಬಂದು ಎಲ್ಲ ಆದ್ರೆ ಅದು ವಾವ್ ಅಷ್ಟೇ. ಅಥವಾ ಅಲ್ಲೂ ತಗೊಂಡ್ರು ನಾವು ರೇರ್ ಕೇಸಸ್ ಅಂತೀವಿ ಅಂದ್ರೂ ಕೂಡ ಗೊತ್ತಿಲ್ಲ, ಬಿಕಾಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರು ಏನ್ ಮಾಡಿರ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸ್ಟಿಲ್ ಹಾರ್ಡ್ ವರ್ಕ್ ಪ್ಲಸ್ ಈ ಮ್ಯಾನಿಫೆಸ್ಟೇಷನ್ ಪ್ಲಸ್ ಯುವರ್ ಲಕ್ ಎಲ್ಲಾನು ವರ್ಕ್ ಆಗತ್ತೆ, ಬಿಲೀವ್ ಮಾಡ್ಬೇಕಷ್ಟೇ. ನನಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ, ತುಂಬ ಜನ ಈಗ ಪ್ರಾರಂಭದ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡ್ರು ದಂಗಾಗ್ಬಿಟ್ಟಿರ್ತಾರೆ. ನಾವು ಭೂಮಿಕಾ ದೇಶಪಾಂಡೆನ ಸೋಷಿಯಲ್ ಮೀಡಿಯಾದಲ್ಲಿ
ಅವರು ಒಂದು ಮಾಡ್ರನ್ ಡ್ರೆಸ್ ಹಾಕಿ ಒಂದೊಂದು ಸರಿ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಯಾವುದೋ ಡ್ಯಾನ್ಸ್ ಮಾಡಿದ್ದು ನೋಡಿದ್ದೀವಿ, ಅಥವಾ ಯಾವುದೋ ಯೂಟ್ಯೂಬಲ್ಲಿ ಬೇರೆ ಬೇರೆ ಬ್ಲಾಗ್ಸ್ಗಳಲ್ಲಿ ನಿಮ್ಮ ಕಾರ್ಯಚಟುವಟಿಕೆ ನೋಡಿರ್ತೀವಿ, ನಿಮ್ಮ ಆ್ಯಕ್ಟಿಂಗ್ ನೋಡಿರ್ತೀವಿ, ಅಥವಾ ನಾನು ಹೇಗಿದ್ದೆ ಮೊದಲು ದಪ್ಪ ಇವಾಗ ಎಷ್ಟು ಸಣ್ಣ ಆಗಿದ್ದೀನಿ, ಹೆಂಗೆ ನನ್ನ ಬಾಡಿ ನಾನು ಮೇಂಟೈನ್ ಮಾಡಿದ್ದೀನಿ, ಹೆಲ್ತ್ ಹೆಂಗಿದೆ ಅನ್ನೋದು ನೋಡಿದ್ದೀವಿ, ಅಥವಾ ನೀವು ಯಾವುದೋ ಆಧ್ಯಾತ್ಮದ ಬಗ್ಗೆ ಏನೊಂದು ಒಳ್ಳೆತನ ಮಾತಾಡಿದಾಗ ನೋಡಿದ್ದೀವಿ. ಇವ್ರಿಗೆ ಇಷ್ಟೆಲ್ಲ ಗೊತ್ತಲ್ಲ, ಇವ್ರು ಹಿಂಗ ಅಂತ ಇವಾಗ ಯೋಚನೆ ಮಾಡ್ತಿರ್ತಾರೆ. ನೀವು ಮೊದಲಿಂದನೂ ಹಿಂಗ ಬರ್ತಾ ಬರ್ತಾ ಚೇಂಜ್ ಆದ್ರ? ಇಲ್ಲ, ಆಧ್ಯಾತ್ಮಿಕ ಅಂತ ಬಂದರೆ ನಾನು ಬರ್ತಾ ಬರ್ತಾ ಚೇಂಜ್ ಆದೆ. ಒಂದು ಇನ್ಬಿಲ್ಟು ಇರುತ್ತೆ, ಯಾಕಂದ್ರೆ ನಾನು ಫ್ರಮ್ ಅ ಬ್ರಾಹ್ಮಿನ್ ಕಮ್ಯುನಿಟಿ ಇರೋದ್ರಿಂದ ಅದು ಇನ್ಬಿಲ್ಟಲ್ಲಿ ನಮ್ಗೆ ತುರುಕ್ಬಿಟ್ಟಿರ್ತಾರೆ ಚಿಕ್ಕ ವಯಸ್ಸಿಂದ ಪೂಜೆ ಪುನಸ್ಕಾರ ಅನ್ನೋದು. ಬಟ್ ನಾನು ಅಷ್ಟೊಂದು ಇರಲಿಲ್ಲ. ಪೂಜೆ ಮಾಡ್ತಿದ್ದೆ, ಹಬ್ಬ ಹರಿದಿನ ಬಂದರೆ ಪೂಜೆ ಮಾಡ್ತಾ ಇದ್ದೆ ಅಷ್ಟೇ, ಬಿಟ್ರೆ ದಿವ್ನ ಕುತ್ಕೊಂಡು ಪೂಜೆ ಮಾಡೋ ಕೆಟಗರಿನಲ್ಲಿ ನಾನು ಇರಲಿಲ್ಲ. ಅದು ಇವಾಗ ಚೇಂಜ್ ಆಯ್ತು. ಓಕೆ, ಲೆಟ್ಸ್ ಗೋ ಬ್ಯಾಕ್, ಫ್ಲಾಶ್ ಬ್ಯಾಕ್ ಹೋಗಿ ಮತ್ತೆ ವಾಪಸ್ ಬರೋಣ. ಇದೊಂಥರ ಸ್ಕ್ರೀನ್ ಪ್ಲೇ ಹಂಗೆ ಚೇಂಜ್ ಮಾಡೋಣ. ಈಗ ನೀವು ಭಾಗ್ಯಶ್ರೀ ಮಂಜುನಾಥ, ಭೂಮಿಕಾ ದೇಶಪಾಂಡೆ, ಇದು ಕ್ಲಾರಿಟಿ ಸಿಗ್ಲಿ ಎಲ್ಲರಿಗೂ. ಬಿಕಾಸ್ ಎರಡೆರಡು ಹೆಸರು ತುಂಬಾ ಕನ್ಫ್ಯೂಸ್ ಮಾಡ್ತೀರಪ್ಪ ನೀವು ನಮ್ಗೆ. ಇಲ್ಲ, ಎರಡು ಹೆಸರು ಹೇಗೇನು ಅರ್ಥ ಇದೆ ಅಂಡ್ ಎರಡು ಹೆಸರು ಕನೆಕ್ಷನ್ ಕೊಡುತ್ತೆ. ಭೂಮಿಕಾ ಅನ್ನೋದು ನನ್ನ ಮೇನ್ ಹೆಸರು. ನನ್ನ ಹುಟ್ಟಿದಾಗ ಹುಟ್ಟುನಾಮ ಭೂಮಿಕಾ. ಭೂಮಿಕಾ ಅಂತ ಹೆಸರಿಟ್ರು ಅಪ್ಪ ಅಮ್ಮ? ಹೌದು, ಅಪ್ಪ ಅಮ್ಮ ಹೆಸರಿಟ್ರು, ನಾಮಕರಣ ಮಾಡಿದ್ರು. ಅದಾದ್ಮೇಲೆ ನಾನು ಅಕ್ಷರಾಭ್ಯಾಸಕ್ಕಂತ ಹೇಳಿ ಮಂತ್ರಾಲಯಕ್ಕೆ ಹೋದದ್ದು. ಸೊ ಇವಾಗ ಅದನ್ನೇ ಹೇಳ್ತಿದ್ದೆ, ರಾಯರು ಅಂತ ಹೇಳಿದ್ರೆ ನಾನು ಇವಾಗ ಹೋದಲ್ಲ, ನಾನು 2.5 ತಿಂಗಳು ಮಗು ಫಸ್ಟ್ ಟೈಮ್ ಮಂತ್ರಾಲಯ ಹೋದಾಗ. ಸೊ ಅಕ್ಷರಾಭ್ಯಾಸ ನಂದಾಗಿದ್ದೆ ಮಂತ್ರಾಲಯದಲ್ಲಿ. ಅಲ್ಲಿ ಹೋದಾಗ ಸುಷಮೀಂದ್ರ ತೀರ್ಥರು, ಅವಾಗಿನ ಮಠಾಧಿಪತಿಗಳು, ಅವರು ಭಾಗ್ಯಶ್ರೀ ಅನ್ನೋ ಅಕ್ಷರಾಭ್ಯಾಸ ಅಲ್ಲೇ ಆಗಿದ್ರಿಂದ ಭಾಗ್ಯಶ್ರೀ ಅನ್ನೋ ಹೆಸರು ಅವಳ ಎಜುಕೇಶನಿಗೆ ಇಡಿ, ಅದು ಅವಳಿಗೆ ತುಂಬ ಲಕ್ ತೊಗೊಂಡು ಬಂದು ಕೊಡುತ್ತೆ ಅಂತ ಹೇಳಿ ಇಟ್ಟಿದ್ದು. ಎಸ್, ನಾನು ಕಾಲೇಜ್ ಟಾಪರ್ ಸರ್, ಯಾವಾಗಲೂ ಟಾಪರಲ್ಲೇ ಇದ್ದಿದ್ದು. ಎಬೋ 85% ನನ್ನ ಮಾರ್ಕ್ಸ್ ಇರ್ತಿದ್ದು. ಸೊ ಚೆನ್ನಾಗಿ ಓದ್ತಿದ್ದೆ. ಸೊ ಹಾಗಾಗಿ ಅಫಿಷಿಯಲಿ ಭಾಗ್ಯಶ್ರೀ ಮಂಜುನಾಥ್, ಅಪ್ಪನ ಹೆಸರು ಮಂಜುನಾಥ್, ಭಾಗ್ಯಶ್ರೀ ಮಂಜುನಾಥ್. ದೇಶಪಾಂಡೆ ಅನ್ನೋದು ಸರ್ ನೇಮ್. ಅಜ್ಜಿ ಅಂದ್ರೆ ಅಪ್ಪನ ಅಮ್ಮ, ಅಜ್ಜಿ ತಾತ ಅವ್ರಿಗೆ ಗೊತ್ತಿಲ್ಲದೆ ಆ ಟೈಮ್ನಲ್ಲಿ ಬೇರೆಯವ್ರನ್ನ, ಅಂದ್ರೆ ಮಕ್ಕಳೆಲ್ಲ ಹುಟ್ಟಿದ್ಮೇಲೆ ಇನ್ಯಾರನ್ನ ಮದ್ವೆ ಆಗ್ಬಿಟ್ರಂತೆ ತಾತ. ಸೊ ಇವ್ರು ಅಜ್ಜಿ ಅವ್ರನ್ನ ಬಿಟ್ಟು ಬಂದ್ಬಿಟ್ಟಿದ್ರು, ಜೊತೆಗೆ ಇರ್ಲಿಲ್ಲ. ಸೊ ನಾನ್ ಬೇಡ ಅಂತ ಹೇಳಿ ನೀನ್ ಯಾರ ಜೊತೆಗೋ ಹೋದೆ. ಸೊ ನನ್ಗೆ ಯಾಕೆ ನೀನ್ ಬೇಕು, ನಿನ್ ಸರ್ನೇಮ್ ಬೇಕು ಅಂತ ಹೇಳಿ ಅಜ್ಜಿ ಅದನ್ನ ಕ್ಯಾರಿ ಮಾಡ್ಲಿಲ್ಲ. ಸೊ ನನ್ನ ಅಪ್ಪ ಇವ್ರು ಯಾರು ನನ್ನ ಅದಕ್ಕೆ ಅಫಿಷಿಯಲಿ ಅದು ಬರ್ಲಿಲ್ಲ. ಸೊ ಯಾರಿಗೂ ದೇಶಪಾಂಡೆ ಇಲ್ಲ? ಇಲ್ಲ, ನನ್ನ ಅಜ್ಜಿ ಕ್ಯಾರಿ ಮಾಡ್ಲಿಲ್ಲ ಅದನ್ನ. ಮತ್ತೆ ಈಗ ನೀವು ಯಾಕೆ ತಗೊಂಡ್ರಿ? ಈಗ ಯಾಕೆ ತಗೊಂಡೆ ಅಂದ್ರೆ ಸರ್ನೇಮ್ ಒಂದು ದೇಶಪಾಂಡೆನೆ. ಬಟ್ ಏನಾಯ್ತು, ಉತ್ತರ ಕರ್ನಾಟಕದಲ್ಲಿ ನಂಗೆ ಜಾಸ್ತಿ ಶೂಟ್ಸ್ ಇರ್ತಿತ್ತು. ಸೊ ಅಲ್ಲೆಲ್ಲ ಹೆಂಗಂದ್ರೆ ಇವತ್ತಿಗೂ ಸ್ವಲ್ಪ ಕ್ಯಾಸ್ಟಿಸಮ್ ಈ ಇಂಪಾರ್ಟೆನ್ಸ್ ಕೊಡೋ ಒಂದು ಅಭ್ಯಾಸ ಇದೆ. ನೀವ್ ಯಾವ ಮನೆತನ ಅಂತಾರೆ. ನಂಗೆ ಮನೆತನ ಅಂದ್ರೆ ನಮ್ ಬೆಂಗಳೂರಲ್ಲಿ ನಾವ್ ಇದು ಯಾವ್ದು ನೋಡ್ದೋರೇ ಅಲ್ಲ. ನಮ್ಗೇನೋ ನನ್ನ ಫ್ರೆಂಡ್ಸು ಮನುಷ್ಯರು ಅಷ್ಟೇ ಲೆಕ್ಕದಲ್ಲಿ ನಮಗೆ ಅದು. ಸೊ ನಮ್ಮ ಮನೆತನ ಅಂದ್ರೆ ನನ್ಗೆ ಮನೆ ಬೆಂಗಳೂರಲ್ಲಿ ಇದೆ. ನನ್ನ ಮನೆ ಹೆಸರಿಟ್ಟಿದ್ದು ಏಕಾದೃಷ್ಟ ಅಂತ, ಗಣೇಶನ್ ಹೆಸರು ಏಕಾದೃಷ್ಟ ಅಂತಿದ್ದೆ. ಅಲ್ಲಲ್ಲ, ನಿಮ್ಮ ಮನೆತನ ಯಾವುದು, ಸರ್ ನೇಮ್ ಏನು? ನಂಗೆ ಅಪ್ಪನ ಹೆಸರು ಅಪ್ಪ ಮಂಜುನಾಥ್, ಭಾಗ್ಯಶ್ರೀ, ಭೂಮಿಕಾ ಮಂಜುನಾಥ್ ಅಂತಿದ್ದೆ ಎಲ್ಲ ಕಡೆ. ಆಮೇಲೆ ಅಲ್ಲಿ ಅವ್ರು ಹೇಳಿದ್ದು, ನನ್ನ ಟೀಮ್ ಎಲ್ಲ ಏನಿದ್ರು ಅವಾಗ ಅವ್ರು ಹೇಳಿದ್ದು ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಥರ ಮಾಡ್ತಾರೆ, ಎನಿವೇಸ್ ನೀವು ದೇಶಪಾಂಡೆ ಇರೋದ್ರಿಂದ ಅದೊಂದು ಕಿರೀಟ ನಿಮ್ಮ ತಲೆಗೆ, ಕ್ಯಾರಿ ಮಾಡಿ ಅದನ್ನ ಅಂತ. ಆವಾಗ ಸೋಷಿಯಲ್ ಮೀಡಿಯಾಗ ನಾನು ಅದನ್ನು ಕ್ಯಾರಿ ಮಾಡಿದ್ದು. ಬಟ್ ಕ್ಯಾರಿ ಮಾಡಿದ್ದು ನಿಮ್ಗೆ ಅನುಕೂಲ ಆಯ್ತಾ? ನನಗೇನು ಪರ್ಸ್ನಲಿ ನಾನು ಅದನ್ನು ಆಗಲಿಲ್ಲ ಸರ್. ಪರ್ಸ್ನಲಿ ಅಂತ ಬಂದರೆ ಓಕೆ, ಡಿಫ್ರೆಂಟ್ ಅಂದರೆ ಭೂಮಿಕಾ ಅನ್ನೋ ಹೆಸರುಗಳು ತುಂಬ ಜನ ಇರೋದ್ರಿಂದ ಭೂಮಿಕಾ ಮಂಜುನಾಥ್ ಅನ್ನೋದು ಅಗೇನ್ ಕಾಮನ್ ಆಗಿಬಿಡ್ತಿತ್ತು. ಭೂಮಿಕಾ ದೇಶಪಾಂಡೆ ಅಂದ್ರೆ ನಾನೇ ಅನ್ನೋದು ಒಂದು ಗೊತ್ತಾಗುತ್ತೆ, ಫಿಕ್ಸ್ ಆಯ್ತು. ಸರ್ ನಿಮ್ಗೆ ಯಾವಾಗಲೂ ಅಷ್ಟೇ ಕನ್ಫ್ಯೂಷನ್ಗೆ ಅವಕಾಶ ಇಲ್ಲ, ನೀವೇ ಅಂತ ಪಕ್ಕ ಹೇಳುತ್ತೆ ಅಂತ. ಬಟ್ ಅದೇನದು ಉತ್ತರ ಕರ್ನಾಟಕ ಅಂದ್ರೆ ನಾವು ಬೆಂಗಳೂರು ನೋಡು ಅಂದ್ರೆ ನನಗೆ ಗೊತ್ತಿರೋ ನೀವು ಉತ್ತರ ಕರ್ನಾಟಕ ತಾನೇ? ಅಲ್ಲ, ನಾನು ಲೋಕಲ್ ಬೆಂಗಳೂರೋಳು. ಅಲ್ರಿ ಮೇಡಮ್ ಅವರೇ, ನೀವು ಎಲ್ಲ ಮಾತಾಡೋದು ಎಲ್ಲ ವಿಡಿಯೋ ಮಾಡೋದೆಲ್ಲ ಅಷ್ಟು ಚಂದ ಉತ್ತರ ಕರ್ನಾಟಕ ಮಾತಾಡ್ತೀರಿ ನೀವು? ಹೌದ್ರಿ ಸರ್, ಅಲ್ಲಿ ಹೋಗಿ ಹೋಗಿ ನಾ ಕಲ್ತ್ಬಿಟ್ಟಿನ ಭಾಷೆನ. ನೀವು ಬೆಂಗಳೂರಿನವ್ರ? ಲೋಕಲ್ ಬೆಂಗಳೂರು. ನೀವು ಸುಳ್ಳು ಹೇಳಂಗಿಲ್ಲ ಮತ್ತೆ? ಲೋಕಲ್ ಬೆಂಗಳೂರು ಮತ್ತೆ ಆಚೆ ಈಚೆ ಹಳ್ಳಿನೂ ಅಲ್ಲ, ಸಿಟಿ, ಎಕ್ದಮ್ ಲೋಕಲ್ ಸಿಟಿ. ಪ್ರಮಾಣ ಮಾಡಿ ಹೇಳ್ಬೇಕಾ? ರಾಯರ ಮೇಲೆ ಅಣೆಗೂ. ಬಟ್ ನೀವು ಇದುವರೆಗೂ ನಾನೇನು ಅನ್ಕೊಂಡಿದ್ದೆ ನಿಮ್ಮನ್ನ ಅಂದ್ರೆ ನೀವು ಉತ್ತರ ಕನ್ನಡದ ಹೆಣ್ಮಗಳು ಅಂತ. ಮ್ಯಾಕ್ಸಿಮಮ್ ಜನ ಹಾಗೆ ಅನ್ಕೊಂಡಾರೆ. ಬಂತು ನೋಡ್ರಿ, ನಂಗೆ ನೀವು ಒಂದ್ಸಲ ಉತ್ತರ ಕರ್ನಾಟಕ ಅಂದ್ರೆ ಆ ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ. ಹೆಂಗದು ಸರ್? ಏನಾಯ್ತು, ಒಂದು ನನ್ಗೆ ಇಷ್ಟು ಫೇಮು ಆ ಸಕ್ಸಸ್ ಅನ್ನೋದು ಕೊಟ್ಟಿದ್ದು ಉತ್ತರ ಕರ್ನಾಟಕ. ಬಿಗಿನಿಂಗ್ ಅಲ್ಲಿ ಹೋದಾಗ ನನ್ಗೆ ಬರ್ತಾನೆ ಇರ್ಲಿಲ್ಲ. ಮತ್ತೆ ಹೆಂಗೆ ರೀ ಅಂತ ಹಚ್ಕೊಂಡ್ ಮಾತಾಡ್ಬೇಕು. ನಮ್ ಕಡೆ ರೀ ಅಂದ್ರೆ ಗಂಡಂಗಷ್ಟೇ ನಾವ್ ರೀ ಅನ್ನೋದು. ನಾನ್ ಇವ್ರೇನ್ ಎಲ್ರಿಗೂ ರೀ ಅನ್ನುವಂತಾರಲ್ಲ ನನ್ಗೆ. ಹಾ, ಅದಾದ್ಮೇಲೆ ಅವ್ರು ಅಂದ್ರು ಇಲ್ಲ ರೀ. ಒಂದ್ಸಲ ಒಬ್ರು ಪೊಲೀಸರ ಹತ್ರ ಬೈಸ್ಕೊಂಡಿದೀನಿ. ಮತ್ತೆ ಏನಂತ? ಪಾರ್ಕಿಂಗ್ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸ್ದೆ. ನಿಲ್ಸುವಾಗ ಅವ್ರನ್ನ ಕೇಳ್ದೆ, ಸರ್ ಇಲ್ಲಿ ಗಾಡಿ ನಿಲ್ಲಿಸ್ಬೋದಾ? ನಾನ್ ಕೇಳಿದ್, ಸರ್ ಗಾಡಿ ನಿಲ್ಲಿಸ್ಬೋದಾ? ಅವ್ರು ಏನ್ ಮರ್ಯಾದೆ ಇಲ್ಲದೆ ಮಾತಾಡ್ತಾ ಇದ್ದೆ, ನೀನು ರೆಸ್ಪೆಕ್ಟ್ ಕೊಡಕ್ಕಾಗಲ್ವಾ ನಿಂಗೆ? ನಾನು ಏನ್ ತಪ್ಪು ಮಾತಾಡ್ದೆ, ನಂಗೆ ಭಯ ಶುರು ಆಗೋಯ್ತು. ಬಿಕಾಸ್ ಈ ಹೊಸ ಜಾಗ, ಬಿಗಿನಿಂಗು, ನಂಗೆ ಏನೂ ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳಿದ್ದು, ರೀ ಅಂತ ಹಚ್ಚಿಲ್ಲ ನೀನು. ಓ ರೀ ಅಂತ, ಸರ್ ಅಂದ್ರೆ ಮರ್ಯಾದೆ ಅಲ್ಲ, ರೀ ಅಂತ ಹಚ್ಚಿದ್ರೆ ಮರ್ಯಾದೆ ಅನ್ನೋದು ಗೊತ್ತಾಯ್ತು.
ದೆನ್ ಅಲ್ಲೇ ರೆಗ್ಯುಲರ್ ನನ್ನ ಕೆಲಸಗಳು ಇದ್ದಿದ್ರಿಂದ ಆ ಭಾಷೆ ಕಲ್ತ್ಕೊಳ್ಳೋದು ನಂದು ಒಂದು ಕಂಪಲ್ಸರಿ ಆಯಿತು. ಮತ್ತು ನಂಗೆ ಅಲ್ಲಿನ ಜನ ಪ್ರೀತಿ, ಆ ಪ್ರೀತಿ ನೋಡಿ ಅವ್ರ ಜೊತೆ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಓಕೆ ಅವ್ರು ನಂಗೆ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ನನ್ನ ಕಡೆಯಿಂದ ಅವ್ರಿಗೆ ಏನಾನ ಕೊಡ್ಬೋದು ಅಂದರೆ ಭಾಷೆ ಕಲಿಬೋದು, ನಾನು ಕಲಿತೀನಿ ಅಂತ ಹೇಳಿ ಶುರು ಆಗಿದ್ದು. ಹಾಗೆ ಮತ್ತು ನನ್ನ ಡೈಲಾಗ್ಸ್ಗಳೆಲ್ಲನೂ ಅಲ್ಲಿನ ಭಾಷೆ ಕೊಡ್ತಾ ಇದ್ರು. ಅಲ್ಲಿನ ನೇಟಿವಿಟಿ ಕತೆಗಳನ್ನ ಬರೀತಿದ್ರಿಂದ ಆ ಭಾಷೆ ಕನೆಕ್ಟ್ ಆಗಲಿ ಅಂತ ಹೇಳಿ ಅವ್ರು ಆ ಡೈಲಾಗ್ ಬರೆಯೋರು. ಸೊ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಬರ್ತಿರ್ಲಿಲ್ಲ, ಬುಕ್ ಕೊಟ್ಟರು, ಕೆಲವೊಂದು ಬುಕ್ಸನ್ನ ಓದು ನಿಂಗೆ ಬರುತ್ತೆ ಅಂತ ಹೇಳಿ. ನಂಗೆ ಬುಕ್ ಓದೋ ಅಭ್ಯಾಸ ಅಂತೂ ಇದೆ. ಸೊ ಬುಕ್ಸ್ ಓದೋಕ್ಕೆ ಶುರು ಮಾಡಿದೆ. ಅಲ್ಲಿ ನಂಗೆ ಕನೆಕ್ಟ್ ಆಗೋಕ್ಕೆ ಶುರು ಆಯಿತು. ಆ್ಯಂಡ್ ಅವರಿಗೂ ನನ್ನ ಭಾಷೆ ಅಂದರೆ ಕ್ಯೂಟ್, ಯಾಕಂದರೆ ನಾನು ಇನ್ನೂ ಪರ್ಫೆಕ್ಟ್ ಉತ್ತರ ಕರ್ನಾಟಕ ಮಾತಾಡಲ್ಲ, ಬಟ್ ನಾನು ಮಾತಾಡೋದ್ರು ಕ್ಯೂಟ್ ಅನ್ಸುತ್ತೆ. ಅವರಲ್ಲಿ ನಾನು ಕನೆಕ್ಟ್ ಆಗೋಕ್ಕೆ ಶುರು ಆಗ್ಬಿಟ್ರು. ಚೆನ್ನಾಗಿದೆ ನೀವು ಹೇಳೋದು, ಕ್ಯೂಟ್ ಅನ್ಸುತ್ತೆ. ಹೌದು. ಹೆಣ್ಮಕ್ಳು ಹಂಗೇನೋ ಅಥವಾ ಇಲ್ಲ ಸರ್, ನಾನು ಹಂಗೆ ಸರ್. ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ ನೀವು ಕ್ಯೂಟ್ ಅಂತ. ಹೌದು 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 ಹೌದು. ಅಫ್ಕೋರ್ಸ್ ಕ್ಯೂಟ್. ಥ್ಯಾಂಕ್ ಯು ಸರ್. ನಾವು ಕೊಡೋಣ ಒಂದು ಕಾಂಪ್ಲಿಮೆಂಟ್ಸ್. ಥ್ಯಾಂಕ್ ಯು ಸರ್. ಬಟ್ ಟೆಲ್ ಮೀ, ಬಟ್ ನಿಮ್ಮ ಹುಟ್ಟಿದ್ದೆಲ್ಲ ಬೆಂಗಳೂರು. ಹೌದು. ಸೊ ಅಪ್ಪಟ ಸಿಟಿ ಹುಡುಗಿ ನೀವು. ಹೌದು. ಈ ಸಿಟಿ ಕಲ್ಚರ್ಲೇ ಬೆಳೆದವರು. ಹೌದು. ಹೆಂಗಿದ್ಲು ಪುಟಾಣಿ ಹುಡುಗಿ ಭೂಮಿಕಾ? ಅಯ್ಯೋ, ಒಂದು ಕಾಲದಲ್ಲಿ ನಾನು ಸ್ವಲ್ಪ ಪುಕ್ಲಿ ಹೆದರ್ತಿದ್ದೆ. ಈ ಭೂಮಿಕಾ ಅಲ್ವೇ ಅಲ್ಲ, ಅವಾಗಿದ್ದ ಭೂಮಿಕಾನು ಬೇರೆ, ಈ ಭೂಮಿಕಾನೇ ಬೇರೆ. ಅವಾಗೆಲ್ಲ ಹೇಳಿದ್ನಲ್ಲ ಸರ್, ನನ್ನ ಆರ್ಥೋಡಾಕ್ಸ್ ಫ್ಯಾಮಿಲಿ. ಯಾರು ಮನೇಲಿ ಯಾರು ಇದ್ರು? ಅಪ್ಪ, ಅಮ್ಮ, ತಂಗಿ. ಓಕೆ, ನೀವು ಇಬ್ಬರೇ ಹೆಣ್ಮಕ್ಳು? ಜಾಸ್ತಿ ನಾನು ಅಪ್ಪ ಅಮ್ಮ ಇದ್ರೂ ಸಹಿತ ನಾವು ಜಾಸ್ತಿ ಎಲ್ಲದಕ್ಕೂ ಪರ್ಮಿಷನ್ ತಗೊಳ್ಳೋದು ದೊಡ್ಡಪ್ಪ ದೊಡ್ಡಮ್ಮನಿಂದ, ಅಪ್ಪನ ಅಣ್ಣನಿಂದ. ಓ ಹೌದಾ? ಇವತ್ತಿಗೂ ದೊಡ್ಡಪ್ಪ ಅಂದ್ರೆ ನಂಗೊಂಥರ ಅದೆಲ್ಲೋ ಇನ್ಬಿಲ್ಟ್ ಭಯ. ಹೌದು. ಸ್ಟ್ರಿಕ್ಟ್, ತುಂಬಾ ಸ್ಟ್ರಿಕ್ಟ್. ಲಂಗ ಬ್ಲೌಸ್ ಬಿಟ್ರೆ ಬೇರೆ ಹಾಕೋಗಿಲ್ಲ. ಅದು ಲಂಗ ಬ್ಲೌಸ್ ಇಲ್ಲಿವರೆಗೂ ಇರಬೇಕು ಬ್ಲೌಸ್. ಎಲ್ಲೂ ಮೈ ತೋರ್ಸೋ ಹಂಗೆ ಇಲ್ಲ. ಕುಂಕುಮ ಕಂಪಲ್ಸರಿ. ಮತ್ತೆ ಅರ್ಶನ, ನಮಗೆ ಸ್ನಾನ ಮಾಡುವಾಗ ಇಲ್ಲಿ ಅರ್ಶನ ಹಚ್ಕೋತೀವಿ ಕೈಗೆ ಕಾಲಿಗೆಲ್ಲ, ಇದೆಲ್ಲ ಕಂಪಲ್ಸರಿ. ಅಪರೂಪದ ಬೆಂಗಳೂರಲ್ಲಿರೋ ಹೆಣ್ಮಗಳು ನೀವು. ಹಂಗಿದ್ದೆ. ಬಟ್ ಅದಾದ್ಮೇಲೆ ಕಾಲೇಜು ಎಲ್ಲ ಶುರು ಆದ್ಮೇಲೆ ಉಲ್ಟಾ ಅಗೇನ್ ವರ್ಷನ್ ಚೇಂಜ್ಡ್, ಮಾಡರ್ನ್ ಹುಡುಗಿ. ಸೊ ಜೀನ್ಸ್ ಪ್ಯಾಂಟ್ ಸ್ಕರ್ಟ್ ಬಂತು. ದೊಡ್ಡಪ್ಪನ ಮನೆಗೆ ಹೋಗ್ಬೇಕಾದ್ರೆ ಮಾತ್ರ ಲಂಗ ಬ್ಲೌಸ್. ಹಂಗೆ ಟ್ರೆಡಿಷನಲ್ ಆಗಿ ಹಂಗೆ ಹೋಗೋದು. ಟ್ರೆಡಿಷನಲ್ ನಾನು ಹಿಂಗೆ ಇದೀನಿ ಅಂತ. ಓಕೆ, ಬಟ್ ಎಲ್ಲರ ಜೊತೆ ಬೆರೀತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ, ಪುಕ್ಲ್ತನ? ವೆರಿ ಪುಕ್ಲು ಸರ್. ನನ್ಗೆ ಒಬ್ಳೆ ಅಂದ್ರೆ ಹೆಂಗೆ ಅಂದ್ರೆ ನಂದೊಂದು ಸೈಕಲ್. ಬೆಳಗ್ಗೆ ಎದ್ದೆ ಸ್ಕೂಲ್ಗೆ ಹೋದೆ ಅಥವಾ ಕಾಲೇಜ್ಗೆ ಹೋದೆ, ವಾಪಸ್ ಮನೆಗೆ ಬಂದು ಇಷ್ಟೇ. ಒಂದು ಟ್ರಿಪ್ ಹೋಗ್ಲಿಲ್ಲ, ಒಂದು ಫ್ರೆಂಡ್ಸ್ಗಳ ಜೊತೆ ಔಟಿಂಗ್ ಹೋಗ್ಲಿಲ್ಲ, ಹೋಟೆಲ್ ಬಂದು ಕಾಫಿ ಕೂಡ ಕುಡ್ದೋಳಲ್ಲ ನಾನು. ಆ ಲೆವೆಲ್ ಸ್ಟೀರಿಯೋ ಟೈಪ್ ಅನ್ನೋ ಥರ ಹೇಳ್ಬೋದು. ಭೂಮಿಕಾ ಅಂದರೆ ಓಕೆ, ಹೆಣ್ಮಕ್ಳು ಸೇರ್ಕೊಂಡು ಬರೀ ಗಾಸಿಪ್ಸ್ ಮಾಡು. ಲೈಕ್ ಹೆಂಗೆ ಮೈಂಡ್ ಸೆಟ್ ಅಂದರೆ, ಒಂದು ಹುಡುಗ ಹುಡುಗಿ ನಿಂತ್ಕೊಂಡು ಮಾತಾಡ್ರೆ ಐ ಎಮ್ ಲೈಕ್ ಏನು ಕೆಟ್ಟ ಜನ ಅಪ್ಪ ಇವರು ಅನ್ನೋ ಅಷ್ಟು ಮೈಂಡ್ ಸೆಟ್ ನಂದು. ಅಷ್ಟು ಸ್ಟೀರಿಯೋಟಿಪಿಕಲ್ ಇದ್ದೆ ನಾನು. ಯಪ್ಪ, ಬೆಂಗಳೂರಲ್ಲಿ ಬೆಳೆದಿರೋ ಒಂದು ಹುಡುಗಿ ಇಷ್ಟೆಲ್ಲ ಯೋಚನೆ ಮಾಡ್ತಾಳಂತ ಯೋಚನೆ ಮಾಡ್ತಿದ್ದೀನಿ ನಾನು. ಎಸ್. ಅದಾದ್ಮೇಲೆ ಲೈಕ್ ಕಂಪ್ಲೀಟ್ಲಿ ರಿವರ್ಸ್ಡ್. ಅಪ್ಪ ತೀರ್ ಹೋದ್ಮೇಲೆ ಸೊ ಇಟ್ ಬಿಕೇಮ್ ಲೈಕ್ ನಾನು ಮನೆ ಗಂಡ್ಸಾಗಿ ನಿಂತ್ಕೊಂಡ್ಬಿಡ್ಬೇಕಿತ್ತು. ಎಷ್ಟು ವಯಸ್ಸಾಗಿ ನಿಮಗೆ? ಪಿ ಯು ಮಾಡ್ತಿದ್ದೆ. ಓ, ಪಿ ಯು ಸಿ ಓದ್ತಿದ್ರಿ. ಸೊ ತೆಗಿಬೇಕಿತ್ತು. ಹೋದ್ರೆ ಅಲ್ಲಿ ನಾನು ವೀಕಾಗಿ ಹೋಗ್ತೀನಿ ಆ ಟಾಪಿಕ್ ಅಂತ ಹೋದ್ರೆ. ಅದು ಹಂಗಲ್ಲ, ಐ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಒಂದು ಹೆಣ್ಮಗಳಿಗೆ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಸಿಗುತ್ತಲ್ಲ ಮೆಂಟಲಿ. ಸೊ ದಟ್ಸ್ ಅ ಟರ್ನಿಂಗ್ ಪಾಯಿಂಟ್. ಬಟ್ ಅಪ್ಪ ಏನು ಮಾಡ್ತಿದ್ರು? ಕುಕಿಂಗ್ ಕಾಂಟ್ರಾಕ್ಟ್ ಹಾಕಿದ್ರು. ಓಕೆ. ಸೊ ಅಲ್ಲಿಂದ ಶುರು ಆಗಿದ್ದು. ನನ್ನನ್ನು ನಾನು ವರ್ಷನ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಲೈಫ್ ಕಲಿಸ್ಬಿಡುತ್ತೆ ಸರ್ ಪಾಠ. ಹೊರಗಡೆ ಬಂದು ದುಡಿಲೇಬೇಕು, ಮಾಡಲೇಬೇಕು, ಆಪ್ಷನ್ನೇ ಇಲ್ಲ. ದೆನ್ ಆ ವರ್ಷನ್ ಚೇಂಜ್ ಆಗೋಕೆ ಏನು ರಿಯಲೈಸ್ ಆಗಿದ್ದು? ನನಗೂ ನನ್ನ ಮಗಳಿದ್ದಾಳೆ ಮನೇಲಿ. ಅಂದರೆ ಮಗಳಿಗೆ ಯಾವಾಗಲೂ ಅಪ್ಪ ಒಂಥರ ಧೈರ್ಯ, ಯಾವಾಗಲೂ ಅಪ್ಪ ಒಂಥರ ಶಕ್ತಿ, ಯಾವಾಗಲೂ ಬಿಡ ಅಪ್ಪ ಇದಾರಲ್ಲ ಅಂತಿರುತ್ತೆ. ಹೌ ವಾಸ್ ದ ಕನೆಕ್ಷನ್ ಬಿಟ್ವೀನ್ ಯು ಅಂಡ್ ಯುವರ್ ಅಪ್ಪ? ವೆರಿ 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 ಅಂದರೆ ತುಂಬ ಕನೆಕ್ಟೆಡ್ ನಾನು ಅವ್ರಿಗೆ. ಯಾಕಂದರೆ ಅಪ್ಪನೂ ಅಷ್ಟೇ. ನಾನು ನನ್ನ ತಂಗಿ ಇದ್ರೂ ಸಹಿತ ನಾನು ಅಂದರೆ ಹೆವಿ ಲವ್ ಅಪ್ಪಂಗೆ. ನಾನು ಹುಟ್ಟಿದ್ಮೇಲೆ ಅದೃಷ್ಟವಂತೆ ಅಂತ. ಆ್ಯಂಡ್ ಈವನ್ ಈ ಉತ್ತರ ಕರ್ನಾಟಕದಲ್ಲೂ ಅದನ್ನೆಲ್ಲ ಬಿಲೀವ್ ಮಾಡ್ತಾರೆ. ನಾನು ಐ ಆಲ್ಸೋ ಬಿಲೀವ್ ಐ ಆಮ್ ವೆರಿ ಲಕ್ಕಿ. ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಕೆಟಗರಿ ನಂದು. ಸೊ ಅದೃಷ್ಟವಂತೆ ನಾನು. ನಾನು ಹುಟ್ಟಿದ್ಮೇಲೆ ಅವರು ಲೈಫ್ ಹ್ಯಾಸ್ ಬಿಕಮ್ ಚೆನ್ನಾಗಿ ಹೋಗಿತ್ತು ಅವರಿಗೆ ಲೈಫ್ ಅಂತ ಹೇಳಿ. ಅವ್ರು ನನ್ನ ಅದೃಷ್ಟವಂತೆ. ಮತ್ತು ಮೊದಲನೇ ಮಗಳಲ್ಲ ನಾನು. ಅಂದರೆ ಹೆವಿ ಹೆಂಗೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ಕಣ್ಣು ಮಾಡೋಕ್ಕೆ ಮುಂಚೆ ಫಸ್ಟ್ ನನ್ನ ಮುಖ ನೋಡೋರು. ನನ್ನ ಮುಖ ನೋಡಿ ನನಗೊಂದು ಮುತ್ತು ಕೊಟ್ಟು ಅವ್ರ ಲೈಫ್ ಶುರು, ಐ ಮೀನ್ ದಿನ ಶುರು ಆಗೋದು ಅವ್ರದ್ದು. ಅಷ್ಟು ಪ್ರೀತಿ ಅವ್ರಿಗೆ ನಾನು ಅಂದರೆ. ಮತ್ತು ನಾನು ಅಷ್ಟು ಅಟ್ಯಾಚ್ಡ್. ಹೆಂಗೆ ಅಂದರೆ ಕೂತಿದ್ದ ಜಾಗದಲ್ಲಿ ನಂಗೆ ಕಾಫಿ. ಏನಾದ್ರು ನಮ್ಮಮ್ಮ ಕೆಲಸ ಹೇಳಿದ್ರೆ ಬಿಡು, ಮದುವೆ ಆದ್ಮೇಲೆ ಹುಡುಗ ಹೆಂಗೆ ಸಿಗ್ತಾನೋ ಏನೋ, ಪಾಪ ಕಷ್ಟ ಹೆಂಗಿರುತ್ತೋ ಏನೋ ಅವಳು ಗೊತ್ತಿಲ್ಲ, ಇಲ್ಲಿರುವಾಗ ಅವಳು ನೆಮ್ಮದಿಯಾಗಿರಲಿ ಅಂತೇಳಿ ಒಂದು ಕೆಲಸ ಕೂಡ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಅಪ್ಪ. ಅಷ್ಟು ಪ್ರೀತಿ ನಾನು ಅಂದರೆ. ಸೊ ಅವ್ರು ಇರುವಾಗ ನಂಗೆ ಹೆಂಗಂದ್ರೆ ಅಪ್ಪ ಇದ್ದಾರಲ್ಲ, ಸೇಮ್ ನೀವು ಹೇಳ್ದಂಗೆ ಟೆನ್ಷನೇ ಇಲ್ಲ. ಅಪ್ಪ ಇದ್ದಾರಲ್ಲ ನೋಡ್ಕೋತಾರೆ. ಅದೊಂದು ಹೆವಿ ಧೈರ್ಯ ಸರ್. ಇವಾಗಲೂ ಎಷ್ಟೋ ಸಲ ನಾನು ಒಂದೊಂದ್ಸಲ ವೀಕ್ ಆದಾಗ ಐ ಪೋಸ್ಟ್ ಹಿಸ್ ಸ್ಟೇಟಸ್, ನೀನು ಇರಬೇಕಿತ್ತು ಇವತ್ತಿಗೆ. ಸಮ್ಟೈಮ್ಸ್ ಆ್ಯಂಡ್ ಇವತ್ತಿಗೆ ನಾನು ಅದು ಅಂತೀನಿ, ನೀನು ಇರಬೇಕಿತ್ತು, ಈ ಒಂದು ಗ್ರೋತ್ ನೋಡೋಕೆ ನೀನು ಇರಬೇಕಿತ್ತು ಅಂತ ಅಂತೀನಿ. ಬಟ್ ಹಿ ಯೂಸ್ ಟು ಆಲ್ವೇಸ್ ಟೆಲ್ ಮಿ, ಸಿಕ್ಕಾಪಟ್ಟೆ ಬುದ್ಧಿವಂತೆ ನೀನು, ಯುಟಿಲೈಸ್ ಮಾಡ್ಕೊ,
ಯುಟಿಲೈಸ್ ಮಾಡ್ಕೊಂಡ್ರೆ ದ ಚಾನಲೈಸ್ ಮಾಡ್ಕೊಂಡು ಹೋದರೆ ಯು ವಿಲ್ ಬಿ ಲೈಕ್ ಸೂಪರ್ ಸಕ್ಸಸ್ಫುಲ್. ನೀನು ಯುಟಿಲೈಸ್ ಮಾಡ್ಕೊಳ್ಳಲ್ಲ, ಲೇಸಿ ನೀನು, ಮಾಡ್ಕೊ ಅನ್ನೋರು ನನಗೆ. ಏನೋ ಜೀವನದಲ್ಲಿ ಎಷ್ಟೋ ಸರಿ ಆಕ್ಸಿಡೆಂಟ್ಗಳಾಗೋಗುತ್ತೆ. ರೋಡ್ ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ತಿಲ್ಲ ನಾನು, ಜನರಲಿ ಲೈಫಲ್ಲಿ ಆಕ್ಸಿಡೆಂಟ್ಗಳಾಗೋಗುತ್ತೆ. ದಟ್ ಯು ಮೆನ್ಷನ್ಡ್ ಅದು PUC ನಲ್ಲಿ ಆಯಿತು ಅಂತ. ಇಟ್ ವಾಸ್ ಎ ಶಾಕಾ, ಜರ್ಕಾ, ಅಥವಾ ನಿಮ್ಗೆ ಗೊತ್ತಿತ್ತು? ಇಟ್ ವಾಸ್ ಅ ಶಾಕ್. ಅಲ್ಲ, ಒಂದ್ ಕಡೆ ಪ್ರಿಪೇರ್ ಆಗ್ಬಿಟ್ಟಿದ್ವಿ. ಬಿಕಾಸ್ ಏನಾಯ್ತು, ಹಿ ಸ್ಟಾರ್ಟೆಡ್ ಡ್ರಿಂಕ್ಸಿಗೆ ಅಡಿಕ್ಟ್ ಆಗಕ್ಕೆ ಶುರು ಆಗ್ಬಿಟ್ರು ಅವರು. ಬಿಕಾಸ್ ಆಫ್ ಲಾಸಸ್ ಮನಿ, ಫೈನಾನ್ಷಿಯಲ್ ಕ್ರಂಚು, ಅಮ್ಮನ ಜೊತೆಗೆ ರೆಗ್ಯುಲರ್ ಆಗಿ ಜಗಳಗಳು, ಫ್ಯಾಮಿಲಿ ಇಶ್ಯೂಸ್, ಇವೆಲ್ಲದ್ರಿಂದ ಅವರು ಕುಡಿಯೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಹೆವಿ ಕುಡಿಯೋಕ್ಕೆ ಶುರು ಮಾಡಿದ್ರು. ಸಿ, ಎ ಪರ್ಸನ್ ಹೂ ಡೋಂಟ್ ಡ್ರಿಂಕ್, ಒಂದು ಸ್ವಲ್ಪನೂ ಕುಡಿದಿರೋ ವ್ಯಕ್ತಿ ಆಲ್ ಆಫ್ ಎ ಸಡನ್ ಅಷ್ಟು ಕುಡಿಯೋಕ್ಕೆ ಶುರು ಮಾಡ್ತಾರೆ ಅಂದರೆ ದೇಹ ಟಾಲರೇಟ್ ಮಾಡೋಕ್ಕಾಗಲ್ಲ ಅದು. ಸೊ ಅವ್ರು ಅಷ್ಟು ಹೆವಿ ಬೆಳಗಿಂದ ರಾತ್ರಿವರೆಗೂ ಆಲ್ವೇಸ್ ಯೂಸ್ ಟು ಬಿ ಆ ನಶೆನಲ್ಲೇ ಇರ್ತಿದ್ರು ಅವರು. ಅಷ್ಟು ಕುಡಿಯೋಕ್ಕೆ ಶುರು ಮಾಡಿದ್ರು ಅವರು. ಹಾಗಾಗಿ ಸಮ್ವೇರ್ ಇಟ್ ವಾಸ್ ಪ್ರಿಪೇರ್ಡ್. ನಾನು ಅದಕ್ಕೆ ಅದು ಒಂದು ಆ ಜರ್ನಿ ಅಪ್ಪನ ಬಗ್ಗೆ ಮಾತಾಡುವಾಗಲೇ ನನಗೆ ಅದು ದುಃಖ ಶುರು ಆಗ್ಬಿಟ್ಟಿರುತ್ತೆ ಎಲ್ಲೋ ಒಂದು ಕಡೆ. ಎಲ್ಲೋ ಅದನ್ನು ತಡೆಯೋ ಪ್ರಯತ್ನ ಆಗಲಿಲ್ಲ ನಿಮ್ಮಿಂದ? ಇಲ್ಲ ಸರ್, ತಡೆಯೋ ಪ್ರಯತ್ನಕ್ಕಿಂತ ಜಾಸ್ತಿ ನಾನು ಅದಕ್ಕೆ ಇವತ್ತಿಗೆ ಅದೇ ನೀವು ಹೇಳಿರೋ ಎಲ್ಲಿ ಆತ್ಮಹತ್ಯೆಗಳು ಅಥವಾ ನಿನ್ನ ಮೈಂಡ್ ಸೆಟ್ಗಳು ಚೇಂಜ್ ಆಯಿತು ಅಂದಾಗ ನಾನು ಅಪ್ಪನಿಗೆ ಇವತ್ತಿಗೂ ನೆನಪಿದೆ. ಸುಮಾರು ಕಡೆ ಹೇಳಿದ್ದೀನಿ ಕೂಡ ಇದು. ನಾನು ಲಾಸ್ಟ್ ಅವ್ರ ಜೊತೆ ಮಾತಾಡಿದಾಗ ಅವ್ರ ಟಾರ್ಚರ್ ಜಾಸ್ತಿ ಆಗಿಬಿಟ್ಟಿತ್ತು ನಮಗೆ. ಯಾಕಂದರೆ ನಾನೆಲ್ಲೋ ಹೊರಗಡೆ ಟ್ರಿಪ್ ಎಲ್ಲ ಹೋಗಿದ್ದೀನಿ, ಫುಲ್ ಕುಡ್ದಿದ್ದಾರೆ ಅವರು. ಫುಲ್ ಕುಡಿದು ನನಗೆ ಫೋನ್ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ ಒಂದೇ ಮಾತು, ಇಷ್ಟು ಕುಡಿದು ನಂಗೆ ಟಾರ್ಚರ್ ನೀವು, ಯಾಕಂದರೆ ಅವ್ರು ಕುಡಿತಾರೆ ಅಂತ ಹೇಳಿದಾಗ ನಾವು ಹೆಣ್ಮಕ್ಳು, ಹೊರಗಿನ ಗಂಡಸರು ನಮ್ಮನ್ನು ನೋಡೋ ರೀತಿನೇ ಬೇರೆ ಇರ್ತಿತ್ತು ಅವಾಗ. ವಿ ಹ್ಯಾಡ್ ಫೇಸ್ಡ್ ಅ ಲಾಟ್ ಆಫ್ ಇಶ್ಯೂಸ್. ಸೊ ಅವ್ರಿಗೆ ಒಂದೇ ಹೇಳಿದ್ದು, ಹಿಂಗೆ ಕುಡಿದು ಇದು ಮಾಡೋ ಬದಲು ನೀನು ನೇಣು ಹಾಕೊಂಡು ಸತ್ತೋಗ್ಬಿಟ್ಟು ನೀನು, ನಾನು ನೆಮ್ಮದಿಯಾಗಿ ಬದುಕುತ್ತೀನಿ, ನಾವು ಎಲ್ಲಾದರೂ ನೇಣು ಹಾಕೊಂಡು ಸತ್ತೋಗು ಅಂತ ಫೋನ್ ಇಟ್ಟಿದ್ದು. ನಾನು ಟ್ರಿಪ್ ಅರ್ಧದಲ್ಲೇ ಇದ್ದೀನಿ, ಆಲ್ಮೋಸ್ಟ್ ಒಂದು 5 ಡೇಸು. ನನಗೆ ಬಂದಂತಹ ಕಾಲು ಅಪ್ಪ ಇಲ್ಲ. ನಾನು ಅವ್ರಿಗೆ ಲಾಸ್ಟ್ ಹೇಳಿದಂತಹ ವರ್ಡು, ನೇಣು ಹಾಕೊಂಡು ಸತ್ತೋಗಿ ನೀನು, ಬದುಕಿರ್ಬೇಡ ಅಂತ ಹೇಳಿ ಇಟ್ಟಿದ್ದು. ಆ ಒಂದು ಮಾತು ಇವತ್ತಿಗೂ ಇಟ್ಸ್ ಜಸ್ಟ್ ನನ್ನ ತುಂಬ ಕೊಲ್ಲುತ್ತೆ ಅದು ಮಾತು. ಲೈಕ್ ಐ ಶುಡ್ ಹವ್ ನಾಟ್ ಟೋಲ್ಡ್ ಅದು ಆ ವರ್ಡು ಅನ್ನೋದು ಇವತ್ತಿಗೂ. ಅದಕ್ಕೆ ಅದಾದ್ಮೇಲೆ ನಾನು ಯಾರಿಗೂ ಬಾಯಿ ಮಾತಿಗೂ ತಮಾಷೆಗೆ ಯಾವಾಗ ಎಲ್ಲರ ಹಾಳಾಗೋಗು, ಎಲ್ಲರೂ ಹೋಗಿ ಸಾಯಿ ಹೋಗು ಅನ್ನೋ ವರ್ಡ್ಸ್ನ ನಾನು ಯೂಸ್ ಮಾಡಲ್ಲ. ಬಿಕಾಸ್ ಯು ಡೋಂಟ್, ಆಗಲೇ ಹೇಳಿದ್ನಲ್ಲ, ಅಷ್ಟು ದೇವತೆಗಳು ಅಷ್ಟು ಅಂತಿರ್ತಾರೆ ಅಂತ. ಅಲ್ಲಿಂದ ಅದೇ ಟೈಮ್ನಲ್ಲಿ ನನಗೆ ಬುಕ್ಸ್ಗಳು ಓದೋಕ್ಕೆ ಶುರು ಮಾಡಿದೆ. ಬಿಕಾಸ್ ಐ ವಾಂಟ್ ಟು ಕಮ್ ಔಟ್ ಆಫ್. ನಿಮ್ಮ ಕಣ್ಣು ತುಂಬ ಮಾತಾಡ್ತೀವಿ, ಕಣ್ಣು ತುಂಬ ಮಾತಾಡ್ತೀವಿ. ಅದು ಏನು ಕಂಟ್ರೋಲ್ ಮಾಡಿದ್ರು ಅಪ್ಪ ಅನ್ನೋ ಮ್ಯಾಟ್ರು ಬಂದರೆ ಅದನ್ನ ರಿಗ್ರೆಟ್, ನನ್ನ ಹೋಲ್ ಲೈಫ್ ರಿಗ್ರೆಟ್ ಮಾಡ್ತೀನಿ. ಎಲ್ಲಿದ್ರಿ ಅವಾಗ ನೀವು ಫೋನಲ್ಲಿ? ಯಾವ ಜಾಗದಲ್ಲಿದ್ರಿ ನೀವು? ಐ ಥಿಂಕ್ ಬಾಲಿಲೇನೋ ಇದ್ದೆ ನಾನು. ಅದೇ ಲಾಸ್ಟ್ ಮಾತಾಡಿದ ಅಪ್ಪನ ಜೊತೆ ನಾನು ಹೇಳಿದ ಲಾಸ್ಟ್ ವರ್ಡ್ ಅದೇನೆ, ಸತ್ತೋಗು ನೀನು, ಯಾಕೆ ಬದುಕಿದ್ಯಾ, ನೇಣು ಹಾಕೊಂಡು ಸತ್ತೋಗು ನೀನು ಅಂತೇಳಿ ಮುಗೀತಷ್ಟೆ. ಆ್ಯಂಡ್ ಅವರು ನಂಗೆ ತಿರ್ಗಿಸ್ ಕಾಲ್ ಮಾಡಲಿಲ್ಲ, ನಾನು ಅವ್ರಿಗೆ ಕಾಲ್ ಮಾಡಲಿಲ್ಲ. ಇಟ್ ವಾಸ್ ಲಾಸ್ಟ್ ವರ್ಡ್ ಅದು. ಸೊ ಎದುರುಗಡೆ ಮಾತಾಡಲಿಲ್ಲ ಕೊನೆಗೆ ಅಪ್ಪನ ಜೊತೆ. ನಾನು ಬಂದಾಗ್ಲೂ, ವಾಪಸ್ ಬಂದಾಗ್ಲೂ, ಅದಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಸರ್ ತೀರೋದಾಗ್ಲೂ ಅದನ್ನೇ ಲಿಂಕ್ ಮಾಡ್ಕೊಂಡ್ಬಿಟ್ಟೆ ನಾನು ತುಂಬ. ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ದು. ಆ್ಯಂಡ್ ಆಲ್ಸೋ ಅವ್ರ ಮಗಳು ಹೊರಡೆ ಇದ್ದರು, ವಾಪಸ್ ಬರೋ ತನಕನೂ ದೇ ವರ್ ವೇಟಿಂಗ್. ಸೊ ನನಗೂ ಹಾಗೆ ವಾಪಸ್ ಬರೋ ತನಕನೂ ನಾನು ಕಾಯ್ತಾ ಇದ್ರು. ಆ್ಯಂಡ್ ನಾನು ಬಂದಾಗ್ಲೂ ಅವ್ರ ಬಾಡಿ ನೋಡಿದಾಗ್ಲೂ ಅವ್ರ ಜೇಬ್ನಲ್ಲಿ ನನ್ನ ಫೋಟೋ. ಸೊ ಲಿಟ್ರಲಿ ಇಟ್ ವಾಸ್ ಅದರ ಎಂಡಲ್ಲೂ ಅಪ್ಪನ ಜೇಬಲ್ಲಿ ನನ್ನ ಫೋಟೋ. ಅಷ್ಟು ನಂದು ಬೆಳಗ್ಗೆ ಎದ್ದ ತಕ್ಷಣ ಅದೇ ಹೇಳಿದ ಅವ್ರಿಗೊಂದು ಅಭ್ಯಾಸ, ನಾನಿಲ್ಲ ಅಂದರೆ ನನ್ನ ಫೋಟೋ ನೋಡಬೇಕು. ದಿಸ್ ವಾಸ್ ಹಿಸ್ ಹ್ಯಾಬಿಟ್. ಇಮ್ಯಾಜಿನ್, ಅಪ್ಪ ಪ್ರತಿದಿನ ಆ ಮುದ್ದು ಮಗಳಿಗೆ ಕೆನ್ನೆಗೆ ಮುತ್ತು ಕೊಟ್ಟು ಕಣ್ಣು ಬಿಟ್ಟ ತಕ್ಷಣ ಮಗಳ ಮುಖ ನೋಡ್ತಿದ್ದವರು ಅಷ್ಟು ಆಕೆಗೆ ರೆಬಲ್ ಅನ್ಸೋ ಥರ ಬಿಹೇವ್ ಮಾಡಿದ್ರು ಅಂದರೆ ಹೆಂಗೆ? ಹೌದು, ಆ ವಿಷಯಕ್ಕೆ ಒಂದೊಂದ್ಸಲ ನಾನು ಅವ್ರನ್ನ ಕೋಪನೂ ಮಾಡ್ಕೋತೀನಿ. ನಮ್ಮನ್ನು ನೋಡ್ಬೇಕಿತ್ತು ಅಟ್ಲೀಸ್ಟ್ ನೀನು. ಅಮ್ಮ ನಿನ್ನ ಜಗಳ ಫೈನಾನ್ಷಿಯಲಿ ಏನೋ ಒಂದು ಆಗ್ತಾ ಇತ್ತು, ಬಟ್ ನಮ್ಮ ಬಗ್ಗೆ ಯೋಚನೆ ಮಾಡಬೇಕಾಯ್ತು. ಬಿಕಾಸ್ ಹೆಣ್ಮಕ್ಳಿಗೆ ಈ ಅಲೋನಾಗಿ ಇಲ್ಲಿ ಬದುಕೋದು ವೆರಿ ಟಫ್ ಸರ್, ತುಂಬ ಟಫು. ಐ ಹ್ಯಾವ್ ಫೇಸ್ಡ್. ಹೇಳದ್ನಲ್ಲ, ರಾತ್ರಿ ಯಾರ್ಯಾರೋ ಗಂಡಸರು ಮನೆ ಮುಂದೆ ಬರೋದು, 100 ರೂಪಾಯಿ ಕೊಡ್ತೀನಿ ಬಾ ಅನ್ನೋದು, 1000 ರೂಪಾಯಿ ಕೊಡ್ತೀನಿ ಊಟಕ್ಕೆ ಹಾಕ್ಸ್ತೀನಿ ಬಾ ಅನ್ನೋದು. ಲೈಕ್ ಐ ಹ್ಯಾವ್ ಗಾನ್ ಥ್ರೂ ಅ ಲಾಟ್. ಅದೆಲ್ಲ ನನ್ನನ್ನು ಸ್ಟ್ರಾಂಗ್ ಮಾಡೋಕ್ಕೆ ಶುರು ಮಾಡ್ಬಿಟ್ಟು ಗಂಡಸಾಗಿ ಬೆಳೆಯೋಕ್ಕೆ ಶುರು ಆಗ್ಬಿಡ್ತು. ನಾನು ಹಂಗೆ ಬೆಳೆಯೋಕ್ಕೆ ಶುರು ಆಗ್ಬಿಟ್ಟೆ. ಸೊ ಏನು ನೋಡ್ತಿರ್ಬೇಡ ಅವಾಗ ರಾತ್ರಿ ಎಲ್ಲ. ಅಯ್ಯೋ, ಅಂದರೆ ಆ ಟ್ರಾಮಾಸ್ ಎಷ್ಟು ಕ್ಯಾರಿ ಫಾರ್ವರ್ಡ್ ಅಂದರೆ ಇವಾಗ ನಾನು ಕೌನ್ಸಿಲಿಂಗ್ಸು, ಸ್ಪಿರಿಚುವಲಿ ಹೀಲಿಂಗ್ ತೊಗೊಳ್ಳುವಾಗ ಆ ಟ್ರಾಮಾಸ್ನ ಹೊರಗೆ ಹಾಕಿದ್ದು ಬಿಟ್ರೆ, ಇಫ್ ನಾಟ್ ಎವ್ರಿ ಸಿಂಗಲ್ ಡೇ ನನ್ನ ಹಾಂಟಿಂಗಲ್ಲೇ ಇರ್ತದೆ. ಹೊಸ ಗಂಡಸ್ರನ್ನ ನಾನು ಮೀಟ್ ಮಾಡಬೇಕು ಅಂದರೆ ನಾನು ಹೋಗಲ್ಲ, ನಾನು ಒಬ್ಬಳೇ ಹೋಗೋದೇ ಇಲ್ಲ. ಮನೆ ಕರೆಸ್ತಾ ಇದ್ದೆ, ಬಿಕಾಸ್ ಮನೇಲಿ ಯಾರನ್ನ ಇರ್ತಾರೆ, ಅಟ್ಲೀಸ್ಟ್ ಬರಲಿ ಇಲ್ಲೇ ಮೀಟಿಂಗಿಗೆ ಅಂತ ಹೇಳಿ. ಪರ್ಸ್ನಲಿ ಮೀಟ್ ಆಗಬೇಕು ಅಂದರೆ ಬಟ್ ಅವ್ರು ಬರ್ತಿದ್ದವರಲ್ಲ ಅಪ್ಪನ ಫ್ರೆಂಡ್ಸಾ? ಇಲ್ಲ ಅಲ್ಲ, ಈ ಕೆಲಸದ ಮೇಲೆ ಮೀಟ್ ಆಗೋದು. ಹೂ ಎವರ್ ಇಟ್ ಈಸ್, ಯಾರನ್ನು ನೋಡ್ರು ನಂಗೆ ಭಯ. ಆ ಒಂದು ಆಗಲೇ ಹೇಳ್ದಂಗೆ ಆ ಭಯ ನನ್ನನ್ನು ಏನು ಮಾಡ್ತಿತ್ತು, ಅದನ್ನೇ ಅಟ್ರಾಕ್ಟ್ ಮಾಡೋಕ್ಕೆ ಶುರು ಆಗ್ತಿತ್ತು. ಓಕೆ ಭಯ, ದಿಸ್ ಮೆನ್ ವಿಲ್ ಟ್ರೀಟ್ ಬ್ಯಾಡ್ ವಿತ್ ಮೀ, ದಿಸ್ ಮೆನ್ ವಿಲ್ ಟ್ರೀಟ್ ಬ್ಯಾಡ್, ದಿಸ್ ಮೆನ್, ಅದನ್ನು ಅಟ್ರಾಕ್ಟ್ ಮಾಡಿ ಮೋಸ್ಟ್ಲಿ ನನ್ನ ಲೈಫಲ್ಲಿ ಬಂದವರೆಲ್ಲ ಹಾಗೆ ಮಾಡೋಕ್ಕೆ ಶುರು ಮಾಡಿಬಿಟ್ರು.
ಎಸ್ ಹೂ ಎವರ್ ಕೆಲಸ ಅಂತ ಬಂದರೆ ಮೇಡಮ್ ದಿಸ್ ಮೇಡಮ್ ಬರ್ತೀರಾ ಮೇಡಮ್ ಟ್ರಿಪ್ ಬರ್ತೀರಾ ಮೇಡಮ್ ನೆಕ್ಸ್ಟ್ ದೆನ್ ನಂಗೆ ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನಾನೇನು ತಪ್ಪು ಮಾಡ್ತಾ ಇದ್ದೀನಿ, ಲೈಕ್ ವೈ ಆಮ್ ಅಟ್ರಾಕ್ಟಿಂಗ್ ಆ ಥರ ಪೀಪಲ್, ಈ ಥರ ಯಾಕೆ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲದಾಗ ಎಲ್ಲೋ ಒಂದು ಪಾಯಿಂಟ್ನಲ್ಲಿ ಸರ್ ನಾನು ಫಿಕ್ಸು ಆಗ್ಬಿಟ್ಟೆ ನನ್ನ ಲೈಫ್ ಇಷ್ಟೇ ಹಂಗಿದ್ರೆ ಮೋಸ್ಟ್ಲಿ ಐ ವಿಲ್ ನಾಟ್ ಹ್ಯಾವ್ ಎ ಗುಡ್ ಫ್ಯಾಮಿಲಿ ಲೈಫ್, ಐ ವಿಲ್ ನಾಟ್ ಹ್ಯಾವ್ ಎ ಗುಡ್ ಪಾರ್ಟ್ನರ್, ಬೇರೆ ಹೆಣ್ಮಕ್ಳ ಹಾಗೆ ಮೋಸ್ಟ್ಲಿ ನಂಗೆ ಲೈಫ್ ಇರೋದೇ ಇಲ್ವೇನೋ ಹಿಂಗೆ ಅನ್ಸಕ್ಕೆ ಶುರು ಆಗ್ಬಿಡ್ತು. ದೆನ್ ವೇರ್ ಈ ಸ್ಪಿರಿಚುವಲ್ ಜರ್ನೀಸು ಮತ್ತು ಎಲ್ಲರೂ ಹಂಗೆ ಗಂಡಸ್ರು ಯಾರೇ ನಂಗೆ ಇಲ್ಲಿವರೆಗೂ ಅದನ್ನು ನಾನು ಪ್ರೌಡ್ಲಿನೂ ಹೇಳ್ಕೊತೀನಿ, ಬೇರೆವರ್ ನಾನು ಕಾಫಿನೋ ಊಟನೋ ತಿಂಡಿನೋ ಹೋದರೆ ಗಂಡಸ್ರು 10 ಜನ ಇದ್ದರೂ ನಾನೇ ಬಿಲ್ ಕಟ್ ಬಂದಿದ್ದೀನಿ ಕೂಡ. ಐ ಹ್ಯಾವ್ ಅಟ್ರಾಕ್ಟೆಡ್ ದಟ್, ಅದನ್ನು ಅಟ್ರಾಕ್ಟ್ ಮಾಡ್ಕೊಂಡು ಅದನ್ನೇ ಮಾಡಿಬಿಡ್ತಿದ್ದೆ ನಾನು. ಸೊ ಈಗ ಐ ಸ್ಟಾರ್ಟೆಡ್ ರಿಯಲೈಸ್ ನೋ ದೇರ್ ಆರ್ ಮೆನ್ ಹೂ ಆರ್ ಗುಡ್. ಯು ಗಾನ್ ಥ್ರೂ ಹೆಲ್. ಐ ಹ್ಯಾವ್ ಗಾನ್ ಥ್ರೂ ಹೆಲ್. ಏನು ಏಜ್ ಇತ್ತದು? ಯಾವ ಏಜ್ ಆಗಿದ್ರಿ? ಆಲ್ 20s ಸರ್. ಎಲ್ಲಾನು ಒಂದೊಂದು ವರ್ಷ ಒಂದೊಂದು ಥರ ಹಿಸ್ಟ್ರಿಗಳು, ಒಂದೊಂದು ವರ್ಷ ಒಂದೊಂದು ಥರ ಇದು. ಸೊ ಆಲ್ ದಿಸ್ ಅದಕ್ಕೆ ಹೇಳ್ತೀನಲ್ಲ, ನನ್ನ 20s ಹ್ಯಾಸ್ ಗಾನ್ ಲೈಕ್ ನಾನು ಎಂಜಾಯೇ ಮಾಡಲಿಲ್ಲ. ಇವತ್ತಿನ ದಿನಕ್ಕೆ ಈ ಹುಡುಗಿರ್ಗಳನ್ನ ನೋಡಿದ್ರೆ ಲೈಕ್ ಹೌ ದೇ ಆರ್ ಫ್ರೀ, ಆರಾಮ್ಸೆ ಎಂಜಾಯ್ ಮಾಡ್ಕೊಂಡು ನಾನು ಎಂಜಾಯೇ ಮಾಡಲಿಲ್ಲ. ಇಟ್ ವಾಸ್ ಲೈಕ್ 17-18 ಇಯರ್ಸಿಂದನೂ ಐ ಸ್ಟಾರ್ಟೆಡ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟೀಸು. ಅದಕ್ಕೆ ಮುಂಚೆ ಅಂತಲೂ ಬಂದ್ರೂ ಅಷ್ಟೇ ಪೇರೆಂಟ್ಸ್ ಆರ್ ಆಲ್ವೇಸ್ ಅವರದ್ದೇ ಗುಂಪು, ಅವರದ್ದೇ ಜಗಳ ಅನ್ನೋದ್ರಲ್ಲಿ ಲಾಡ್ ಆಫ್ ಥಿಂಗ್ಸ್. ಸೊ ಅದೇ ನಾನು ಇದನ್ನೆಲ್ಲ ಹೆಲ್ಪ್ ಮಾಡೋಕ್ಕೆ ಶುರು ಆಗಿ. ಏನು ತಲೆಗೆ ಬಂತು? ಅಪ್ಪ ಏನಿಲ್ಲ ಆಯಿತು, ನೀವು ಇನಿಷಿಯೇಟ್ ಏನು ಮಾಡಿದ್ರಿ? ಹೌ ಯು ಬಿಲ್ಟ್ ಯುವರ್ ಫ್ಯಾಮಿಲಿ? ಸೊ ಒಂದೇ ಇದ್ದಿದ್ದು ಸರ್ವೈವ್ ಅಂತೂ ಆಗಲೇಬೇಕು, ಆಪ್ಷನ್ ಇಲ್ಲ. ಅವಾಗೆಲ್ಲ ಸಾಯೋ ಧೈರ್ಯ ಇರಲಿಲ್ಲ ನಮಗೆ, ಅಥವಾ ಸಾಯೋ ಆ ಥಾಟು ಬರಲಿಲ್ಲ. ಗುಡ್ ಬಟ್ ಇವಾಗ ರೀಸೆಂಟಲ್ಲೆಲ್ಲ ಬಂದಿದೆ, ಮಾಡಿದ್ದೀನಿ, ನಾನೇನು ಮಾಡಿಲ್ಲ ಅಂತಲ್ಲ. ಐ ಹ್ಯಾವ್ ಅಟೆಂಪ್ಟೆಡ್ ಆಲ್ಸೋ. ಆ ಟೈಮಲ್ಲಿ ಬರಲಿಲ್ಲ ಸರ್. ಒಂದೇ ಇದ್ದಿದ್ದು ನಿಲ್ಲಬೇಕು, ಹಠ ಎಳೆದು ನಿಲ್ಲಬೇಕು, ಇಷ್ಟೇ. ಐ ಸ್ಟಾರ್ಟೆಡ್ ಟ್ಯೂಷನ್ಸ್ ತೊಗೊಳಕ್ಕೆ ಶುರು ಮಾಡಿದೆ, ಆರ್ಟಿಕಲ್ಸ್ ಬರೆಯೋಕ್ಕೆ ಶುರು ಮಾಡಿದೆ. ಇವಂದು ನಾನು ಅವಾಗ ಜರ್ನಲಿಸಮ್ ಮಾಡೂ ಇಲ್ಲ, ಸ್ಟಿಲ್ ಐ ಸ್ಟಾರ್ಟೆಡ್ ಡೂಯಿಂಗ್ ಜರ್ನಲಿಸಮ್ ಏನೇನು ರಿಲೇಟೆಡ್ ಇದೆಯೋ ಅದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಥಿಯೇಟ್ರ್ ಆರ್ಟಿಸ್ಟು ನಾನು ಚಿಕ್ಕ ವಯಸ್ಸಿಂದನೂ ಥಿಯೇಟ್ರ್ ಆರ್ಟಿಸ್ಟ್ ಇದ್ದಿದ್ದರಿಂದ ಗ್ರೂಪ್ಸ್ಗಳು ಹೋಗಕ್ಕೆ ಶುರು ಮಾಡಿದೆ, ಶೋಸ್ಗಳು ಕೊಡೋಕ್ಕೆ ಶುರು ಮಾಡಿದೆ, ಡ್ಯಾನ್ಸ್ ಕಾಂಪಿಟೇಷನ್ಸ್ ಅಟೆಂಡ್ ಮಾಡೋಕ್ಕೆ ಶುರು ಮಾಡಿದೆ, ಆ್ಯಂಕರಿಂಗ್ ಮಾಡೋಕ್ಕೆ ಶುರು ಮಾಡಿದೆ, ಇವೆಂಟ್ ಆರ್ಗನೈಸಿಂಗ್ ಮಾಡೋಕ್ಕೆ ಶುರು ಮಾಡಿದೆ, ಏನೇನೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಅದೆಲ್ಲ ನನಗೆ ಒಂದೊಂದು ಕಡೆ ಪಾಠ ಕಲ್ಸೋಕ್ಕೆ ಶುರು ಮಾಡಿದೆ. ಒಂದು ದುಡ್ಡು, ಇನ್ನೊಂದು ನನ್ನ ಫ್ಯಾಮಿಲಿಗೆ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ. ನಾನು ನಿಂತ್ಕೋಬೇಕಂತ ಹೇಳಿ. ಅಮ್ಮ ಮತ್ತು ತಂಗಿ ಹೇಗಿದ್ರು ಆಗ? ಇಲ್ಲ, ಮೈ ಮಾಮ್ ಆಫ್ಟರ್ ಅಪ್ಪ ಹೋದ್ಮೇಲೆ ಶಿ ಗಾಟ್ ಮ್ಯಾರಿಡ್ ಟು ಸಮ್ಮನ್ ಎಲ್ಸ್. ಸೊ ಅವ್ರು ನಮ್ಮ ಜೊತೆ ಟಚ್ನಲ್ಲೇ ಇರಲಿಲ್ಲ. ಮತ್ತೆ ನೀವಿಬ್ಬರೇ? ಹಾಂ, ನಾನು ನನ್ನ ತಂಗಿ ಅವಳದು ನಾರ್ಮಲ್ ಡಿಗ್ರಿ ಮುಗಿಸ್ಕೊಂಡ್ಲು. ದೊಡ್ಡ ಮಗಳು 17-18 ವಯಸ್ಸು, PUC. ಚಿಕ್ಕ ಮಗಳು ನನಗಿನ್ನ 3 years ಚಿಕ್ಕವಳು, 3 ವರ್ಷ ಚಿಕ್ಕವರು. ಅಂದರೆ ಅವರೊಂದು 15 ವಯಸ್ಸು. ಅಕ್ಕಂಗೆ 17-18, ತಂಗಿಗೆ 15. ಅಣ್ಣಿವಿಬ್ಬರೇ. ಅಪ್ಪ ಇಲ್ಲ, ಅಮ್ಮ ಹೊರಟೋದ್ರು. ಓ ಭೂಮಿಕಾ, ನನಗೆ ತುಂಬ ನಾನೇ ಶಾಕಲ್ಲಿ ಕೇಳಿಸ್ಕೊತಾ ಇದ್ದೀನಿ. ಅಂದರೆ ನಿಮ್ಮ ಲೈಫ್ ಹಿಂಗೆ ಸ್ಟ್ರಗಲಿಂಗ್ ಡೇಸಲ್ಲಿ ಮೂವ್ ಆಗಿದೆ ಅನ್ನೋದನ್ನ. ಇನ್ನೂ ಡೆಪ್ತಲ್ಲಿ ಹೋದರೆ ಇಟ್ಸ್ ವೆರಿ ಡಿಫ್ರೆಂಟ್. ಬಟ್ ನಾನು ಅಷ್ಟು ಡೆಪ್ತಲ್ಲಿ ಸದ್ಯಕ್ಕೆ ಎಲ್ಲೂ ರಿವೀಲ್ ಮಾಡಲ್ಲ. ಬಟ್ ಇನ್ನೂ ಡೆಪ್ತಲ್ಲಿ ಹೋದರೆ ಇಟ್ಸ್ ವೆರಿ ವರ್ಸ್ಟ್. ನಾನು ಹೇಳ್ತಿರೋದು, ಮೆನಿ ಪೀಪಲ್ ಆರ್ ವಾಚಿಂಗ್. ಅಂದರೆ ಯಾರ್ದೋ ಲೈಫಲ್ಲಿ ಎಲ್ಲೋ ನಡೆದಿರುತ್ತೆ, ಏನೋ ಆಗಿರುತ್ತೆ. ನಂಗೆ ಒಂದು ಭಾಳ ಖುಷಿಯಾಗಿದ್ದು, ನನ್ನ ಜೀವನ ಕಳ್ಕೋಬಾರ್ದು, ನಾನು ನಿಂತ್ಕೋಬೇಕು ಗುರು, ಬದುಕಬೇಕಿಲ್ಲಿ ಅನ್ನೋದಿದೆಯಲ್ಲ, ಇಟ್ಸ್ ಎ ಗಟ್ ಫೀಲ್ ಅದು. ಆ್ಯಂಡ್ ನೀವು ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದೀರಾ. ಸಮ್ಮನ್ ಯಾರಿಗೋ ಎಲ್ಲೋ ಲೈಫ್ ಹೊಟ್ಟೋಯ್ತು ಅನ್ನೋರಿಗೆ, ಇಲ್ಲ ಬದುಕಬೇಕು ಗುರು, ಇಲ್ಲಿದ್ದು ಬದುಕು ತೋರಿಸ್ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳಿದ್ದೀರಾ. ಬಟ್ ಸ್ಟ್ರಗಲ್ ಅದು ಶುರುವಾಗಿದ್ದು ಹಂಗೆ ನೋಡೋಕೋದ್ರೆ ನಿಮಗೆ ಆ ಚಿಕ್ಕ ವಯಸ್ಸಿನಲ್ಲಿ ಶುರುವಾಗಿದ್ದು ಸ್ಟ್ರಗಲ್ ಸರ್. ಯಾವುದೋ ಎಲ್ಲ ಸಾಧಿಸ್ಬಿಟ್ಟಿದ್ದೀವಿ, ಇನ್ನೇನೋ ಆಗಿ ಮಾಡಿದಂತಲ್ಲ. ಚಿಕ್ಕ ವಯಸ್ಸಿನಲ್ಲಿ ಶುರುವಾಗಿದ್ದು ಸ್ಟ್ರಗಲ್. ಆ ಸ್ಟ್ರಗಲಲ್ಲಿ ಎದ್ದು ಒಂದೊಂದು ಪ್ರಾಬ್ಲಮ್ ಆದರೆ ಒಂದು ಎದ್ದು ಬಂದು. ಅದಕ್ಕೆ ಐ ಪ್ರೌಡ್ಲಿ ಸೇಫ್ ಸಮ್ಮನ್ ಸೇಸ್ ದಟ್ ನೀನು ಏನು ಮಾಡಿದೆ ಅಥವಾ ನೆಗೆಟಿವ್ ಕಮೆಂಟ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ, ಆಯಾ ನೀನು ಹಾಕೋಗುರು, ನನ್ನ ಲೈಫ್ ನನಗೆ ಗೊತ್ತು, ಏನು ಮಾಡೋಕ್ಕಾಗತ್ತೆ. ಹೆಂಗೆ ಒಂದು ಅಕ್ಕ ತಂಗಿ ಬದುಕೋಕ್ಕೆ ಸಾಧ್ಯ ಅಲೋನ್? ಸರ್, ಹೆಣ್ಮಕ್ಳಿಗೆ ಅಗೇನ್ ಇಟ್ಸ್ ವೆರಿ ಟಫ್. ಹೆಣ್ಮಕ್ಳು ಅಂತ ಬಂದರೆ ಸ್ವಲ್ಪ ಅಲ್ಲ, ಜಾಸ್ತಿನೇ ಕಷ್ಟನೇ. ಬಟ್ ಎಸ್, ವಿ ಹ್ಯಾಡ್ ನೋ ಆಪ್ಷನ್ಸ್. ಅದು ಬೆಂಗಳೂರು ಸಿಟಿನಲ್ಲಿ. ಹೌದು, ತುಂಬ ಮೇನ್ಲಿ ಅಂತ ಬರೋದು ಫಸ್ಟ್ ದುಡ್ಡು. ಫ್ಯಾಮಿಲಿ ಅಂತ ಬಂದಾಗ ಅಷ್ಟು ನಮಗೆ ಫೈನಾನ್ಷಿಯಲಿ ಕೊಟ್ಟು ಸಪೋರ್ಟ್ ನಿಲ್ಲ ಅಷ್ಟೇನು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನಲ್ಲೂ ಪಾಪ ಇರಲಿಲ್ಲ ಯಾರ ಹತ್ರಕ್ಕೂ. ಬೇಸಿಕಲಿ ದ ಕುಡ್ ಡೂ ಇಸ್ ಓನ್ಲಿ ಮೆಂಟಲಿ ಕೊಡ್ಬೋದಿತ್ತು ಅಷ್ಟೇ ಸಪೋರ್ಟ್. ಬಿಟ್ಟರೆ ಆ ಟೈಮ್ನಲ್ಲಿ ನಮ್ಗೆ ಮೆಂಟಲಿ ನಾವೇ ಸ್ಟ್ರಾಂಗ್ ಆಗೋಕ್ಕೆ ಶುರು ಆಗಿಬಿಟ್ಟಿದ್ವಿ. ಸೊ ದಟ್ ವಾಸ್ ನಾಟ್ ನೀಡೆಡ್. ಎಸ್, ಹಾಗೆ ಶುರು ಆಯಿತು. ನಾನು ಮತ್ತು ನನ್ನ ಜರ್ನಲಿಸಮು ಅದು ಇದು ಕೋರ್ಸ್ ನಂದು ಮುಗಿಸ್ಕೊಂಡೆ. ಸಿಸ್ಟರ್ ಹ್ಯಾಸ್ ಕಂಪ್ಲೀಟೆಡ್ ಹರ್ ಡಿಗ್ರಿ. ಅವಳೀಗ IT-ನಲ್ಲಿ ಕೆಲಸಕ್ಕಿದ್ದಾಳೆ. ಆಕೆನ ಓದಿಸಿರೋದು ನೀವೇ? ನೀವು ಓದ್ತಿದ್ರಿ, ನೀವು ಕೆಲಸ ಮಾಡ್ತಿದ್ರಿ? ನಮ್ದು ಎಸ್, ಅಡುಗೆ ತಿಂಡಿ ನಿಮ್ಮ ಇಲ್ಲ. ಆ ಟೈಮ್ನಲ್ಲಿ ವಿ ಹ್ಯಾಡ್ ಅ ಮೇಡ್ ಇದ್ಲು, ಕಂಪ್ಲೀಟ್ ಅಡುಗೆ ಗಿಡಿಗೆ ಮನೆ ಕೆಲಸ ಎಲ್ಲ ಮಾಡಿ ಕೊಟ್ಟು ಶಿ ವಾಸ್ ದೇರ್. ಓಕೆ. ಸೊ
ಸೊ ಅವಳಿದ್ಲು ಎಸ್. ವಾತಾವರಣ ಹೇಗಿತ್ತು ಅಂದರೆ ಸಮಾಜ ನಿಮ್ಮನ್ನು ಹೇಗೆ ನೋಡ್ತಿತ್ತು? ಸಮಾಜದೇ ಹೇಳಿದ್ದು ಸರ್, ತುಂಬಾ ಫೇಸ್ ಮಾಡಿದ್ದೀವಿ. ಸಮಾಜ ಅಂತ ಬಂದರೆ ಹೇಳಲ್ಲ, ಎವ್ರಿ ಸಿಂಗಲ್ ಮ್ಯಾನ್. ನಾನು ಅದಕ್ಕೆ ಇವಾಗ ನಂದು ಮೆನ್ ಅಂದರೆ ಅದೊಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಬಿಟ್ಟರೆ ಒಂದು ಕಾಲದಲ್ಲಿ ಮೆನ್ ಅಂದರೆ ನಂಗೆ ಹೇಟ್ರೆಡ್, ಬಿಕಾಸ್ ದೇ ಆರ್ ಮಿಸ್ಟ್ರೀಟೆಡ್, ಮಿಸ್ಬಿಹೇವ್ ನನ್ನ ಜೊತೆಗೆ. ಅದೇ ಜಾಸ್ತಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೇ ಜಾಸ್ತಿ ಆ ಥರದ್ದು. ಸೊ ನಂಗೆಲ್ಲೋ ಒಂದು ಕಡೆ ಹೇಳಿದ್ನಲ್ಲ, ಸಬ್ ಕಾನ್ಷಿಯಸ್ ಮೈಂಡು ಅಥವಾ ಕಾನ್ಷಿಯಸ್ ಮೈಂಡ್ನಲ್ಲೂ ಐ ಹ್ಯಾಡ್ ರಿಜಿಸ್ಟರ್ಡ್ ಗಂಡಸ್ರು ಅಂದರೆ ಕೆಟ್ಟವರಪ್ಪ ಅನ್ನೋದನ್ನು ನಾನು ರಿಜಿಸ್ಟರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಅದನ್ನು. ಬಿಕಾಸ್ ಲಾಟ್ ಅಲ್ಲ, ಅವ್ರು ಕೊಟ್ಟಿದ್ದೇನು ಸುಮ್ಮನೆ ಇರಲಿ. ವೆರಿ ಯಾರೋ ಬಂದು ನಿಮಗೆ ಬಾಳ್ ಕೊಡ್ತೀನೋ ಅಥವಾ ಮದುವೆ ಮಾಡ್ಕೋತೀನೋ ಅಥವಾ ಇನ್ನೊಂದು ಮತ್ತೊಂದು ಸೀರಿಯಸ್ಸಲ್ಲಿ ಯಾರೂ ಏನೂ ಮಾತಾಡಿಲ್ಲ. ನಾನು ಹೇಳಿದ್ನಲ್ಲ, ಇದು ಎಕ್ಸ್ಪೀರಿಯನ್ಸ್ ಹೆಂಗಂದ್ರೆ 2 ಗಂಟೆ ಇಷ್ಟಿಲ್ಲ ಆ ಟ್ರಾಮಾ ಅನ್ನೋದು ಒಂದ್ಸಲ ಕೂತ್ಕೊಂಡು ನೆನೆಸ್ಕೊಂಡಾಗ ಐ ಫೀಲ್ ವೆರಿ ಬ್ಯಾಡ್. ಲೈಕ್ ಯಾಕೆ ಗಂಡಸ್ರು ಅನ್ನೋರು ಒಳ್ಳೆಯವ್ರು ಇಲ್ವೇ ಇಲ್ಲ ನಮ್ಮ ಸೊಸೈಟಿನಲ್ಲಿ ಅನ್ನೋಷ್ಟು ಯೋಚನೆ ಬರ್ತಿತ್ತು. ಲಿಟ್ರಲಿ 2 o'clock ಬಾಗಿಲು ಬಂದು ಬಡಿಯೋದು, ಊಟ ಕೊಡಿಸ್ತೀನಿ ಬಾರೆ, 100 ರೂಪಾಯಿ ಕೊಡ್ತೀನಿ ಬಾರೆ. ಆ ಮೂಮೆಂಟ್, ಆ ಯಂಗ್ ಮೈಂಡ್ಸೆಟ್ಟು, ಆ ಒಂದು ಇದ್ರಲ್ಲಿ ಹೌ ಡು ಯು ಫೀಲ್? ನಿಮ್ಗೆ ಗೊತ್ತಿಲ್ಲ, ನೀವು ಏನು ರಿಯಾಕ್ಟ್ ಮಾಡಬೇಕು ಗೊತ್ತಿಲ್ಲ, ಹೆದರ್ಕೊಳ್ಳೋದು ಅಳೋದು ಬಿಟ್ಟರೆ. ಇಲ್ಲಿ ನಾನು ವೆರಿ ಪರ್ಟಿಕ್ಯುಲರ್ ಆಗಿ ಇಷ್ಟಪಡ್ತೀನಿ, ತುಂಬ ಎಷ್ಟೋ ಹೆಣ್ಮಕ್ಳು ಈ ಲೈಫ್ನಲ್ಲಿ ದಾರಿ ತಪ್ಪಿಡ್ತಾರೆ. ಎಕ್ಸಾಕ್ಟ್ಲಿ, ದಾರಿ ತಪ್ತಾರೆ. ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ ಅದು. ಏನು ಮಾಡೋಕ್ಕಾಗಲ್ಲ, ತಿನ್ನಕ್ಕಿಲ್ಲ ಸರ್, ತಿನ್ನಕ್ಕಿಲ್ಲ, ಊಟಕ್ಕೆ ಏನಕ್ಕೂ ಇಲ್ಲ ದುಡ್ಡು ಅಂದರೆ ಏನು ಮಾಡ್ತಾರೆ ಪಾಪ ಹೆಣ್ಮಕ್ಳು? ಎಲ್ಲಿ ಹೋಗ್ತಾರೆ? ಲಿಟ್ರಲಿ 1 ರೂಪಾಯಿ ಇಲ್ಲ, ಏನೂ ಇಲ್ಲ ಅಂದಾಗ ಎಲ್ಲಿ ಹೋಗ್ತಾರೆ? ಹಿಡಿಲೇಬೇಕು, ದಾರಿ ಹಿಡಿಲೇಬೇಕು, ಹಿಡಿತಾರೆ. ಎಷ್ಟೋ ಹೆಣ್ಮಕ್ಳು ಸಿನಿಮಾ ಅಂತ ಬಂದಾಗ್ಲೂ ಅಷ್ಟೇ, ನೇಮ್ ಬರುತ್ತೆ, ಫೇಮ್ ಬರುತ್ತೆ ಅಂತ ದಾರಿ ತಪ್ಪಿದವ್ರು ತುಂಬ ಹೆಣ್ಮಕ್ಳಿದ್ದಾರೆ. ಆಪ್ಷನ್ ಇಲ್ಲ ಪಾಪ, ಎಲ್ಲೆಲ್ಲಿಂದನೋ ಬರ್ತಾರೆ, ನಂಬ್ಕೊಂಡು ಬರ್ತಾರೆ, ಕೆಲಸ ಸಿಗುತ್ತಾ ಅಂತ ಬರ್ತಾರೆ. ಸಿನಿಮಾ ಒಂದೇ ಅಂತಲ್ಲ, ಎಲ್ಲ ಫೀಲ್ಡಲ್ಲೂ ಕಾಮನ್ನೇ. ಬಟ್ ನಮ್ದೆಲ್ಲ ಸ್ವಲ್ಪ ಜಾಸ್ತಿ, ಬಿಕಾಸ್ ಕಲರ್ಫುಲ್ ಇಂಡಸ್ಟ್ರಿ ಅಲ್ವಾ. ಇವತ್ತಿನ ದಿನಕ್ಕೆ ಮತ್ತೆ ಹೆಂಗೆ ಅಂದರೆ, ಇವತ್ತು ಬರ್ತೀನಿ, ನಾಳೆ ಬೆಳಗ್ಗೆ ನಾನು ಫೇಮ್ ಬಂದ್ಬಿಡ್ಬೇಕು ಅನ್ನೋ ಮೈಂಡ್ ಸೆಟ್ಸವರೇ ಜಾಸ್ತಿ. ಕಷ್ಟಪಟ್ಟು ದುಡಿತೀನಿ, ಅದಕ್ಕೆ ನಾನು ಏನು ನನ್ನ ಕಡೆಯಿಂದ ಏನು ಎಫರ್ಟ್ ಹಾಕ್ಬೇಕು ಮಾಡ್ತೀನಿ, ಅದೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಬಟ್ ಅನ್ಫಾರ್ಚುನೇಟ್ಲಿ ದಾರಿ ತಪ್ತಿರೋರೇ ಜಾಸ್ತಿ. ಹೆಣ್ಮಕ್ಳು ಅಂತ ಬಂದರೆ, ನಾನು ಮೊನ್ನೆ ಕ್ವಶನರೀಸ್ ಪ್ಲೇ ಮಾಡಿದೆ, ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದೆ, ನಿಮ್ದೇನು ಪ್ರಾಬ್ಲಮ್ ಇದೆ ನಂಗೆ ಶೇರ್ ಮಾಡಿ, ನಾನು ಜಸ್ಟ್ ಕೇಳ್ತೀನಿ. ಪ್ರತಿ ಸಲ ನಾನು ಹಾಕೋತಿದ್ದೆ ಹಿಂಗೆ, ನಾನು ಕ್ವಶನ್ ಕೇಳಿದಾಗ ಅವ್ರು ಆನ್ಸರ್ ಮಾಡೋರು. ಆ ಸಲ ಮಾತ್ರ ಐ ಎಮ್ ಲೈಕ್, ನಿಮ್ಮ ಕತೆ ಹೇಳಿ, ನಾನು ನಿಮ್ಮ ಕತೆ ಕೇಳ್ತೀನಿ ಅಂದಾಗ ಎಷ್ಟು ಜನ ಯಂಗ್ಸ್ಟರ್ಸ್ ಹೆಣ್ಮಕ್ಳು ಹಾಕಿದ್ದಾರೆ ಮೆಸೇಜು. ನೆನ್ನೆನೂ ಒಂದು ಮೆಸೇಜ್ ಇದೆ ನನಗೆ, ಅಕ್ಕ ನೀವು ಹೆಂಗೆ ಹೊರಗೆ ಬಂದ್ರಿ, ನಂಗೆ ಲವ್ ಬ್ರೇಕಪ್ ಆಗಿದೆ, ನೀವು ಹೆಂಗೆ ಸ್ಟ್ರೆಸ್ಸು ಡಿಪ್ರೆಷನಿಂದ ಹೊರಗೆ ಬಂದ್ರಿ, ಪ್ಲೀಸ್ ನನಗೆ ಅದೊಂದು ಹೇಳಿ, ನಾನು ಮಾಡಬೇಕು, ಸತ್ತೋಗ್ಬೇಕು ಅನ್ನಿಸ್ತಾ ಇದೆ ನನಗೆ, ಸೂಸೈಡ್ ಮಾಡ್ಕೊಂಡು ಬಿಡ್ಲಾ ಅನ್ನಿಸ್ತಾ ಇದೆ ನನಗೆ. ಅವ್ರು ಯೋಚನೆ ಮಾಡಲ್ಲ, ಸತ್ತೋದ್ರೂ ಇಲ್ಲೇ ಇರಬೇಕು, ಕರ್ಮ ಮುಗಿಯೋ ತನಕ ಲೈಫ್ ಮುಗಿಸಲ್ಲ, ಇನ್ನೂ ನರಕ. ಮನುಷ್ಯರಾಗಾದ್ರೂ ಓಕೆ, ಗರುಡ ಪುರಾಣಗಳೆಲ್ಲ ನೀವು ಕೇಳಿದ್ರೆ ಆತ್ಮ ಅನ್ನೋದು ಇಲ್ಲೇ ಸಾಯ್ಬೇಕು, ಅದು ಆಯಸ್ಸು ಮುಗಿಯೋವರೆಗೂ ಭೂಮಿ ಮೇಲೆ ನರಕ ಅಲ್ವಾ. ಮನುಷ್ಯನೂ ಇಲ್ಲ, ಅಲ್ಲೂ ಇಲ್ಲ, ಮಧ್ಯದಲ್ಲಿ ಅಂತರ್ಪಿಸಿಯಾಚಾಗಿ ಓಡಾಡಬೇಕು ಅಂದರೆ ನರಕ. ಅದು ಯಾಕೆ ಸಾಯ್ತೀರಾ? there are n number of ways ಸರ್. ನಾನು ಅವ್ರಿಗೆ ಅದನ್ನೇ ಹಾಕ್ತೀನಿ. ಅದಕ್ಕೆ ಈಗ ರೀಸೆಂಟಾಗಿ ಅದ್ರ ಬಗ್ಗೆ ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡೋದು. ಎಸ್, ಇಟ್ ಈಸ್ ವೆರಿ ಟಫ್. ಈ ಬಾಗಿಲು ಬಡಿಯೋದು ಇತ್ತಲ್ಲ, ಏಕವಚನ ಕರೆಯೋದು, ಬಾ ಅನ್ನೋದು, ದುಡ್ಡು ಕೊಡ್ತೀನಿ ಅನ್ನೋದು, ಇದರಿಂದ ಹೆಂಗೆ ಹೊರಗೆ ಬಂದ್ರಿ? ಆ ಬಾಗಿಲು ಬಡಿಯೋದನ್ನ ಹೆಂಗೆ ನಿಲ್ಸಿದ್ರಿ? ನಾನು ಹೇಳೋನಲ್ಲ, ಗ್ರೋತ್ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ನಾನು ನನ್ನ ಆ್ಯಟಿಟ್ಯೂಡ್ನ ಚೇಂಜ್ ಮಾಡ್ಕೊಂಡೆ. ಅದೇನು ಪುಕ್ಲಿ ಭೂಮಿಕಾ ಇದ್ಲು, ಐ ಸ್ಟಾರ್ಟೆಡ್ ಶೋಯಿಂಗ್ ದಮ್. ಇವತ್ತಿಗೂ ಸುಮಾರು ಜನ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಬಿಗಿನಿಂಗಲ್ಲಿ ನೋಡಿದ್ರೆ ಆಟಿಟ್ಯೂಡ್ ಅನ್ಸೋ ತಗೊಂಡ, ನನಗೆ ಮಾತಾಡೋಕ್ಕೆ ಹೆದರ್ಕೋತಿದ್ವಿ ನಾವು. ಫ್ರೆಂಡ್ಸ್ ಆದಮೇಲೆ ಫ್ರೆಂಡ್ಸ್ ದೇ ಬಿಕೇಮ್. ಐ ಸ್ಟಾರ್ಟೆಡ್ ಗಿವಿಂಗ್ ದಟ್ ಇಮೇಜ್. ನಾನು ಒಂದು ರೆಗ್ಯುಲರಾಗಿ ಹೇಳ್ತೀನಿ, ಇದು ನಾನು ಓದಿ ಕಲ್ತಿದ್ದು ಸರ್. ಫಾರ್ ಎಕ್ಸಾಂಪಲ್, ನನಗೆ ಬಿರಿಯಾನಿ ತಿನ್ನಬೇಕು ಇಷ್ಟ, ನಂಗೆ ಬಿರಿಯಾನಿ ಅನ್ನೋದು ತುಂಬ ಇಷ್ಟ. ಬಟ್ ನಂಗೆ ಬಿರಿಯಾನಿ ಮಾಡೋಕ್ಕೆ ಬರಲ್ಲ. ಯಾರೋ ಆಪೋಸಿಟ್ ವ್ಯಕ್ತಿ ತೊಗೊಂಡು ಬಂದು ಮಾಡಿಕೊಡು ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತೀನಿ. ಅವ್ರು ನಂಗೆ ಮಾಡ್ಕೊಡೋಕೆ ಶುರು ಮಾಡ್ತಾರೆ. ಒಂದಿನ ಅವ್ರಿಗೆ ಬಿರಿಯಾನಿ ತಿನ್ನಬೇಕು ಅನಿಸುತ್ತೆ, ಬಟ್ ನಂಗೆ ಮಾಡೋಕ್ಕೆ ಬರೋದೇ ಇಲ್ಲ. ಸೊ ಆಮ್ ಐ ನಾಟ್ ಡೂಯಿಂಗ್ ಇನ್ಜಸ್ಟಿಸ್? ಫಸ್ಟ್ ಆಫ್ ಆಲ್ ನನಗೆ ಏನು ಬರಲ್ಲ, ನಾನು ಇನ್ನೊಬ್ಬರಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತಾ ಇದ್ದೀನಿ. ರೆಸ್ಪೆಕ್ಟ್, ಲವ್, ಕೇರ್, ವಾಟ್ ಎವರ್ ಇಟ್ ಇಸ್, ಅಥವಾ ಸ್ಟ್ರಾಂಗ್ ಅಥವಾ ಸ್ಟ್ರೆಂತ್ ಅನ್ನೋದನ್ನು ನನ್ನಲ್ಲೇ ಇಲ್ಲ ಅಂದರೆ ನಾನು ಆಪೋಸಿಟ್ ವ್ಯಕ್ತಿ ಕೊಡುವಂಥ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದ್ರಲ್ಲಿ ಹೆಂಗೆ? ಸೊ ಯು ಸ್ಟಾರ್ಟ್ ಬಿಕಮಿಂಗ್ ವಾಟ್ ಯು ವಾಂಟ್ ಫ್ರಮ್ ಅದರ್ಸ್. ಐ ವಾಂಟ್ ರೆಸ್ಪೆಕ್ಟ್ ನಿಮ್ಮಿಂದ, ನನ್ನನ್ನು ನಾನು ಫಸ್ಟ್ ರೆಸ್ಪೆಕ್ಟ್ ಮಾಡ್ಕೋತೀನಿ. ಐ ವಿಲ್ ನಾಟ್ ಡಿಗ್ರೇಡ್ ಮೈ ಸೆಲ್ಫ್. ಸುಮಾರು ಜನ ಹೇಳ್ತಾರೆ, ನನ್ನ ಕೈಲಾಗಲ್ಲ ಬಿಡಿ ಮೇಡಮ್, ನನ್ನ ಕೈಲಿ ಅದು ಮಾಡೋಕ್ಕಾಗಲ್ಲ ಬಿಡಿ ಮೇಡಮ್. ಯಾಕಾಗಲ್ಲ? ಫಸ್ಟ್ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಿ. ನನ್ನ ಗಂಡ ನಂಗೆ ಮರ್ಯಾದೆನೇ ಕೊಡಲ್ಲ ಮೇಡಮ್, ಅವಮಾನ ಮಾಡ್ತಾನೆ. ನೀನು ಅವಮಾನ ಮಾಡ್ಕೋತಾ ಇದೆಯಾ? ಸೊ ನಾನು ಆ ಆ್ಯಟಿಟ್ಯೂಡ್ನ ಬೆಳೆಸ್ಕೊಳ್ಳೋಕೆ ಶುರು ಮಾಡಿದೆ. ಶುರುವಾಯಿತು ಬುಕ್ಸ್ ಓದಕ್ಕೆ ಶುರು ಮಾಡಿದೆ. ದಿಸ್ ಇಸ್ ದ ಪಾಯಿಂಟ್. ಹಂಗಾರೆ ಸೊ ಆ ಹೆದ್ರು ಪುಕ್ಲಿ ಭೂಮಿಕಾ ಯಾರ್ಯಾರು ಎದುರಿಸ್ತಾ ಇದ್ರು, ಯಾರ್ಯಾರು ಬಂದು ಹೆಂಗೆಂಗೋ ಮಾತಾಡ್ತಾ ಇದ್ರು ಮುದಾಜಿಲ್ದೆ, ಸೊ ಪುಸ್ತಕ ಓದುವ ರೂಢಿ ಶುರುವಾಯಿತು. ಅಂಡ್ ಪಾಡ್ಕಾಸ್ಟ್ಗಳು.
ವಿಡಿಯೋಸ್, ಮೋಟಿವೇಶ್ನಲ್ ವಿಡಿಯೋಸ್. ನಾನು ಇವಾಗಲೂ ನನ್ನ ಯೂಟ್ಯೂಬ್ ಹಿಸ್ಟ್ರಿ ತೆಗೆದ್ರೆ ನೀವು ಒಂದಿಲ್ಲ ವಿಷ್ಣು ಸಹಸ್ರನಾಮ, ದೇವಿ ಖಡ್ಗಮಾಲ ಮ್ಯೂಸಿಕ್ ಬಿಟ್ಟರೆ ಕನ್ನಡ ಸಾಂಗ್ಸ್ ಇರುತ್ತೆ. ಅದನ್ನು ಬಿಟ್ಟರೆ ಬರೀ ಮೋಟಿವೇಶ್ನಲ್ ಸರ್ಚಲ್ಲಿ ಬರೀ ನೀವು ಎನಿ ಲ್ಯಾಂಗ್ವೇಜ್, ನಾನು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಅಂತ ಫಿಕ್ಸ್ ಆಗಲ್ಲ. ಅದು ಕೇಳ್ತೀನಿ, ಇಷ್ಟ ಆಯ್ತಾ, ನಂಗೆ 5 ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ. ಯಾವ್ಯಾವುದು? ಕನ್ನಡ, ಇಂಗ್ಲೀಷು, ಹಿಂದಿ, ಮಲಯಾಳಮು, ತಮಿಳು, ತೆಲುಗು. 6 ಮಾತಾಡ್ತೀರಿ? ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು ಸ್ಪಷ್ಟವಾಗಿ ಮಾತಾಡ್ತೀನಿ. ತಮಿಳು, ಮಲಯಾಳಮು ಮ್ಯಾನೇಜಬಲ್ ಮಾತಾಡ್ತೀನಿ. ಅರ್ಥ ಮಾತ್ರ ಕಂಪ್ಲೀಟ್ ಆಗುತ್ತೆ. ಯಾ, ಸೊ ನಂಗೆ ಎನಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ನನಗೆ ಕನ್ನಡನೇ ನನ್ನನ್ನು ನಾನು ಉದ್ಧಾರ ಮಾಡ್ಕೊಳ್ಳೋಕ್ಕೆ ನನ್ನ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಟ್ಕೊಂಡಿಲ್ಲ. ಎನಿಥಿಂಗ್. ಕನ್ನಡ ಬುಕ್ ಓದ್ತೀನಿ, ಇಂಗ್ಲೀಷ್ ಬುಕ್ ಓದ್ತೀನಿ, ಹಿಂದಿ ಅಷ್ಟು ಫ್ಲೂಯೆಂಟ್ ಆಗಿ ಅಂದರೆ ತಲೆಗೆ ಹೋಗದೇ ಇರೋದ್ರಿಂದ ಮ್ಯಾಕ್ಸಿಮಮ್ ಕನ್ನಡ, ಇಂಗ್ಲೀಷಿಗೆ ನನ್ನನ್ನು ಸೀಮಿತ ಮಾಡ್ಕೊಂಡು पढ़ सकते हैं, एकदम बिल्कुल लिख सकते हैं, लिख सकती हूँ. क्या बात है. या स्क्रिप्ट भी लिख सकती हूँ. ವೆರಿ ನೈಸ್. ಯಾ, ಸೊ ಕಲ್ತ್ಕೊಳ್ಳೋಕೆ ಶುರು ಮಾಡಿದೆ ಸರ್. ಎನಿ ವಿದ್ಯೆ, ನೀವು ಆಗಲೇ ಕೇಳ್ದಂಗೆ ವೆಯ್ಟ್ ಲಾಸ್ ಕೋಚಿಂಗ್ ಮಾಡ್ತೀಯಾ, ಆ್ಯಕ್ಟಿಂಗ್ ಮಾಡ್ತೀಯಾ, ಇನ್ನೊಂದು ಮಾಡ್ತೀಯಾ, ಲೈಫ್ ಕಲ್ಸಕ್ಕೆ ಶುರು ಮಾಡ್ತು ಸರ್. ಆಪ್ಷನ್ ಇಲ್ಲ ನನ್ನ ಹತ್ರ. ನಾನು ಬದುಕಬೇಕಂದ್ರೆ ಬರೀ ಬೆಳಗಿನ ಸಂಜೆವರೆಗೂ ದುಡಿತೀನಿ ಅಂದರೆ 10-20 ಸಾವಿರ ಸಂಬಳನೋ. ಆ್ಯಂಡ್ ನಾನು ವೆರಿ ಮಚ್ ನಾನು ಟುವರ್ಡ್ಸ್ ಅದನ್ನು ಜನ ಹೆಂಗೆ ಅಂದ್ಕೊಂಡ್ರು ಚಿಂತಲ್ಲ. ನನಗೆ ರಾಯಲ್ ಅಂದರೆ ರಾಯಲ್ ಲೈಫೇ ಬೇಕು. ನಾನು ಇನ್ನೊಬ್ಬರು ದುಡ್ಡು ತೊಗೊಳಲ್ಲ, ನಾನು ದುಡಿತೀನಿ. ನನ್ನ ದುಡ್ಡಲ್ಲಿ ನಾನ್ ರಾಯಲ್ ಲೈಫ್ ಲೀಡ್ ಮಾಡಬೇಕು. ಎಸ್, ಅದಕ್ಕೆ ಹೇಳಿದ್ದು 10 ಜನ ಗಂಡಸರಿದ್ರು ನಾನೇ ಬಿಲ್ ಕಟ್ಟಿ ಬರೋದು ಬೇಡ. ನಂಗೆ ಇನ್ನೊಬ್ರು ಋಣ, ನಂದು ಋಣದಲ್ಲಿ ಬೇಕಿದ್ರೆ ಅವ್ರು ಇರಲಿ. ಯಾಕಂದ್ರೆ ಯಾವತ್ತೂ ನಾನು ಯಾರ ಹತ್ರಕ್ಕೂ ಮಾತು ಕೇಳಕ್ಕೆ ರೆಡಿ ಇಲ್ಲ. I love this attitude. Yes. I love this attitude. Nice. Someone is ಅಪರೂಪ ಆ್ಯಕ್ಚುಲಿ. ಬಿಕಾಸ್ ಒಂದು ಟ್ರೂಪಲ್ಲಿ ಹೆಣ್ಮಕ್ಳೇ ಬಿಲ್ ಕಟ್ಟೋದಿದೆಯಲ್ಲ, ಭಾಳ ರೇರ್ ಕೇಸ್. ಅದು ಹೆಣ್ಮಕ್ಳು ಬೇರೆ, ಗಂಡಸರು ಇರುವಾಗ ಕಟ್ಟೋದು ಬೇರೆ ಇದೆಯಲ್ಲ, ಭಾಳ ರೇರ್ ಕೇಸು. ನೈಸ್. ಯು ಮೇಡ್ ಮೀ ಥಿಂಕ್ಸ್ ಮೆನಿ ಥಿಂಗ್ಸ್. ಈ ಕ್ಷಣ ನಾನು ಯೋಚನೆ ಮಾಡ್ಬೇಕಾರೆ, ಇಮ್ಯಾಜಿನ್ ಭೂಮಿಕಾ, ನಿಮ್ಮ ಜಾಗದಲ್ಲಿ ನಾನಿದ್ದರೆ ಅಂತ ಒಂದ್ಸರಿ ಯಾರೋ ಯೋಚನೆ ಮಾಡಿಬಿಟ್ರೆ ಈ ಕ್ಷಣಕ್ಕೆ ಒಂದ್ಸರಿ ಎದೆ ದಗ್ಗನ್ಬಿಡುತ್ತೆ. ಯಪ್ಪ, ಹಿಂಗೂರು ಲೈಫನ್ನು ಲೀಡ್ ಮಾಡಿದ್ದದು ಅಂದರೆ ಹಾರ್ಡ್ ಕೋರ್ ಸ್ಟ್ರಗಲ್ ಅದು. ಹೌದು. ಫಿಸಿಕಲಿ, ಮೆಂಟಲಿ, ಫಿನಾನ್ಷಿಯಲಿ, ಎವ್ರಿ ಅಲ್ಲಿ ಆಪ್ಷನ್ ಇಲ್ಲ ನಂಗೆ ಬದುಕಕ್ಕೆ. ನೋ ಆಪ್ಷನ್. ಏನಕ್ಕೋಸ್ಕರ ಬದುಕಲಿ ನಾನು? ಏನು ತಂಗಿಗೋಸ್ಕರ ಬದುಕಲ್ಲ, ದೊಡ್ಡಪ್ಪ ದೊಡ್ಡಮ್ಮಂಗೋಸ್ಕರ ಬದುಕಲ್ಲ, ಇನ್ಯಾರಿಗೋಸ್ಕರ? ನೋ ಆಪ್ಷನ್. ಬಟ್ ಸ್ಟಿಲ್ ಇಲ್ಲ. ಅದು ಇನ್ನೊಂದು ಯಾವಾಗಲೂ ಹೇಳ್ತಿರ್ತೀನಿ, ಸಮ್ವೇರ್ ಸಮ್ ಪಾಸಿಟಿವ್ ಎನರ್ಜಿ ಯಾವಾಗಲೂ ನನ್ನನ್ನು ಕಾಯ್ತಾ ಇರುತ್ತೆ. ಒಂದು ರಾಯರ್ನು ಅಂತೀನಿ, ಇನ್ನೊಂದು ನನ್ನ ಅಪ್ಪ ಅಂತ ಅನ್ಕೋತೀನಿ. ಯಾವತ್ತೂ ನನ್ನನ್ನು ಕೇಳ ಹೋಗಿ ಬಿಟ್ಟೇ ಇಲ್ಲ ಸರ್, ದಾರಿ ತಪ್ಪಕ್ಕೂ ಬಿಟ್ಟಿಲ್ಲ. ದಟ್ ಎನರ್ಜಿ ಆಲ್ವೇಸ್. ನನ್ನ ಸೂಸೈಡ್ ಅಟೆಂಪ್ಟ್ ರೀಸೆಂಟ್ಲಿ ನಾನು ಅಟೆಂಪ್ಟ್ ತಲೆಗೆ ಬಂದಾಗ ಐ ಹ್ಯಾವ್ ಡನ್ ಆಲ್ಸೋ, ಅದನ್ನು ಮಾಡ್ಕೊಂಡಿಲ್ಲ ಅಂತಲ್ಲ, ಅದು ಬಂದಾಗ್ಲೂ ಸಹಿತ ಲೈಕ್ ದಿಸ್ ಎತ್ಕೊಂಡು ಬಂತು ವಾಪಸ್. ಮತ್ತೆ ನೋ, ದಿಸ್ ಇಸ್ ಅಲ್ಲಿಂದ ಅಗೇನ್ ನೆಕ್ಸ್ಟ್ ಟೈಮ್ ಚೇಂಜ್ ಓವರ್. ಏನು ಹೇಳ್ತಿದ್ದೀರಿ ಭೂಮಿಕಾ? ಯಪ್ಪ, ಓಹ್, ನಾನೇ ಯೋಚನೆ ಮಾಡಂಗೆ ಹೋಗ್ಬಿಟ್ಟೆ. ಇಮ್ಯಾಜಿನ್ ನಾನು ಬದುಕಬೇಕು, ನಾನು ಸಾಯಲ್ಲ, ನಾನು ಇದ್ದು ತೋರಿಸ್ತೀನಿ ಅನ್ನೋ ಹೆಣ್ಮಗಳು ರೀಸೆಂಟ್ಲಿ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದೆ ಅಂದರೆ ಲೈಫ್ ಇನ್ನೂ ವರ್ಸ್ಟ್ ಕೊಟ್ಬಿಡ್ತು ಸರ್. ಆ ವರ್ಸ್ಟ್ ಜೊತೆಗೆ ಇನ್ನೂ ವರ್ಸ್ಟ್. ಲೈಕ್ ವಾವ್, ಇವಾಗ ಹೆಂಗಿದೆ ಮೈಂಡ್ ಸೆಟ್ ಅಂದರೆ, ಇಲ್ಲಿ ಏನು ಕೊಡೋಕ್ಕಾಗತ್ತೆ ನಿನ್ನ ಕೈನಲ್ಲಿ ದೇವರೇ ಶಿಕ್ಷಕ, ಇನ್ನೂ ಜಾಸ್ತಿ ಕಷ್ಟ ಏನು ಕೊಡ್ತೀಯ ನೀನು? ಮುಗಿದೋಯ್ತು. ನಾನು ಇವಾಗ ಅದಕ್ಕೆ ಅನ್ಕೋತಿರ್ತೀನಿ, ನನ್ನ ಲೈಫದು ಯಾವ್ಯಾವ ಜನ್ಮದ ಕರ್ಮಗಳಿತ್ತು ಎಲ್ಲ ಮುಗ್ದೋಯ್ತು. ನೀನು ಏನಿದ್ರು ಲೈಫ್ ಬಿಂದಾಸ್. ಎಲ್ಲ ನೋಡ್ಬಿಟ್ನಲ್ಲ, ಏನೂ ಉಳಿಸಿಲ್ಲ. ಎಲ್ಲ ಕಲ್ತ್ಕೊಂಡೆ, ಎಲ್ಲ ಪಾಠಗಳು ಕಲ್ತ್ಕೊಂಡೆ, ಎಲ್ಲ ಶಿಕ್ಷೆಗಳು ಅನುಭವಿಸಿದೆ, ಎಲ್ಲ ನೋವುಗಳನ್ನು ನೋಡಿದಾಯಿತು. ದೇರ್ ಈಸ್ ಲಿಟ್ರಲಿ ನಥಿಂಗ್ ಲೆಫ್ಟ್. ಇಂಥದ್ದು ಏನು ನೋವು ಅನುಭವಿಸಿಲ್ಲ ನೀನು ಹೇಳು ಅಂತ ಹೇಳಕ್ಕೆ ನನ್ನ ಹತ್ರ ಏನೂ ಉಳಿದಿಲ್ಲ. ಸೊ ಅದು ಇವಾಗ ಬಂದರೆ ಇಷ್ಟೇನಾ? ಅಷ್ಟೇ ಲೈಫು. ದಟ್ ಜರ್ನಿ ಇತ್ತಲ್ಲ, 20, 21, 22 ವರ್ಷ ತಂಗಿನೂ ನೋಡಿಕೊಂಡು ನೀವು ಮುಂದಕ್ಕೆ ಹೋಗೋ ಜರ್ನಿ, ಒಂದು ಆಸ್ಪಿರೇಷನ್ ಇತ್ತು, ಬಿಕಾಸ್ ಗಟ್ಟಿಯಾಗಿ ಬೆಳಿಬೇಕು ಅಂತ. ಸರಿ ಆಯಿತು, ಬುಕ್ಸ್ ಓದೋಕ್ಕೆ ಶುರು ಮಾಡಿದ್ರಿ, ಒಂದಷ್ಟು ಗಟ್ಟಿಯಾಗಿ ನಿಂತ್ರಿ, ಕೆಲಸ ನೀವು ಹುಡ್ಕೊಂಡ್ರಿ, ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನ ನೋಡೋಕ್ಕೆ ಶುರು ಮಾಡಿದ್ರು. ಅದು ಯಾವ ಏಜಲ್ಲಿ ನಿಮ್ಮನ್ನು ನೋಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ? ಯಾವ ಏಜಲ್ಲಿ ಜನ? ಎಕ್ಸಾಕ್ಟ್ ಅಗೇನ್ ನೀವು ಹಂಗೆ ಬಂದರೆ ನಂಗೆ ನಂಬರ್ಸ್ ಎಲ್ಲ ವೆರಿ 23, 24, 25 ಐ ಥಿಂಕ್. 25 3 years ಬ್ಯಾಕ್ 26, 27. ಅಲ್ಲಿ ತನಕ ಭೂಮಿಕಾ ದೇಶಪಾಂಡೆ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಥಿಯೇಟರ್ ಆರ್ಟಿಸ್ಟ್ ಇದರಿಂದ ನಾನು ಥಿಯೇಟರ್ ಸರ್ಕಲ್ ಅಲ್ಲಿ ಎಲ್ರಿಗೂ ಥಿಯೇಟರ್ ಸರ್ಕಲ್ ಗೊತ್ತಿತ್ತು. ಅದು ಬಿಟ್ಟರೆ ನಮ್ಗೆ ಸಾಮಾನ್ಯರಿಗೆ ಗೊತ್ತಿರಲಿಲ್ಲ. ಇಡೀ ಕರ್ನಾಟಕದ ಬೀದರಿಂದ ಚಾಮರಾಜನಗರ, ಕರಾವಳಿಯಿಂದ ಕೋಲಾರಕ್ಕೆ ವಿ ಡೋಂಟ್ ನೋ ಭೂಮಿಕಾ ದೇಶಪಾಂಡೆ, ನಮ್ಗೆ ಗೊತ್ತಿಲ್ಲ. ಉತ್ತರ ಕರ್ನಾಟಕ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್. ಸೊ 2000 ನಿಮಗೆ 25 ವರ್ಷ ಆದಾಗ 2022 ಅಂದ್ರೆ ಪೋಸ್ಟ್ ಕರೋನಾ ಇಂದ ಭೂಮಿಕಾ ಗೊತ್ತಾದ್ರು ಅಲ್ವಾ? ಸೊ ನಿಮಗಾಗ ನೇಮು, ಫೇಮು, ದುಡ್ಡು ಎಲ್ಲ ಸಿಗಕ್ಕೆ ಶುರು ಆಯ್ತು. ಹೌ ವಾಸ್ ದಟ್ ಜರ್ನಿ? ಹೇಗಿತ್ತು ಆ ಜರ್ನಿ? ಹೇಗಿತ್ತು?
ಜನ ಎಲ್ಲ ಗುರ್ತಿಡಿತಾ ಇದ್ರು ನಿಮ್ಮನ್ನ. ಎಸ್, ನಾನು ಆಕ್ಟ್ರೆಸ್ ಆಗ್ಬೇಕಂತ ಅನ್ಕೊಂಡೋಳೆ ಅಲ್ಲ. ಇವೊಂದು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇದ್ರೂ ಸಹಿತ ಜರ್ನಲಿಸಮ್ ಅಂತ ಬಂದ್ರೆ ನನ್ನ ಫೇವ್ರೆಟ್ ಫೀಲ್ಡ್ ಅದು. ಬಿಕಾಸ್ ಡೇರಿಂಗ್ ಜರ್ನಲಿಸಮ್ ಅನ್ನೋದು ಅದೊಂದು ಡೇರಿಂಗ್ ಚಾನಲ್, ಅದೊಂಥರ ಪುಕ್ಲಿಯಿಂದ ಡೇರಿಂಗ್ ಭೂಮಿಕಾ. ಎಸ್, ಓಕೆ, ಧೈರ್ಯವಂತ. ಈ ಜರ್ನಿ ನಂಗೆ ಏನ್ ಮಾಡ್ತು, ಜರ್ನಲಿಸಮ್ ಕಡೆಗೆ ನನ್ನ ಡೈವರ್ಟ್ ಮಾಡ್ತು. ಓಕೆ, ಅವಾಗ ಏನ್ ಥಾಟ್ ಇತ್ತು ಜರ್ನಲಿಸಮ್ ಅಲ್ಲಿ? ಇರೋ ಬರೋದನ್ನೆಲ್ಲ ಚೇಂಜ್ ಮಾಡಕ್ ಬಿಡ್ತೀನಿ, ದೇಶನೇ ಚೇಂಜ್ ಮಾಡ್ಬಿಡ್ತೀನಿ ಅನ್ನೋ ಮೈಂಡ್ ಸೆಟ್. ಮಜಾ ಇದೆ. ಓಕೆ, ಯಾ, ನೋ, ಐ ಜಸ್ಟ್ ವಾಂಟೆಡ್ ಟು ಸ್ಪೀಕ್ ದ ರೈಟ್ ಥಿಂಗ್ಸ್ ಅಂಡ್ ಟ್ರೂತ್. ಬಿಕಾಸ್ ಸಿ, ನಂಗೆ ಇವತ್ತಿಗೂ ಅಷ್ಟೇ, ನೆನ್ನೆನೂ ಅಷ್ಟೇ, ಸೋಷಿಯಲ್ ಮೀಡಿಯಾದಲ್ಲಿ ಭಗವದ್ಗೀತೆ ಸೀರೀಸ್ ಅಂತ ಹಾಕಿದಾಗ ಶುರು ಮಾಡ್ತೀನಿ ಅಂತ ಹೇಳಿ ಒಬ್ಬ ವೆರಿ ಕೆಟ್ಟದಾಗ ಕಮೆಂಟ್ ಹಾಕಿದ್ದಾನೆ. ಅಂಡ್ ರೀಸೆಂಟ್ಲಿ ಹಿಂಗೆ ಕಮೆಂಟ್ಸ್ ಹಾಕಿದಾಗ ನಾನೇನು ಮೊದಲಿಂದನೂ ನಂಗೆ ಅಭ್ಯಾಸ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಎಲ್ಲ ಒಂದು ಹೇಳ್ತಾರೆ, ಮೆನಿ ಇನ್ಫ್ಲುಯೆನ್ಸರ್ಸ್ ಇರ್ಬೋದು ಅಥವಾ ಪಬ್ಲಿಕ್ ಫಿಗರ್ ಅಂತ ಬಂದಾಗ ಏನು ಹೇಳೋದು, ಮಾತಾಡೋರು ಮಾತಾಡ್ತಾರೆ, ನಿನ್ನ ಪಾಡಿ ನೀನಿರೋ, ನಿನ್ನ ಕೆಲಸ ಮಾಡ್ಕೊಂಡು ಹೋಗು. ರೈಟ್ ಸರ್, ಐ ಅಕ್ಸೆಪ್ಟ್ ದಟ್, ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗಬೇಕು. ಬಟ್ ಎಲ್ಲಿವರೆಗೂ, ಸಿ, ವೆನ್ ಥಿಂಗ್ಸ್ ಗೋಸ್ ವೆರಿ ರಾಂಗ್ಲಿ, ಚಿಕ್ಕ ಪುಟ್ಟವೆಲ್ಲ ಇಗ್ನೋರ್ ಮಾಡಿಬಿಡೋಣ. ಬಟ್ ಕೆಟ್ಟದಾಗಿ ತುಂಬ ಓವರ್ ಆಗಿ ಒಂದು ಲಿಮಿಟ್ನ ಮೀರಿ ಕ್ರಾಸ್ ಮಾಡ್ತಿದ್ದಾರೆ, ಒಂದು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸ್ಪೀಕ್ ಅಬೌಟ್ ದಟ್ ರಾಂಗ್ ಅಲ್ವಾ? ನೀವು ಅದ್ರ ಬಗ್ಗೆ ಆ ಒಂದು ಗಲ್ತಿ ಬಗ್ಗೆ ಮಾತೇ ಆಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ತಪ್ಪು ಮಾಡ್ತಾ ಇದ್ದೀರಾ. ಸೊ ಯಾರೋ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ರೆ, ತುಂಬ ಮಿತಿಮೀರಿ ಬೇರೆ ಭಾಷೆಯನ್ನು ಬಳಸಿ ಬೈದ್ರೆ ಭೂಮಿಕಾ ಸುಮ್ಮನೆ ಕೂರೋ ಹೆಣ್ಮಗಳಲ್ಲ. ಅಲ್ಲ, ಇದನ್ನ ಚೇಂಜ್ ಮಾಡಿಬಿಟ್ರು. 3 ವರ್ಷದಲ್ಲಿ ನಾನೇನು ಉತ್ತರ ಕರ್ನಾಟಕ ಹೋಗ್ತಿದ್ದೆ, ಟೀಮ್ ಗೀಮ್ ಅಂತೆಲ್ಲ ಇದ್ದಾಗ ಮಾತಾಡಬೇಡಿ, ಸೈಲೆಂಟ್ ಆಗಿಬಿಡಿ, ನನಗೆ ಅದು ಹಿಂಸೆ. ನಾನು ಫಸ್ಟ್ ಆಫ್ ಆಲ್ ರಾಂಗ್ ಕೆಲಸ ನಡೀತಿದೆ ಅಂದರೆ ಅದ್ರ ಎಷ್ಟು ಸಲ ಕನ್ನಡ ಮಾತಾಡಿಲ್ಲ ಅಂತೇಳಿ ಬೆಂಗಳೂರಲ್ಲಿ ಜಗಳ ಮಾಡಿದ್ದೀನಿ ಗೊತ್ತಾ? ಹೌದಾ? ಅಯ್ಯೋ, ಏನು, ಎಲ್ಲಿ? ಇವಾಗ ನೆನಪಿದೆ, ಮೇಘ್ನಾಸ್ ಹೋಟ್ಲು ಜಯನಗರ ಹತ್ರ ಒಂದು ಸೆಕ್ಯೂರಿಟಿ ಹಿಂದಿ ಮಾತಾಡ್ತೀನಿ, ಅವ್ನು ಕನ್ನಡ ಬರುತ್ತೆ, ನಾನು ಮಾತಾಡಲ್ಲ, ಏನ್ ಮಾಡ್ತೀಯ ನೀನು ಅಂತೆ. ನಿಂತ್ಕೊಂಡೆ ಜಗಳಕ್ಕೆ. ಏನು, ನೀನ್ ಕನ್ನಡದಲ್ಲಿ ನಂಗೆ ರಿಪ್ಲೈ ಕೊಡೋವರೆಗೂ ನಾನು ಈ ಜಾಗ ಖಾಲಿ ಮಾಡಲ್ಲ. ಹೌದು, ಸೆಕ್ಯೂರಿಟಿ ಪಾಪ, ಹೋಟ್ಲಿಗೆ ಅದಕ್ಕೂ ಸಂಬಂಧ ಇಲ್ಲ, ಅವ್ನ್ ಪಾರ್ಕಿಂಗ್ ಏನು ಸೆಕ್ಯೂರಿಟಿ ಹಾಕ್ತಾನಲ್ಲ, ಅವ್ನು ಬಂದು ನಿಂತ್ಕೊಂಡು ಅವ್ನು ಮಾತಾಡಲ್ಲ ಅಂತ, ನೀನ್ ಮಾತಾಡೋವರೆಗೂ ನಾನು ಹೋಗಲ್ಲ, ಜಾಗನೇ ಖಾಲಿ ಮಾಡಲ್ಲ ಅಂತ ನಿಂತ್ಕೊಂಡೆ. ಆ ಅಕ್ಕಪಕ್ಕ ಇರೋರೆಲ್ಲ ಬಂದು ಸೇರ್ಕೊಂಡು ಹಿಂಗೆ ಹೆವಿ ನಾನು ಮಾಡ್ತಿದ್ದೆ. ನಂಗೆ ರೈಟ್ ಥಿಂಗ್ಸೇ, ನಾನು ಕೇರೆ ಮಾಡಲ್ಲ, ಅದು ಯಾರೇ ಇರಲಿ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಅದನ್ನ ನೋಡ್ಕೊಂಡು ನಾನು ಸುಮ್ಮನಿರಕ್ಕೆ ನಂಗೆ ಆಗೋದಿಲ್ಲ. ಯಾಕಂದ್ರೆ ನಾನು ಅಷ್ಟು ತಪ್ಪುಗಳನ್ನ ಒಂದು ಕಾಲದಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಕೊಂಡು ಬಂದೋಳು. ಸೊ ಅದು ಸಂವೇರ್ ನನ್ಗೆ ಇಲ್ಲ, ತಪ್ಪಾಗ್ತಿದ್ಯಾ, ಮಾತಾಡೋದ್ರ ಬಗ್ಗೆ ಅನ್ನೋ ಒಂದು ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡ್ಬಿಡ್ತು. ಸೊ ಒಂದು ಕನ್ನಡ ಭಾಷೆ ಯಾರು ಬಳಸಲ್ವೋ ನಿಮಗೆ ಉರಿಯುತ್ತೆ, ಜಗಳ ಆಡೇ ಆಡ್ತೀರಾ. ಸಿ, ಪಾಪ ಅವ್ರಿಗೆ ಬರೋದೇ ಇಲ್ಲ ಅಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಬರೋರು ಬೇಕು ಅಂತ ಮಾತಾಡಿದ್ರೆ ಬೇಜಾರಾಗುತ್ತೆ. ಹೌದು. ಆಮೇಲೆ ಇನ್ನೇನು ವಿರೋಧಿಸಿದಿರಿ? ಏನೇನ್ ತಪ್ಪಿದ್ಯಾ ಅದೆಲ್ಲದ್ರ ಬಗ್ಗೆನೂ ಮಾತಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಒಂದ್ಸಲ ಅಂತೂ ಐ ರಿಮೆಂಬರ್, ಅದೇ ಇದೆಲ್ಲ ಆದಾಗ ನನಗೆ ಗ್ಯಾಪ್ ಏನೋ 2 ವರ್ಷ ಓದೋಕ್ಕಾಗದೆ ಗ್ಯಾಪ್ ಎಲ್ಲ ತಗೊಂಡಾಗ ಒಬ್ಬ ಪರಿಚಯ ಆದ, ವೆಂಕಟೇಶ್ ಅವನ ಹೆಸರು, ಮೋಸ್ಟ್ಲಿ ಡಿಗ್ರಿ ಫೈನಲ್ ಇಯರ್ ಎಕ್ಸಾಮ್ ಡೈರೆಕ್ಟ್ ಬರೀಬೋದು ನೀವು ಪೆರಿಯಾರ್ ಯೂನಿವರ್ಸಿಟಿನಲ್ಲಿ ಅಂತ ಹೇಳಿ. ಆಮೇಲೆ ಓಕೆ, ನಂಗೆ ಡಿಗ್ರಿ ಬಂದ್ರೆ ಸಾಕಲ್ಲ, ಕೆಲಸ ಹೆಂಗೋ ಹುಡ್ಕೊಂಡ್ಬಿಡ್ತೀನಿ ಅಂತೇಳಿ 30,000 ತಗೊಂಡ. BComಗೆ ಫೈನಲ್ ಇಯರ್ ಎಕ್ಸಾಮ್ ಬರೀಬೋದು ಅಂತ 30,000 ತಗೊಂಡ. ಯಾವ ಯೂನಿವರ್ಸಿಟಿ? ಪೆರಿಯಾರ್ ಯೂನಿವರ್ಸಿಟಿ ಅಂತ ಅವನ ಹೆಸರು ಹೇಳಿದ್ದು. ಸೊ 30,000 ಕಟ್ಟದೆ, ಜೂನಲ್ಲಿ ಎಕ್ಸಾಮ್ ಅಂದೆ, ಮೋಸ್ಟ್ಲಿ ಮಾರ್ಚ್ ಏಪ್ರಿಲ್ ನಲ್ಲಿ ನಿಂಗೆ ಅಥವಾ ನಿಂಗೆ ಎಂಡ್ ಅಲ್ಲಿ ಇದು ಕೊಡ್ತಾರೆ, ಹಾಲ್ ಟಿಕೆಟ್ ಕೊಡ್ತಾರೆ ಅಂತ. ಒಂದು ಏಪ್ರಿಲ್ ಮುಗೀತು, ಪತ್ತೆ ಇಲ್ಲ. ಆಮೇಲೆ ನಾನು ಏನೋ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಮೇ ಬಂತು, ನಂಗೆ ನೆನಪಾಗಿ ಕಾಲ್ ಮಾಡಿದೆ, ಹಾಲ್ ಟಿಕೆಟ್ ಅಂತ. ಇಲ್ಲ, ಎಂಡ್ ಟೈಮ್ನಲ್ಲಿ ಅಂದರೆ ಎಕ್ಸಾಮ್ ಟೈಮ್ ಮುಂಚೆ 1 ವಾರ ಕೊಡ್ತಾರಂತೆ. ಜೂನ್ ಆಯಿತು, ಅವ್ನು ಫೋನ್ ಎತ್ತಲಿಲ್ಲ. ಜುಲೈ ಆಯಿತು, ಎತ್ತಲಿಲ್ಲ. ಸಮ್ವೇರ್ ಇನ್ ದ ಎಂಡ್ ಆಫ್ ಜುಲೈಯೋ ಆಗಸ್ಟೋ, ನಂಗೆ ಡೇಟ್ಸ್ ಅಂಡ್ ದೀಸ್ ಥಿಂಗ್ಸ್ ನೆನಪಿರಲ್ಲ ಜಾಸ್ತಿ. ಸೊ ಈ ಟೈಮ್ನಲ್ಲಿ ಕಾಲ್ ಎತ್ತದ, ಮೇಡಮ್ ಎಕ್ಸಾಮ್ ಆಗೋಯ್ತು ಅಂದ. ನಾನು ಎಕ್ಸಾಮೇ ಬರ್ದಿಲ್ವಲ್ಲ ಸರ್, ಏನು ಸರ್ ಇದು ಅಂದೆ. ಮೇಡಮ್ ನಿಮ್ಮ ಎಕ್ಸಾಮ್ನ ಯಾರೋ ಕೂತ್ಕೊಂಡು ಬರ್ಸಿದ್ದೀನಿ ಬಿಡಿ ಮೇಡಮ್, ನಿಮ್ಗೆ ಸರ್ಟಿಫಿಕೇಟ್ ಬರುತ್ತಲ್ಲ ಅಂತ. ಆಮೇಲೆ ಲೈಕ್ ಓಕೆ, ನಂಗೇನು ಸರ್ಟಿಫಿಕೇಟ್ ಬಂದರೆ ಸಾಕಲ್ಲ ಬಿಡು ಅಂತ ಅನ್ಕೊಂಡು ನಾನು ಖುಷಿ. ಆಯಿತು 1 ವರ್ಷ ಆಯಿತು, ಸರ್ಟಿಫಿಕೇಟ್ ಇಲ್ಲ, ಏನೂ ಇಲ್ಲ, ಪತ್ತೆ ಇಲ್ಲ. ನನಗೆ ಒಂದೇ ನೆನಪು ಸರ್, ಅವ್ನು ನನಗೆ ನ್ಯೂಸ್ ಪೇಪರಲ್ಲಿ ನಾನು ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿದ್ದು, ನಂಬರ್ ಇತ್ತು ಅವನ ಹತ್ರ. ಅವ್ನು ನಂಗೊಂದು ಬಿಲ್ ಕೊಟ್ಟಿದ್ದ, 30,000 ಬರ್ಕೊಟ್ಟಿರೋದು. ವೆಂಕಟೇಶ್ ಅಕಾಡೆಮಿ ಅಂತಲೂ ಇತ್ತು ಒಂದು. ಅವ್ನು ನನ್ನ ಮೀಟ್ ಹಾಕಿದ್ದು, ಆ ಹೆಸರು ಗೊತ್ತಿಲ್ಲ, ಯಾವ ಸ್ಟಾಪ್ ಏನು ಗೊತ್ತಿಲ್ಲ. ಒಂದು ಬಸ್ ಹತ್ತದೆ, ಆ ಬಸ್ ಹಿಂಗೆ ಇಳಿಯುತ್ತೆ, ಅಲ್ಲಿ ಇಳಿದ್ರೆ ಮತ್ತೆ ಅಪ್ಪತ್ತತ್ತೆ, ಅಲ್ಲಿ ಲೆಫ್ಟ್ ಸೈಡ್ನಲ್ಲಿ ಒಂದು ರೋಡ್ ಹೋಗುತ್ತೆ, ಅಲ್ಲಿ ಇಳಿದ್ರೆ ಅಲ್ಲಿ ಕಾಲೇಜು. ಈ ಕಾಲೇಜನ್ನ ನಾನು ಮೀಟ್ ಮಾಡಿದೆ, ಇಷ್ಟೇ ಗೊತ್ತು ನನಗೆ. ಅದು ಹೆಸರು ಏನೂ ಗೊತ್ತಿಲ್ಲ. ನಾನೇನು ಮಾಡಿದೆ, 1 ವರ್ಷ ಆಯಿತು, ಇನ್ನಿಲ್ಲ, ಕಷ್ಟಪಟ್ಟು ದುಡ್ದಿದ್ದು, ಸಾಲ ಇಲ್ಲ ಮಾಡಿ 30,000 ಡಿಗ್ರಿ ಬರುತ್ತೆ ಅಂತೇಳಿ ಕೊಟ್ಟಿದ್ದು. ಸೊ ನಾನೇನು ಮಾಡಿದೆ, ಇಲ್ಲ ಇರಪ್ಪ, ನಿನಗೆ ಹೆಂಗಾರ ಮಾಡಿ ಇವನ್ನ ಕಂಡಿಡೋಣ ಅಂತ ಹೇಳ್ಬಿಟ್ಟು, ಆ ಬೆಂಗಳೂರಲ್ಲಿ ನೀವು ನಂಬ್ತಿರೋ ಇಲ್ವೋ, ಮೆಜೆಸ್ಟಿಕ್ ಇಂದ ಯಾವ ಬಸ್ ಹೊರಡುತ್ತೆ ಎಲ್ಲಾ ಬಸ್ಸನ್ನು ಟ್ರಾವೆಲ್ ಮಾಡಿದೀನಿ, ಎವ್ರಿ ಡಿಸ್ಟೆನ್ಸ್. ಹಂಗ ರೋಡ್ ನೋಡ್ಬೇಕಷ್ಟೇ, ರೋಡ್ ನೆನಪಿದೆ ನಂಗೆ. ಪ್ರತಿ ಬಸ್ಸಲ್ಲೂ ಹತ್ತಿದೀನಿ. ಮೆಜೆಸ್ಟಿಕ್ ಹತ್ತೋದು, ಲಾಸ್ಟ್ ಸ್ಟಾಪ್ ತನಕ ಟ್ರಾವೆಲ್ ಮಾಡೋದು, ಮತ್ತೆ ವಾಪಸ್ ಬರೋದು, ಬೇರೆ ಬಸ್ ಹಿಡಿಯೋದು, ಆ ಸ್ಟಾಪ್ ಮತ್ತೆ ಹೋಗೋದು. ಎಸ್,
ಬರೀ ರೋಡ್ಗಳು ನೋಡ್ತಾ ಇರೋದು? ಎಸ್, ರೋಡ್ ನೋಡೋದು. ಆ ರೋಡ್ ಕಾಣಿಸ್ಬೇಕು, ಆ ರೋಡ್ ಕಾಣಿಸ್ಬೇಕು ನಂಗೆ. ಎಷ್ಟು ಬಸ್ ಆಯ್ತು ಸುಮಾರು? ಏನೊಂದು 50-60 ಬಸ್ ಹತ್ತಿದ್ದೀನಿ. ಅದಾದ್ಮೇಲೆ ನಂಗೆ ಸಿಕ್ಕಿದ್ದು ಸುಂಕದ ಕಟ್ಟೆ, ಅದು ಏರಿಯಾ ಸುಂಕದ ಕಟ್ಟೆ ಏರಿಯಾ. ಹಂಗ್ ಡೌನ್, ಅದು ಫ್ಲೈಓವರ್ ಹಿಂಗ್ ಇಳಿದು ಹಿಂಗ್ ಮೇಲ್, ಅದು ಲೆಫ್ಟ್ ತಗೊಂಡ್ರೆ ಫ್ಲೈಓವರ್ ಮೇಲೆ ಹಿಂಗ್ ಲೆಫ್ಟ್ ತಗೊಂಡ್ರೆ ಹಿಂಗತ್ ಹಿಂಗ್ ಇಳಿಯುತ್ತೆ. ಮತ್ ಬಂದ್ರೆ ಲೆಫ್ಟ್ ಸೈಡ್, ಓ ಇದೇ ಸ್ಟಾಪ್ ಇಳಿದೆ, ಅಲ್ಲಿ ಲೆಫ್ಟಿಗೆ ರೋಡ್ ಹೋದೆ, ಲೆಫ್ಟ್ ಕಾಲೇಜ್ ಸಿಕ್ತು, ಹೋದೆ. ಸಂಜೆ 5 ಗಂಟೆ ಏನಾಗಿತ್ತು, ಕಾಲೇಜ್ ಕ್ಲೋಸಿಂಗ್ ಟೈಮು. ಸ್ಟಾಫ್ಗಳಿದ್ರು, ಕೇಳಿದೆ, ವೆಂಕಟೇಶ್ ಅವ್ರು ಇದ್ರಲ್ಲ, ಅವನಾ ಇಲ್ಲ ನೀವು ಅವತ್ತು ಬಂದಾಗ ನೋಡಿದ್ವಿ, ಅವ್ನು ದೊಡ್ಡ ಮೋಸಗಾರ, ದುಡ್ಡು ಯಾಕೆ ಕೊಟ್ರಿ? ಮೋಸ ನಿಮ್ಮ ಮುಂದೆ ಆಗ್ತಾ ಇದೆ, ನೀವು ಅದ್ರ ಬಗ್ಗೆ ಹೇಳೂ ಇಲ್ಲ. ಅವ್ನ ಮುಂದೆ ಬೇಡ, ಸಮ್ವೇರ್ ವಾಟ್ ಎವರ್ ನೀವು ಏನಾರ ಮಾಡು ಅಂತ ಹೇಳ್ಬೋದಾಗಿತ್ತು. ಸೊ ಈ ಎಲ್ಲ ಪಾಯಿಂಟ್ಸ್ಗಳು ನನಗೆ ಅನ್ಯಾಯದ ವಿರುದ್ಧ ಮಾತಾಡೋಕ್ಕೆ ಟ್ರಿಗರ್ ಮಾಡೋದು. ಸೊ ಅವನಿಲ್ಲ, ಎಲ್ಲೋ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಅವ್ನು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ನಂಗೆ ಏನೂ ಆಪ್ಷನ್ ಇಲ್ಲ ಅವನ್ನ ಕಂಡಿಡಿಯೋಕೆ. ಇವಾಗ ಅವ್ನು ಎಲ್ಲಿದ್ದಾನೆ ಅಂತ ಇವ್ರು ಯಾರಿಗೂ ಗೊತ್ತಿಲ್ಲ, ಗೊತ್ತಿದ್ರು ಅಥವಾ ನನ್ನ ಹತ್ರ ಅವ್ರು ಬಾಯಿ ಬಿಡ್ತಾ ಇಲ್ಲ. ಏನು ಮಾಡಲಿ ಆಗಿದಾಗಲಿ ಅಂತ ಹೇಳಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಹಿಂಗೆ ಅಲ್ಲೂ 1-2 ತಿಂಗಳು ಅವ್ರು ಏನೂ ಮಾಡಲಿಲ್ಲ, ಕಂಪ್ಲೇಂಟ್ ಬರ್ಸ್ಕೊಂಡ್ರು ಬಿಟ್ಟರು. ನನಗೆ ಒಂದು ದುಡ್ಡಿಲ್ಲ, ದುಡ್ಡು ಬೇಕು. ಡಿಸೈಡ್ ಮಾಡಿದೆ, ಪೊಲೀಸ್ ಸ್ಟೇಷನ್ಗೆ ಹೋದೆ. ಸರ್ ಹೋಗೋಕ್ಕೆ ಮುಂಚೆ, ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಮುಂಚೆ ಏನು ಡಿಸೈಡ್ ಮಾಡಿದೆ, ಹೊಸ ಸಿಮ್ ತೊಗೊಂಡೆ. ನನ್ನ ಫ್ರೆಂಡ್ ಛಾಯಾ ಅಂತ, ಅವಳದು 10th ಮಾರ್ಕ್ಸ್ ಕಾರ್ಡ್ ಕೊಡು ಅಂತ ಇಸ್ಕೊಂಡೆ. ಇವನಿಗೆ ಫೋನ್ ಮಾಡಿದೆ, ಬೇರೆ ಸಿಮ್ಮಿಂದ ಫೋನ್ ಮಾಡಿ, ನಾನು ದುಬೈಯಲ್ಲಿ ಇರ್ತೀನಿ, ನನ್ನ ಹತ್ರ ತುಂಬ ದುಡ್ಡಿದೆ, ಬಟ್ ನನ್ನ ಹತ್ರ ಡಿಗ್ರಿ ಇಲ್ಲ, ಡಿಗ್ರಿ ತೊಗೊಂಡ್ರೆ ನನಗೆ ಇಲ್ಲಿ ಪ್ರಮೋಷನ್ ಆಗುತ್ತೆ, ನೀವು ಎಷ್ಟು ದುಡ್ಡು ಕೇಳ್ತಿರೋ ಕೊಡ್ತೀನಿ, ನನಗೆ ಡಿಗ್ರಿ ಬೇಕು. ನಾನೇ ಮಾತಾಡಿದೆ, BBA ಸರ್ಟಿಫಿಕೇಟ್ ಬೇಕು. ಅವನಂದ, ಮೇಡಮ್ 70,000 ಖರ್ಚಾಗುತ್ತೆ. ನಂದೇ ಒಂಚೂರು ಕನ್ಸೆಷನ್ ಕೊಡಿ ಸರ್. ಬಿಗಿನಿಂಗ್ ಒಪ್ಕೊಳಕ್ಕಾಗಲ್ಲ, ಕನ್ಸೆಷನ್ ಕೊಡಿ ಸರ್, ನನ್ನ ತಮ್ಮ ಇದ್ದಾನೆ, ಅವನು ಮಾಡಿಸ್ಕೊಂಡ್ರೆ ಅವನು ಒಂದು ಡಿಗ್ರಿ ಆಗುತ್ತೆ, ಇಬ್ಬರು ಡಿಗ್ರಿ ಮಾಡಿಸ್ಕೊಡ್ತೀನಿ, ನೀವು ಚೆನ್ನಾಗಿ ಡಿಗ್ರಿ ಮಾಡಿಸ್ಕೊಟ್ರೆ ನನ್ನ ಕಡೆಯಿಂದ ನಿಮ್ಗೆ ಎಷ್ಟು ಜನ ಬೇಕಾದ್ರೂ ಕರ್ಕೊಂಡ್ಬರ್ತೀನಿ, ನಂಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕು. ಆಯಿತು ಮೇಡಮ್, 60,000 ಡೀಲ್ ಮಾಡ್ಕೊಂಡ. ಓಕೆ, ಎಲ್ಲ ಆಯಿತು. ಸರ್ಟಿಫಿಕೇಟ್ ಕಳಿಸಿ ಅಂದ, ನನ್ನ ಫ್ರೆಂಡ್ಸ್ 10th ಮಾರ್ಕ್ಸ್ ಕಾರ್ಡ್ ಕಳಿಸ್ದೆ, ಎಲ್ಲ ಓಕೆ ಆಯಿತು. ಇಮೇಲ್ ಐ ಡಿ ಕೇಳ್ದ, ಛಾಯಾ ಅನ್ನೋ ಹೆಸರಲ್ಲಿ ಇಮೇಲ್ ಐ ಡಿ ಓಪನ್ ಮಾಡಿದೆ, ಎಲ್ಲ ಮಾಡಿ, ಎಲ್ಲ ರೆಡಿ, ಎಲ್ಲ ಡನ್. ಅವನಿಗೆ ಕೊನೆಗೆ ಸರ್ ಹೆಂಗೆ ಅಂತ, ನಾನು ದುಡ್ಡು ಟ್ರಾನ್ಸ್ಫರ್ ಮಾಡಿ ಅಂದ. ನಾನಂದೆ, ಸರ್ ಟ್ರಾನ್ಸ್ಫರ್ ನಂದು ದುಡ್ಡುಗಳು ತೋರ್ಸೋಕ್ಕಾಗಲ್ಲ, IT ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ, ಕ್ಯಾಶ್ ಕೊಡ್ತೀನಿ ನಿಮಗೆ ಸರ್, ಎಲ್ಲಿ ಸಿಗೋಣ? ಅವನು ಮಲ್ಲೇಶ್ವರಮ್ಮ ಜನತಾ ಹೋಟೆಲು ಫಿಕ್ಸ್ ಮಾಡ್ದೆ. ಇಲ್ಲಿ ಬನ್ನಿ ಮೇಡಮ್, ನಾಳೆ ಬೆಳಗ್ಗೆ 10 ಗಂಟೆಗೆ ಇಲ್ಲಿ ಬನ್ನಿ. ಓಕೆ ಸರ್, ಡನ್, ಬರ್ತೀನಿ ಅಂತ ಹೇಳಿಟ್ಟು ನಾನು ಅಂದೆ, ನಾನು ನಮ್ಮ ಅಣ್ಣ ಇಬ್ಬರೇ ಬರ್ತೀವಿ ಅಂತ ಹೇಳಿ. ಅಷ್ಟೊತ್ತಿಗೆ ಈ ಮಧ್ಯದಲ್ಲಿ ನನಗೆ ಟ್ಯಾಕ್ಸಿ ಡ್ರೈವರ್ ಒಬ್ಬರು ಪರಿಚಯ ಆಗಿದ್ರು, ಅಣ್ಣ ನಂದೀಶ್ ಅಣ್ಣ ಅಂತ ಹೇಳಿ. ಅವ್ರಿಗೆ ಹೇಳಿದೆ, ಅಣ್ಣ ಹಿಂಗೆ ಸಿಕ್ಕಾಕೊಂಡಿದ್ದಾನೆ, ಬರ್ತಾನೆ, ಹೋಗೋಣ ಅಣ್ಣ ಅಂತ. ಆಯ್ತಮ್ಮ ಹೋಗೋಣ ಅಂತ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋದೆ. ಸರ್ ನಾನೇ ಕಂಡಿಡ್ದಿದ್ದೀನಿ, ಅವ್ನು ಬರ್ತಾನೆ, ನೀವು ನನ್ನ ಜೊತೆ ಬರಲಿಲ್ಲ ಅಂದರೆ ನಾನು TV9 ಹೆಸರು, TV9ಗೆ ಹೋಗ್ತೀನಿ ನಾನು, ನೀವೇನು ಮಾಡ್ತೀರಾ ನೋಡ್ಕೊಳ್ಳಿ. ನಾನು ಜನರಲ್ ಅವರು ಮೇಡಮ್ ಬೆಳಗ್ಗೆ ಕಳಿಸ್ತೀವಿ, ನಮ್ಮ ಏರಿಯಾ ಜ್ಯೂರಿಸ್ಟಿಕ್ಷನ್ ಅಲ್ಲದೆ ಇರೋದ್ರಿಂದ ಇಬ್ಬರು ಮುಫ್ತಿನಲ್ಲಿ ಕಳಿಸ್ತೀವಿ, ಬರ್ತಾರೆ. ಫಸ್ಟ್ ನೀವು ದೂರದಲ್ಲಿ ನಿಂತ್ಕೊಂಡು ಅವ್ರೇನಂತ ರೆಕಗ್ನೇಷನ್ ಮಾಡಿ, ಬಿಕಾಸ್ ಏರಿಯಾ ಲಿಮಿಟ್ಸ್ ಇಲ್ದಿರೋದ್ರಿಂದ ಅವರೇ ಆದರೆ ಎತ್ಕೊಂಡು ಬಂದ್ಬಿಡೋಣ ನಾನು. ಸರಿ ಹೋದ್ವಿ. ಬೆಳಗ್ಗೆ ಇವರು ಹೋಗಾಗಲೇ ಹೋಟೆಲ್ ಕೂತಿದ್ದಾರೆ, ಇಬ್ರು ಆಗಲೇ ಪೊಲೀಸ್ ಇಬ್ರು ಕಾನ್ಸ್ಟೇಬಲ್ಸ್ ಕೂತಿದ್ದಾರೆ ಅಲ್ಲಿ. ಅದಾದ್ಮೇಲೆ ಅವನು ಬಂದ. ಬರಲಿಲ್ಲ ಆ್ಯಕ್ಚುಲಿ. ಸರ್ ಫೋನ್ ಮಾಡಿದ, ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ. ನಂಗೆ ಟೆನ್ಷನ್ ಶುರು, ಬರ್ತಾನೋ ಬರಲ್ವೋ ಅಂತ ಹೇಳಿ. ಸರಿ ಬಂದ, ನಾನು ಹೋದೆ, ಬನ್ನಿ ಫುಲ್ ಮಾಸ್ಕ್, ಮುಖಕ್ಕೆ ದುಪ್ಪಟ್ಟೆಲ್ಲ ಸುತ್ಕೊಂಡ್ಬಿಟ್ಟಿದ್ದೀನಿ. ಒಳಗಡೆ ಹೋದೆ, ನೋಡಿದೆ, ಗೊತ್ತಾಯ್ತು ಅವನೇನ ಅಂತ. ಹ್ಞೂ ಅಂತ ಸಿಗ್ನಲ್ ಕೊಟ್ಟೆ. ಪೊಲೀಸರು ಅಲ್ಲಿ ಕೂತ್ಕೊಂಡ್ರು, ಮಾಸ್ಕ್ ಬಿಚ್ಚರೆ, ಮೇಡಮ್ ನಿನ್ನ ಸರ್ಟಿಫಿಕೇಟ್ ರೆಡಿ ಇದೆ ಮೇಡಮ್ ಅಂದರು. ಇವ್ರು ಪೊಲೀಸರು ಕೆಟ್ಟದಾಗ ಸ್ವಲ್ಪ ಬೈದು ನಾನು ಎತ್ಕೊಂಡು ಬಂದರು. ನಾನು ಅವ್ರ ಹತ್ರ ಪೊಲೀಸ್ ಸ್ಟೇಷನಲ್ಲಿ ಕೂಡಿಸಿದ್ರು. ನಾನು ಅಂತೆ, ನೋಡಿ ಸರ್ 30,000 ಕೊಟ್ಟಿರೋದು, ಖರ್ಚು ಗಿರ್ಚು ಟ್ಯಾಕ್ಸಿ ಗಿಕ್ಸಿ ಅಂತ ಹೇಳಿ ನಾನು 10,000 ರೂಪಾಯಿ ನನ್ನ ಕಡೆಯಿಂದ ಎಕ್ಸ್ಟ್ರಾ ಖರ್ಚಾಗಿದೆ. ನೀವೇನ ಪಾಪ ನಿಮ್ಮದು ಟೈಮ್ ವೇಸ್ಟ್ ಆಗಿದೆ, ಅವನ ಹತ್ರ ಕಾಫಿ ತಿಂಡಿಗೆ ದುಡ್ಡು ಇಸ್ಕೊತೀರ ಅಂದರೆ ಅದನ್ನು ಸೇರಿಸ್ಬಿಟ್ಟು ಅವನ ಹತ್ರ ದುಡ್ಡು ಇಸ್ಕೊಂಡು ನಾನು ಕೊಡ್ಬೇಕು. ನೀವು ಬಂತು ದುಡ್ಡು, ಮತ್ತೆ ನಂಗೆ ಒಂದು ಲೆಟರ್ ಬರ್ಕೊಡ್ಬೇಕು, ನನ್ನ ಜೀವಕ್ಕೆ ಏನಾರು ಹಾನಿ ಆದರೆ ಇವನೇ ಕಾರಣ ಅಂತೇಳಿ ನನ್ನ ಹತ್ರ ಬರ್ಸ್ಕೊಂಡು ನಂಗೆ ಲೆಟರ್ ಬರ್ಸ್ಕೊಂಡೆ. ನೀವು ಭಯಂಕರ ಗಟ್ಟಿಗಿತ್ತಿ ಗುರು ನೀವು. ಹಂಗೆ ಮಾಡಿಸ್ಕೊಂಡು ಇದೊಂದು ಕೇಸ್ ಸರ್, ಡೇರಿಂಗಲ್ಲಿ ಮಾಡಿ. ಯಾವ ಮಟ್ಟಕ್ಕೆ ಡೇರಿಂಗ್ ಆಗಿದಾರೆ ನೋಡಿ ನೀವು. ಹಿಂಗೆ ಮಾಡಿ ಅವನ ಹತ್ರ ದುಡ್ಡು ಕಿತ್ಕೊಂಡು ಕೊನೆಗೆ. ಬಟ್ ನಿಮ್ಮ ಶೂಟಿಂಗಲ್ಲಿ ನಿಮ್ಮ ನೋಡೋದು ಹೆದರ್ತಿದ್ರ ಅವಾಗಲಿ? ತುಂಬ ಮಾತಾಡ್ತೀನಿ ಸರ್ ನಾನು, ಮತ್ತು ಹೇಳೋದಲ್ಲ, ತಪ್ಪು ಅಂದ್ರೆ ತಪ್ಪೇ, ನಾನು ಕೇರು ಮಾಡಲ್ಲ. ಅಷ್ಟು ಕ್ಯೂಟ್ ಆಗೆಲ್ಲ ಶೂಟಿಂಗಲ್ಲಿ ಮಾಡ್ತೀರಾ ನೀವು? ಕ್ಯೂಟ್ ಆಗಿರ್ತೀನಿ, ತಪ್ಪು ಮಾಡಲಿಲ್ಲ ಅಂದ್ರೆ ನಾನು ಯಾಕೆ ಸುಮ್ಮನೆ ಕಿರ್ಚಾಡ್ಲಿ, ತಪ್ಪು ಮಾಡಿದಾಗಷ್ಟೇ. ನೀವು ಇಷ್ಟೊಂದೆಲ್ಲ ಸ್ಟ್ರಾಂಗ್ ಅಂತ ನಿಜ ಅನ್ಸಲ್ಲ ನಮಗೆ, ಯಾರಿಗೂ ಅನ್ಸಲ್ಲ ಸರ್. ಬಟ್ ಹಿಂಗೆ ನಾನು ಇದ್ದಿದ್ದು. ಬಟ್ ಇಲ್ಲ, ಶೂಟಿಂಗಲ್ಲೆಲ್ಲ ಹೆಂಗೆ ಅಂದರೆ ಅವ್ರಿಗೆ ಗೊತ್ತು, ಹೇಳಿದ್ನಲ್ಲ, ಭೂಮಿಕಾ ರೈಟ್ ಥಿಂಗ್ಸ್ ಮಾತಾಡ್ತಾಳೆ ಅಂದ್ರೆ ಎಲ್ರಿಗೂ ಗೊತ್ತು. ಸೊ ನನ್ನ ಮುಂದೆ ರಾಂಗ್ ಮಾತಾಡೋದು ಅಥವಾ ರಾಂಗ್ ಥಿಂಗ್ಸ್ ಮಾಡಕ್ಕೆ ಹೆದರೋರು. ನಿಮ್ದೊಂದು ಟೀಮ್ ಇತ್ತಲ್ಲ, ಉತ್ತರ ಕನ್ನಡ ಒಂದು ಟೀಮ್ ಇತ್ತಲ್ಲ ನಿಮ್ದು? ಹೌದು. ಅಲ್ಲೇ ಬೈದ್ ಬಿಡ್ವೆ, ಅವ್ರು ಏನಾರ ಮಾಡ್ತಾರ ಬೈದ್ ಬಿಡ್ವೆ. ಬೈತಿದ್ದೆ ಅಂದರೆ ಇನ್ ದ ಸೆನ್ಸ್ ಹಂಗಲ್ಲ, ಬಟ್ ನೀವು ತಪ್ಪು ಮಾಡ್ತಾ ಇದ್ದೀರಿ, ಇದು ರಾಂಗ್ ಅಂತೇಳಿ ಹೇಳ್ತಾ ಇದ್ದೆ. ಬಟ್ ತುಂಬ ಜನಕ್ಕೆ ಅದು ಇಷ್ಟ ಆಗಲ್ಲ. ನಾನಿರೋದೇ ಹೀಗೆ ಸರ್, ನನ್ನ ನೇಚರ್ ಹೀಗೆ, ತಪ್ಪೇ.
ಹೂವರ್ ಇಟ್ ಇಸ್ ತಪ್ಪು. ನಾನು ತಪ್ಪು ಮಾಡಿದ್ರು ಎಸ್ ತಪ್ಪೆ, ಹೌದು ತಪ್ಪು ಮಾಡಿದ್ದೀನಿ. ಈ ನಟಿ ಆಗಬೇಕು ಅನ್ನೋ ಕನಸೇನಿದು? ನಟಿ ಆಗ್ಬೇಕು ಅನ್ಕೊಂಡೋಳಲ್ಲ, ಆಗ್ಲೇ ಹೇಳ್ದಂಗೆ ಜರ್ನಲಿಸ್ಟ್ ಆಗ್ಬೇಕಂತ ಅನ್ಕೊಂಡೋಳು. ಆಯ್ತು. ಜರ್ನಲಿಸಮ್ ಅಲ್ಲಿ ಆಂಕರಿಂಗ್ ನನ್ನ ಫೇವ್ರೆಟ್ ಫೀಲ್ಡ್. ಆಯ್ತು. ಬಟ್ ನನಗೆ ಥಿಯೇಟರ್ ಬ್ಯಾಕ್ಗ್ರೌಂಡ್ ಒಂದಿತ್ತು. ಇನ್ನೊಂದು ದಪ್ಪ ಇದ್ದೋಳು, 84 ಇದ್ದೋಳು, 50 ಬಂದಾಗ ನನ್ನ ವೆಯ್ಟ್ ಲಾಸ್ ಜರ್ನಿ. ಮತ್ತು ನಾನು ಜಿ ಕನ್ನಡದಲ್ಲಿ ಇಂಟರ್ನ್ಶಿಪ್ ಮಾಡಿದ್ದು ಜರ್ನಲಿಸಮ್ ಮಾಡುವಾಗ ಸೆಕೆಂಡ್ ಇಯರಲ್ಲಿ ಇದ್ದಾಗ. ಸೊ ಅಲ್ಲಿನ ಕಾಂಟ್ಯಾಕ್ಟ್ಸ್ ಎಲ್ಲ ನಂಬರ್ಗಳು ಸೇವ್ಡ್ ಇತ್ತಲ್ಲ. ಸೊ ಸಮ್ವೇರ್ ಮೆನಿ ಸಿನಿಮಾ ಮಾಡೋರು ಅಥವಾ ಎಲ್ಲರದ್ದು ನಂಬರ್ಗಳು ಸೇವ್ ಇದ್ದಿದ್ದರಿಂದ ನಾನು ಬಿಫೋರ್ ಆಫ್ಟರ್ ಜರ್ನಿ ಹಾಕೋದನ್ನು ಅಲ್ಲಿ ನೋಡಿ ಕೆಲವೊಂದು ಆಪರ್ಚುನಿಟಿ ಬರೋಕ್ಕೆ ಶುರು ಆಯಿತು. ಆ್ಯಂಡ್ ಆಲ್ಸೋ ಸಮ್ ಒನ್ ಟೋಲ್ಡ್ ಮೀ ದಟ್ ಯು ಆರ್ ಅಂಟ್ ಫಿಟ್ ಎನಫ್ ಟು ಬಿ ಆನ್ ಸ್ಕ್ರೀನ್. ಸಣ್ಣ ಆದಮೇಲೆ? ದಪ್ಪ ಇರುವಾಗ ನಿನ್ ಮುಖ ನೋಡ್ಕೊ ಆನ್ ಸ್ಕ್ರೀನ್ ಬರಕ್ಕೆ ಅನ್ಫಿಟ್ ಅಂದ್ರೆ ಅವರು ಯು ಆರಂಟ್ ಅನ್ಫಿಟ್. ಓ ಸಾರಿ, ಓಕೆ, ಅನ್ಫಿಟ್. ಯು ಆರಂಟ್ ಫಿಟ್ ಎನಫ್ ಟು ಬಿ ಆನ್ ಸ್ಕ್ರೀನ್. ನಮ್ಗೆ ಹೇಳಿದ್ನಲ್ಲ ಆಗಲ್ಲ ಅಂದರೆ ಯಾಕಾಗಲ್ಲ, ಮಾಡಿ ತೋರ್ಸೋಣ ಅನ್ನೋ ಕೆಟಗರಿ ನಾನು ನಿಂತ್ಕೊಂಡು. ಆಯ್ತು, ವೆಯ್ಟ್ ಲಾಸ್ ಜರ್ನಿ ಇದು 70 ಶಾರ್ಟ್ ಫಿಲ್ಮ್ಸ್ ಆಯಿತು ಸರ್, 70+. ಎಕ್ಸಾಕ್ಟ್ ಕೌಂಟ್ ಇಟ್ಟಿಲ್ಲ ನಾನು, ಅದೇ ನಂಗೆ ನಂಬರ್ಸ್ ನನಗೆ ನೆನಪಿರಲ್ಲ. ಸೊ 84 kg ಭೂಮಿಕಾ ಇಷ್ಟು ಸ್ಲಿಮ್ ಅಂಡ್ ಬ್ಯೂಟಿಫುಲ್ ಹೆಂಗಾದ್ರಿ? ಬ್ಯೂಟಿಫುಲ್ ಇದ್ರಿ, ಸ್ಲಿಮ್ ಹೆಂಗಾದ್ರಿ? ಎಸ್, ಡಯಟ್. ನನ್ನ ಮೇಯ್ನು ನನ್ನ ಥಿಯೇಟರ್ ಆರ್ಟಿಸ್ಟ್ ಒಬ್ಳು, ಅವಳು ವೆಯ್ಟ್ ಬಿಫೋರ್ ಆಫ್ಟರ್ ಹಾಕಕ್ಕೆ ಶುರು ಆದ್ಲು. ಅವಳನ್ನ ಅಪ್ರೋಚ್ ಮಾಡಿದೆ, ಹೆಂಗೆ ಮಾಡಿದೆ ನೀನು ಅಂತೇಳಿ. ಅವಳ ಕೋಚಿಗೆ ನನ್ನನ್ನು ಕನೆಕ್ಟ್ ಮಾಡಿದ್ಲು, ಅಭಿಷೇಕ್ ಅಂತ ಹೇಳಿ, ವೆರಿ ನೈಸ್ ಕೋಚ್. ಸೊ ಅವನು ಡಯಟ್ ಪ್ಲಾನ್ಸ್ ಹಾಕ್ಕೊಡೋನು. ಸ್ವಲ್ಪ ಖರ್ಚು ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಸೊ ಡಯಟ್ಸು ಗಿಯಟ್ಸ್ ಅಂತೆಲ್ಲ ಬಂದಾಗ ವರ್ತ್ ಖರ್ಚು ಮಾಡಿದ್ರೆ ಯಾರಿಗೂ ತೊಂದರೆ ಆಗಲ್ಲ. ಹೌದು ಸರ್, ವರ್ತ್. ನಾನು ರಾದರ್ ದನ್ ಹಾಸ್ಪಿಟಲ್ ಮೆಡಿಸಿನ್ಸ್ ತಗೋತಿದ್ದೆ, ಅನ್ನೆಸೆಸರಿ ಇಂಜೆಕ್ಷನ್ಸ್. ನನಗೆ ಹಿಮೋಗ್ಲೋಬಿನ್ ಲೋ ಇರೋದು. ಸೊ ಐ ಹ್ಯಾಡ್ ಟು ಟೇಕ್ ರೆಗ್ಯುಲರ್ ಇಂಜೆಕ್ಷನ್ ತಗೊಂಡಾಗ ನನಗೆ ರ್ಯಾಶಸ್, ಅದ್ರದ್ದು ಸೈಡ್ ಎಫೆಕ್ಟ್ ಆಗಿ ಬಾಡಿ ರ್ಯಾಶಸ್, ಸ್ವೆಲ್ಲಿಂಗ್ ಆಗೋದು. ಅದನ್ನ ಸ್ಟಾಪ್ ಮಾಡಕ್ಕೆ ಸ್ಟೆರಾಯ್ಡ್ಸ್ ಕೊಡೋರು. ಬಿಕಾಸ್ ನೀವು ಸೈಡ್ ಎಫೆಕ್ಟ್ಸ್ ನ ಸ್ಟಾಪ್ ಮಾಡಕ್ಕೆ ಏನಾದ್ರು ಹಾರ್ಮೋನ್ಸ್ ಕೊಡ್ಬೇಕಲ್ಲ. ಸೊ ನಂಗೆ ಸ್ಟೆರಾಯ್ಡ್ಸ್ ಕೊಡೋರು. ಬೇರೆ ನನ್ನ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗಕ್ಕೆ ಶುರು ಆಯ್ತು, ಬಾಡಿ ವೆಯ್ಟ್ ಇನ್ಕ್ರೀಸ್ ಆಗೋಕ್ಕೆ ಶುರು ಆಯಿತು. ಆ್ಯಂಡ್ ಅದೇ ಅವಾಗ ಇವಳು ಕನೆಕ್ಟ್ ಮಾಡಿಕೊಟ್ಲು, ಕೋಚ್ ಶುರು ಆಗಿದ್ದು. ಅಲ್ಲಿಂದ ಟರ್ನ್ ಬ್ಯಾಕೇ ಇಲ್ಲ ಸರ್. ಎಷ್ಟು ವರ್ಷ ಅದು ಆ ಜರ್ನಿ? 2009 6.5 ಅಷ್ಟೇ ಮಂತ್ಸು. 6.5 ಮಂತ್ಸ್ 6.5-7 ತಿಂಗಳಲ್ಲಿ ನೀವು ರೆಡಿ ಆಗ್ಬಿಟ್ರ ನೀವು? ಸೊ ಚಬ್ಬಿ ಭೂಮಿಕಾಯಿಂದ ಹಿಡಿದು ಕಾಲರ್ ಬೋನ್ ಕಾಣೋ ಸ್ಲಿಮ್ ಭೂಮಿಕಾ ತನಕ. ಎಸ್, 48ಗೆ ಬಂದ್ಬಿಟ್ಟೆ ಆ್ಯಕ್ಚುಲಿ ನಾನು. ಬಟ್ ದೆನ್ ತುಂಬ ಸಣ್ಣ ಕಾಣಿಸ್ತೆ, ಒಂಚೂರು ಮಸಲ್ ಗೇನ್ ಮಾಡು ಅಂತ ಹೇಳಿ 2 kg ನಾನು ವರ್ಕೌಟ್ ಮಾಡಿ ಮಸಲ್ ಗೇನ್ ಮಾಡ್ಕೊಂಡೆ. ಈ ಕಷ್ಟ ಬಂದಾಗ, ತುಂಬ ಬೇಜಾರಾದಾಗ ಆ ಜರ್ನಿನಲ್ಲಿ ಮತ್ತೆ ಯಾವಾಗಲೂ ಅಪ್ಪ ನೆನಪಾಗ್ಲಿಲ್ವಾ? ತುಂಬಾ ಸರ್, ಇವತ್ತಿಗೂ ಅಪ್ಪ ನೆನಪಾಗ್ತಾರೆ. ಇವತ್ತಿಗೂ ಮೊನ್ನೆ 4-5 ದಿನದ ಹಿಂದೆ ಏನೋ ಸ್ಟೇಟಸ್ ಹಾಕಿದ್ದೆ, ಮಿಸ್ ಯು ಅಪ್ಪ, ಬಾ ವಾಪಸ್ ನೀನು ಅಂತೇಳಿ. ಅಪ್ಪ ಅನ್ನೋದು ಲೈಕ್ ಇಟ್ಸ್ ಅನ್ಫರ್ಗೆಟಬಲ್ ಥಿಂಗ್. ಏನಂದ್ರೆ ಅವ್ರು ಇಲ್ಲ, ಅದೇನು ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡಲೇಬೇಕು. ಬಟ್ ಆ ಮೂಮೆಂಟಲ್ಲಿ ಒಂದು ಬೇಜಾರು ಅನ್ನೋದು, ಒಂದು ಮಿಸ್ ಅನ್ನೋದಿರುತ್ತಲ್ಲ, ಇಟ್ಸ್ ಮ್ಯಾಂಡೇಟ್ರಿ. ಸೊ ಅದು ಮಿಸ್ ಮಾಡ್ಕೋತೀನಿ. ರಾಯರ್ನಂತೂ ಹೆವಿ ಜಗಳ ಮಾಡ್ತೀನಿ ರಾಯರ್ ಜೊತೆಗೆ. ಅವ್ರು ಹೆಂಗೆ ಅಂದರೆ ನಂಗೆ ನೀವು ಹಿಂಗೆ ಕೂತ್ಕೊಂಡು ಮಾತಾಡ್ತಿದ್ದೀವಲ್ಲ, ರಾಯರ್ ಜೊತೆ ನಾನು ಹಿಂಗೆ ಕೂತ್ಕೊಂಡು ಮಾತಾಡೋದು. ನನ್ನ ಮೊಬೈಲ್ ಸ್ಕ್ರೀನಲ್ಲಿ ಒಂದು ಕೃಷ್ಣ ಇರ್ತಾನೆ, ಇಲ್ಲ ರಾಯರ್ ಇರ್ತಾರೆ. ಸೊ ಅವ್ರು ಹಿಂಗೆ ಎಷ್ಟು ಜಗಳ ಮಾಡ್ತೀನೋ ರಾಯರ್ ಜೊತೆಗೆ. ಆ್ಯಂಡ್ ಇದು ಹೆಂಗೆ ಅಂದರೆ ಆಗಲೇ ಹೇಳ್ದಂಗೆ ಐ ಆಮ್ ಕನೆಕ್ಟೆಡ್. ನಾನು ಎಲ್ಲೋ ಒಂದು ಪಾಡ್ಕಾಸ್ಟಲ್ಲೇ ಕೇಳಿದ್ದು, ಅಪ್ಪ ಹತ್ರ, ನನ್ನ ಅಪ್ಪ ಇದ್ದಾರೆ, ನಾನು ಹೋಗಿ ಅಪ್ಪ ಹತ್ರ ಒಂದು ಸಲಿಗೆನಲ್ಲಿ ಏನು ಬೇಕಾದರೂ ಕೇಳ್ತೀನಿ. ಯಾಕೆ? ನನ್ನ ಅಪ್ಪ ಅವರು. ನನಗೆ ಅಲ್ಲಿ ಸೆಕೆಂಡ್ ಥಾಟ್ಸೇ ಇಲ್ಲ. ಅವ್ರು ನನ್ನ ಬಗ್ಗೆ ಕೆಡ್ದಾಗ ಅನ್ಕೋತಾರೋ, ಅವ್ರು ನನ್ನ ಕೊಡಿಸ್ತಾರೋ ಕೊಡಲ್ವಾ, ಅದು ಸೆಕೆಂಡ್ರಿ. ಅವ್ರ ಹತ್ರ ದುಡ್ಡಿದೆಯೋ ದುಡ್ಡಿಲ್ವೋ ಎಲ್ಲ ಸೆಕೆಂಡ್ರಿ. ಬಟ್ ಆ ಒಂದು ಕ್ಲೋಸ್ನೆಸ್ನ ನಾನು ಹೋಗಿ ಅಪ್ಪನ ಕೇಳ್ತೀನಿ. ನಾನು ಇದನ್ನು ವಿಡಿಯೋ ನಂಗೆ ತುಂಬ ಇಷ್ಟ ಆಗಿದ್ದದು. ಸೊ ದೇವರು ಅಂತ ಬಂದರೆ ನಾವು ಪೂಜೆ ಮಾಡ್ತೀವಿ, ಬಟ್ ಆ್ಯಕ್ಚುಲಿ ದೇವ್ರಿಗೆ ನೀವು ಕನೆಕ್ಟ್ ಆಗಬೇಕು. ಕನೆಕ್ಟ್ ಯಾವಾಗ ಆಗ್ತೀರಾ? ವೆನ್ ಯು ಸ್ಟಾರ್ಟ್ ಅಕ್ಸೆಪ್ಟಿಂಗ್ ದಟ್ ಹೀ ಈಸ್ ಯೋರ್ಸ್. ವೆನ್ ಯು ಸ್ಟಾರ್ಟ್ ಅಕ್ಸೆಪ್ಟಿಂಗ್ ದಟ್ ನನ್ಗೆ ಅವ್ರು ಯಾರೋ ಅಲ್ಲ, ನನ್ನ ಅಪ್ಪ ಅವರು. ಅಪ್ಪ ಹತ್ರ ನಾನು ಹೆಂಗಿರ್ತೀನಿ, ರಾಯರ ಹತ್ರ ಹಂಗಿದ್ದಾಗಷ್ಟೇ ಕೋಪ ಮಾಡ್ಕೋತೀನಿ, ಜಗಳ ಮಾಡ್ತೀನಿ, ಪ್ರೀತಿ ತೋರಿಸ್ತೀನಿ, ಮುದ್ದು ಮಾಡ್ತೀನಿ. ನಂಗೆ ಇದು ಬೇಕಪ್ಪ ಕೊಡು, ಆರ್ಡರಲ್ಲಿ ಹೇಳ್ತೀನಿ. ನಾನು ಅಪ್ಪ ಹತ್ರ ಹೋಗಿ ಅಪ್ಪ ಪ್ಲೀಸ್ 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 ಮುದ್ದಾಗಿ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಬಿಟ್ಟರೆ ಬೇಡ್ಕೊಂಡಂತೂ ನಾವು ಯಾರೂ ಅಪ್ಪ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ನಿಮ್ಮ ಮಗಳಿದ್ದಾಳೆ ಅಂದರೆ ಅವಳು ಅಷ್ಟು ಮುದ್ದಾಗಿ ಒಂಥರ ಏನೋ ಒಂದು ಮಾಡಿ ರಿಕ್ವೆಸ್ಟ್ ಮಾಡ್ಕೋಬೋದು. ಆರ್ಡರಲ್ಲಿ ರಿಕ್ವೆಸ್ಟ್ ಮಾಡ್ತಾಳೆ, ಬೇಡ್ಕೊಂಡು ಮಾಡಲ್ಲ. ಇದನ್ನು ನಾನು ಪಾಡ್ಕಾಸ್ಟಲ್ಲಿ ಕೇಳಿದಾಗ ಕರೆಕ್ಟ್ ಅಲ್ವಾ? ನಾನು ಕನೆಕ್ಟೇ ಆಗಿಲ್ಲ ಅವ್ರ ಜೊತೆಗೆ. ಅವ್ರು ನನ್ನನ್ನು ಹೆಂಗೆ ಅರ್ಥ ಮಾಡ್ಕೋತಾರೆ? ಅಲ್ಲಿಂದ ಶುರು ಆಗಿದ್ದು ಲಿಟ್ರಲಿ ಹಿಂಗೆ ಕೂತ್ಕೊಂಡು ಕೃಷ್ಣ. ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ, ಅದು ತಂದಿಲ್ಲ ಇವತ್ತು ಪೂಜೆಗೆ ಇಟ್ಟಿರೋದ್ರಿಂದ. ಹೆಂಗೆ ಕನೆಕ್ಟ್ ಆಗೋದು? ಅಕ್ಸೆಪ್ಟ್ ದಟ್ ಹೀಸ್ ಎ ಹ್ಯೂಮನ್. ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಸರ್, ನನಗೆ ಗೊತ್ತು ಫಿಸಿಕಲಿ ನೀವು ಇಲ್ಲಿದ್ದೀರಾ, ನಾನು ಹೇಳೋದನ್ನು ಕೇಳಿಸ್ಕೊತೀರಾ, ನನಗೆ ನೀವು ರೆಸ್ಪಾಂಡ್ ಮಾಡ್ತೀರಾ ಅನ್ನೋದು ನನಗೆ ಕ್ಲಿಯರ್ ಗೊತ್ತು. ಸೇಮ್ ಆ ದೇವರು
ಸೇಮ್ ಥರ ಮನುಷ್ಯ ಹೆಂಗೋ ದೇವರು ಅದೇ ಥರನೇ ನಿಂತು ಅವ್ನ ಜೊತೆ ಮಾತಾಡಿ ಕನೆಕ್ಟ್ ಆಗಿ. ನೀವು ನಂಬ್ತಿರಲ್ಲ, ಹುಚ್ಚರು ಅನ್ಕೋತಾರೆ ಜನ. ಎವ್ರಿ ಸಿಂಗಲ್ ಡೇ ಬಿಫೋರ್ ನಾನು ಮಲ್ಕೊಳಕ್ಕೆ ಮುಂಚೆ ಆ ಕೃಷ್ಣನ ವಿಗ್ರಹಕ್ಕೆ ಮತ್ತು ರಾಯರ ಹತ್ರ ನಾನು ಮಾತಾಡಿಕೊಂಡು ಪ್ರತಿದಿನ ಬೆಳಗಿನ ಸಂಜೆವರೆಗೂ ಏನು ಅಪ್ಡೇಟ್ ಆಯ್ತು, ನಾನು ಅಪ್ಪನಿಗೆ ಏನು ಮಾತಾಡ್ತಿದ್ದೆ ಆ ಥರ ಮಾತಾಡಿನೇ ಮಲ್ಕೊಳ್ಳೋದು. ಆ್ಯಂಡ್ ಸಮ್ವೇರ್ ದ ರೆಸ್ಪಾನ್ಸ್ ಆಲ್ಸೋ. ರೆಸ್ಪಾನ್ಸ್ ಅಂದರೆ ಕೂತ್ಕೊಂಡು ಮಾತಾಡ್ಬಿಡಲ್ಲ, ಸೈನ್ಸ್ ಇರುತ್ತಲ್ಲ, ನಂಬರು, ಸೌಂಡು, ಸಮ್ ವಿಷನ್ಸು, ದೇ ರೆಸ್ಪಾನ್ಸ್. ರಿಯಲಿ ದೇ ರೆಸ್ಪಾಂಡ್. ಅದೇ ಅಂದ್ರೆ ಹಂಗಂದ ತಕ್ಷಣ ನಂಗೆ ದೇವರೆಲ್ಲ ನನ್ನ ಜೊತೆ ಮಾತಾಡ್ಬಿಡ್ತಾನೆ, ನಂಗೆ ಹಂಗಲ್ಲ. ಬಟ್ ಯು ಗೆಟ್ ದಟ್ ಇಂಟ್ಯೂಷನ್ಸ್. ಓಕೆ ಇದು ಅಪ್ಪ ಜೊತೆ ಮಾತಾಡಿದಾಗ ಹೆಂಗೆ ಅನ್ಸುತ್ತೋ, ಬಟ್ ನೀವು ನಂಗೆ ರೆಸ್ಪಾನ್ಸ್ ಕೊಡ್ತೀರಾ. ನೀವು ಸರ್ ಕೂತ್ಕೊಂಡು ಮಾತಾಡ್ತಿದ್ದೀನಿ ರೆಸ್ಪಾನ್ಸ್ ಕೊಡ್ತೀರಾ. ಬಟ್ ಹಿ ರೆಸ್ಪಾನ್ಸ್ ಇನ್ ಡಿಫ್ರೆಂಟ್ ವೇಸ್. ಅಥವಾ ಬೇರೆ ಯಾವುದೋ ಮನುಷ್ಯ ರೂಪದಲ್ಲಿ ಬಂದು ನಂಗೆ ರೆಸ್ಪಾನ್ಸ್ ಕೊಡ್ತಾರೆ. ಎಷ್ಟೋ ಕ್ವಶನ್ಸ್ ನಂಗೆ ಆನ್ಸರ್ ಇರಲ್ಲ, ನಂಗೆ ಗೊತ್ತಾಗ್ತಲ್ಲ ಏನು ಮಾಡಲಿ ಅಂದಾಗ ನೆಕ್ಸ್ಟ್ ಡೇ ಅಥವಾ ಇನ್ನೊಂದು ಸ್ವಲ್ಪ ದಿನ ಎಷ್ಟೋ ಬಿಟ್ಕೊಂಡು ನಂಗೆ ಆ ಕ್ವಶನ್ಗೆ ಆನ್ಸರ್ ಸಿಕ್ಕಿರುತ್ತೆ ಯಾವುದೋ ಮನುಷ್ಯರಿಂದ, ಯಾವುದೋ ನನ್ನ ಫ್ರೆಂಡಿಂದನೋ, ಯಾವುದೋ ಕೊಲೀಗಿಂದನೋ. ಸೊ ಯು ಕನೆಕ್ಟ್, ಯು ಆಸ್ಕ್ ಆ್ಯಂಡ್ ಬಿಟ್ಬಿಡಿ. ಅಪ್ಪನ ಹತ್ರ ಸೈಕಲ್ ಕೇಳಿದ್ರೆ ಇವತ್ತು ಹತ್ರ ದುಡ್ಡಿಲ್ಲ, ಅಪ್ಪ ಹತ್ರ ಕೊಡ್ಸಲ್ಲ. ಬಟ್ ಎಲ್ಲೋ ಅಪ್ಪನ ತಲೆಯಲ್ಲಿ ಓಡ್ತಿರುತ್ತೆ, ನನ್ನ ಮಗಳ ಸೈಕಲ್ ಕೇಳಿದಲ್ವಾ, ಕೊಡಿಸ್ಬೇಕಲ್ವಾ ನಾನು ಅವಳಿಗೆ, ಏನದು ಅಪ್ಪನ ತಲೆಯಲ್ಲಿ ಇರುತ್ತೆ. ಯಾವತ್ತೋ ಒಂದಿನ ಅವ್ರ ಹತ್ರ ದುಡ್ಡು ಬಂದಾಗ ಫಸ್ಟ್ ಮಾಡೋ ಕೆಲಸನೇ ಸೈಕಲ್ ಕೊಡಿಸೋದು. ಅಪ್ಪನೇ ಅಷ್ಟು ಯೋಚನೆ ಮಾಡ್ತಾರೆ ನನ್ನ ಬಗ್ಗೆ ಅಂದರೆ ದೇವ್ರು ಮಾಡಲ್ವಾ? ನಮ್ಮನ್ನು ಹುಟ್ಟಿಸಿದ ದೇವ್ರವರು ಇವ್ ಕೊಡ್ತಾರೆ. ಯು ಮಿಸ್ ಹಿಮ್ ಲಾಟ್. ಅಪ್ಪನ ಲಾಟ್ ಸರ್. ಅದಕ್ಕೆ ನನಗೆ ಆ್ಯಕ್ಟಿಂಗ್ ಅನ್ನೋದನ್ನ ಇನ್ನೊಂದು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ದು. ಕ್ಯಾರೆಕ್ಟರ್ಗಳಲ್ಲಿ ನಂಗೆ ಅಪ್ಪ ಸಿಗೋಕ್ಕೆ ಶುರು ಆದರು, ಕ್ಯಾರೆಕ್ಟರ್ಗಳಲ್ಲಿ ಅಮ್ಮ ಸಿಗೋಕ್ಕೆ ಶುರು ಆದರು. ನಾನು ಯಾಕೆ ನೆಕ್ಸ್ಟ್ ಎಕ್ಸ್ಟ್ರೀಮ್ ಸ್ಟೆಪ್ ತೊಗೊಳೋದಕ್ಕೆ ಕಾರಣ ಇದೆಲ್ಲ ನನ್ನನ್ನು ಬಿಟ್ಟು ಹೊಟ್ಟೋಯ್ತು. ಉತ್ತರ ಕರ್ನಾಟಕ ಅಂತ ಬಂದಾಗ ನಾವು ಐ ಆಮ್ ನಾಟ್ ಇನ್ ಟೀಮ್. ನಿಂಗರಾಜ್ ಸಿಂಗ್ ಅಡಿ ಟೀಮಲ್ಲಿ ಇದ್ದಿದ್ದು ನಾನು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್, ವೆರಿ ಗ್ರ್ಯಾಟಿಟ್ಯೂಡ್, ಬಿಕಾಸ್ ಅವರಿಂದನೇ ನಾನು ಇಲ್ಲಿವರೆಗೂ ಇಷ್ಟು ಹೆಸರು ಮಾಡಿದ್ದು. ವೈಸ್ ವರ್ಸ ಅವರಿಗೂ ನನ್ನಿಂದ ಹೆಲ್ಪ್ ಆಯಿತು. ಬಟ್ ಐ ಲಾಸ್ಟ್ ಆಲ್ ದಟ್. ಅಮ್ಮ, ತಂಗಿ, ತಮ್ಮ, ಅಣ್ಣಂದ್ರು ಅನ್ನೋ ಒಂದು ಬಾಂಡಿಂಗ್ಸ್ನಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದೆ. ಇಟ್ಸ್ ಲೈಕ್ ಝೀರೋ ನಾವು. ವಿ ಹ್ಯಾಡ್ ಸೋ ಮಚ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು. ಆ್ಯಂಡ್ ತುಂಬ ಜನ ನಾವಿಬ್ರು ದೂರ ಆಗಲಿ, ನಮ್ಮ ಪೇರ್ ಅನ್ನೋದು ಲೈಕ್ ಮಿರಾಕಲ್ ಸೃಷ್ಟಿ ಮಾಡಿಬಿಟ್ವಿ ಸರ್ ನಾವು. ಜನ ಹೊರಗಿನ ಜನಕ್ಕೆ ಇವತ್ತಿಗೂ ನಾವಿಬ್ರು ಗಂಡ ಹೆಂಡ್ತಿ ಅನ್ಕೋತಾರೆ, ಅಲ್ಲ ನಾವು. ಬಟ್ ಅಷ್ಟು ವಂಡರ್ಸ್ನ ಸೃಷ್ಟಿ ಮಾಡಿದ್ವಿ. ಕಣ್ಗಳಂತೂ ಇತ್ತು, ತುಂಬ ಜನ ದೇ ವಾಂಟೆಡ್ ಅಸ್ ಟು ಸಪ್ರೇಟ್, ಇದೆಲ್ಲನೂ ಇತ್ತು. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಮೆನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು. 3 years ಜೊತೆಗಿದ್ದು ನಾವು ದೂರ ಆಗ್ತೀವಿ ಅಂದರೆ ಇಟ್ ವಾಸ್ ನಾಟ್ ಅ ಒನ್ ಸಿಂಗಲ್ ಇನ್ಸ್ಟೆನ್ಸ್ ಅಲ್ಲ, ಅಥವಾ ಒನ್ ಸಿಂಗಲ್ ರೀಸನ್ ಅಲ್ಲ. ತಪ್ಪಿಬ್ಬರಿ ಕಡೆನೂ ಆಯಿತು, ನಾನು ಅದನ್ನು ಬ್ಲೇಮ್ ಮಾಡಲ್ಲ. ಎನಿವೇಸ್ ಇಟ್ ವಾಸ್ ಹಂಗೆಲ್ಲ ಯೋಚನೆ ಮಾಡ್ತಾರೆ, ಇಬ್ಬರನ್ನ ಬೇರೆ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತಾರೆ. ಅಯ್ಯೋ ಸರ್, ನನಗಿದು ತುಂಬ ಅನ್ಸುತ್ತೆ. ಐ ಡೋಂಟ್ ವಾಂಟ್ ಟು ಟೇಕ್ ನೇಮ್ಸ್, ಬಟ್ ಮೆನಿ ಪೀಪಲ್ ಅಂತೂ ತುಂಬ ನನ್ನ ಮೇಲೆ ಸಿಟ್ಟಿದೆ. ಬೆಂಗಳೂರು ಹುಡುಗಿಯಾಗಿ ಉತ್ತರ ಕರ್ನಾಟಕದಲ್ಲಿ ಬಂದು ಇಷ್ಟೆಲ್ಲ ಹೆಸರು ಮಾಡ್ಕೊಂಡ್ಲಲ್ಲ, ನಾವು ಮಾಡೋಕ್ಕಾಗಲಿಲ್ಲ. ಮಾತುಗಳು ಕೂಡ ಆಡಿದ್ದಾರೆ ಈ ಥರ. ಐವ್ ಹರ್ಡ್, ಹಿಂಗೆ ಹೇಳಿರೋದನ್ನು ಕೇಳಿಸ್ಕೊಂಡು ಇದ್ದೀನಿ. ನಾನು ಅಂದ್ಕೊಳ್ಳೋದು ಊರು ಯಾವ್ದಾರ ಕರ್ನಾಟಕ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ, ಇನ್ನೊಂದು ಕರ್ನಾಟಕ ಅಲ್ಲ. ನಾವು ಕರ್ನಾಟಕದವರು, ಕನ್ನಡದವರು. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅಂದರೆ ನಿಮ್ಮನ್ನು ನಾನು ಭೇಟಿ ಮಾಡೋಕ್ಕೆ ಮುಂಚೆ ನಿಮ್ಮದು ಮತ್ತು ನಿಂಗರಾಜ್ ಸಿಂಗಡಿ ಮತ್ತು ನಿಮ್ಮದೊಂದು ಟೀಮ್ ನೋಡ್ತಾ ಇದ್ವಿ, ನಾವೆಲ್ಲ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಿದ್ವಿ. ಇದ್ಯಾವುದೋ ಚೆನ್ನಾಗಿದೆಯಲ್ಲ ಉತ್ತರ ಕರ್ನಾಟಕದ ಜೋಡಿ, ಇವರೇನೋ ಒಟ್ಟೊಟ್ಟಿಗೆ ಮಾಡ್ತಾರೆ. ಮತ್ತು ಈ ಬ್ಲೂಫರ್ಸ್ಗಳೆಲ್ಲ ಹಾಕ್ತಿದ್ರಿ ನೀವು, ಏನೋ ಕಾಲು ಎಳೆಯೋದು, ಏನೋ ಇದು ಮಾಡೋದು, ಜಸ್ಟ್ ಲೈಕ್ ಒಂದೊಳ್ಳೆ ರ್ಯಾಪೋ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಬಿಲ್ಡ್ ಆಗ್ತಿತ್ತು. ಆ್ಯಸ್ ಯು ಮೆನ್ಷನ್ಡ್, ಇವರೊಂಥರ ಲವರ್ಸಾ, ಇವರೊಂಥರ ಆನ್ ಸ್ಕ್ರೀನ್ ಕಪಲ್ಸಾ, ರಿಯಲ್ ಆಗಿ ಇವರಿಬ್ಬರ ಮಧ್ಯೆ ಏನೋ ನಡೀತಿದ್ಯಾ, ಇವೆಲ್ಲ ಡಾಟ್ಸ್ಗಳು. ಆ ಡಾಟ್ ಕನೆಕ್ಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಈ ಕಡೆ ನೋಡುಗರಿಗೆ ಆ ಫೀಲ್ ಅದು ಯಾವಾಗಲೂ ಇದು ನಿಮಗೂ ಗೊತ್ತಿರುತ್ತಲ್ವಾ? ಹೌದು ಹೌದು ಹೌದು. ಹೇಳ್ದಲ್ಲ, ಕೆಲವರಂತೂ ಸಂಘ ಕಟ್ಕೊಂಡ್ಬಿಟ್ಟಿದ್ರು, ನೀವು ಮದುವೆ ಆಗಿಲ್ಲ ಅಂದ್ರೆ ನಾವು ಕರ್ಕೊಂಬಂದು ಮದುವೆ ಮಾಡಿಸ್ತೀವಿ ನಿಮ್ಮಿಬ್ರು. ನಾನು ಅಷ್ಟು ಪ್ರೀತಿ ನಮ್ಮಿಬ್ರ ಮೇಲೆ. ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ವಿ ಹ್ಯಾಡ್ ಅ ವೆರಿ ಗುಡ್ ಬಾಂಡಿಂಗ್. ನಂದು, ಅವ್ರದ್ದು, ಅವ್ರ ಫ್ಯಾಮಿಲಿ ಎಲ್ಲರ ಜೊತೆಗೂ, ಅಲ್ಲಿದ್ದ ಅಣ್ಣಂದ್ರು, ಅವ್ರ ಫ್ಯಾಮಿಲೀಸು, ವೆರಿ ಗುಡ್ ಬಾಂಡಿಂಗ್. ಒಂದೊಂದ್ಸಲ ಬೇಜಾರಾಗುತ್ತೆ, ಎಷ್ಟು ಕೆಟ್ಟ ದೃಷ್ಟಿ ಬಿತ್ತಪ್ಪ ಅಂತ ಹೇಳ್ತೀವಲ್ಲ. ನಿಮ್ಮಿಬ್ಬರಿದ್ದ ಫೀಲ್ ಏನು? ನಾವಿದ್ದಿದ್ವಿ ಹೈಲಿ ಗುಡ್ ಫ್ರೆಂಡ್ಸ್. ಹೆಂಗೆ ಅಂದ್ರೆ ಟಾಮ್ ಅಂಡ್ ಜೆರಿ, ಅವ್ರಿಬ್ರು ಜಗಳ ಆಡ್ಬೇಕು ಬಟ್ ಬಿಟ್ಟಿರಲ್ವಾ, ಟಾಮ್ ಜೆರಿ. ಹಂಗೆ ನಾವ್ ಎಷ್ಟು ಜಗಳ ಆಡ್ತಿದ್ವಿ ಅಂದ್ರೆ. ದೇಶಪಾಂಡೆ ಮತ್ತು ನಿಂಗರಾಜ್ ಸಿಂಗಡಿ ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್, ಮೆಚೂರ್ ಫ್ರೆಂಡ್ಸ್, ಮತ್ತು ಅಷ್ಟೇ ತರಲೆ ತಂಟೆ ಮಾಡೋ ಫ್ರೆಂಡ್ಸ್. ಹೆವಿ ತರಲೆ ತಂಟೆ ಸರ್. ಇಮ್ಯಾಜಿನೇಷನ್ ಹೊರಗಿನ ಜನಕ್ಕೆ ಹೆಂಗಂದ್ರೆ ನಾವು ಸ್ಕ್ರೀನ್ ಮುಂದೆ ಬಂದ್ರೆ ಮೋಟಿವೇಶನಲ್ ಸ್ಪೀಕರ್ಸು, ಒಳ್ಳೆ ಸಂದೇಶ ಕೊಡೋರು. ಎಸ್, ಅದು ಮಾಡ್ತಿದ್ವಿ. ಬ್ಯಾಕ್ಗ್ರೌಂಡ್ ಅಲ್ಲಿ ನಾವು ಜಗಳ ಆಡೋಷ್ಟು ಇನ್ನು ಯಾರು ಆಡ್ತಾ ಇರ್ಲಿಲ್ಲ. ಸೊ ಈ ಆಂಗಲ್ ಬಿಟ್ಟು ಬೇರೆ ಯಾವ ಫೀಲು ಇಲ್ಲ ನಿಮ್ಮಲ್ಲಿ? ಇರ್ಲಿಲ್ಲ. ಅಯ್ಯೋ. ಸೊ ಯು ಕ್ರಿಯೇಟೆಡ್ ಮಿರಾಕಲ್. ವಿ ಕ್ರಿಯೇಟೆಡ್. ಇವಾಗಲೂ ಬೇಜಾರಿದೆ, ಏನು ಮಾಡೋಕ್ಕಾಗಲ್ಲ, ಬಟ್ ಇಟ್ ಡಸಂಟ್ ವರ್ಕ್ ಎನಿ ಮೋರ್. ಇನ್ನೂ ಇದ್ದಿದ್ರೆ ಇನ್ನೂ ರೂಲ್ ಮಾಡ್ಬಿಡ್ತೀವಿ. ಇಷ್ಟೊಂದು ಬಾಂಡಿಂಗ್ ಇರೋರು ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೀರಿ, ನೀವೆಂತ ಇದು ನೀವು? ಇಲ್ಲ, ಒನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲಿಲ್ಲ, ಲಾಟ್ ಆಫ್ ಥಿಂಗ್ಸ್ ಬಂತು. ಫ್ಯೂ ವರ್ ಪ್ರೊಫೆಷನಲ್, ಫ್ಯೂ ವರ್ ಪರ್ಸನಲ್, few were out of the boxes.
ಸೊ ಹಾಗೆ ಮತ್ತು ಸಮ್ವೇರ್ ಐ ಸ್ಟಾರ್ಟೆಡ್ ಫೀಲಿಂಗ್ ಇಲ್ಲ ನನಗೂ ನಂದು ಎಲ್ಲೋ ಒಂದು ಲಿಮಿಟ್ನ ಮೀರಿ ನಾನು ಸ್ಯಾಕ್ರಿಫೈಸಸ್ ಮಾಡ್ತಿದ್ದೀನಿ ಅನ್ಸಕ್ಕೆ ಶುರು ಆಗ್ಬಿಡ್ತು. ವಿ ವರ್ ನಾಟ್ ಹ್ಯಾಪಿ ಟುಗೆದರ್. ಸೊ ಬರಲೇಬೇಕಾಗಿತ್ತು. ಅನ್ಫಾರ್ಚುನೇಟ್, ಬಟ್ ಎಸ್, ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಸಮ್ ಜರ್ನೀಸ್ ಹ್ಯಾಸ್ ಟು ಎಂಡ್ ಅಲ್ಲ. ನಮ್ಮ ಜರ್ನಿ ಅಲ್ಲಿಗೆ ಎಂಡ್ ಆಯಿತು ಸರ್. ಬೇಜಾರಂತೂ ಇದೆ, ಬಟ್ ಲೈಫ್ ಮಸ್ಟ್ ಗೋ ಆನ್. ಬಟ್ ಆ ಬೇಜಾರಿಗೆ ಜೀವನ ಕಳ್ಕೊಬೇಕಾ? ನಾನು ಯಾಕಂದರೆ ನನಗೆ ಅಪ್ಪ ಅಮ್ಮ ಇದೆಲ್ಲ ಸಿಗ್ದಿದ್ದಾಗ ನಂಗೆ ಯಾವಾಗಲೂ ಇಷ್ಟ, ಇವತ್ತಿಗೂ ಸಮ್ವೇರ್ ಅದು ಐ ಕ್ರೇವಿಂಗ್ ಇದೆ, ನಂಗೆ ಒಂದು ಒಳ್ಳೆ ಫ್ಯಾಮಿಲಿ ಲೈಫ್ ಬೇಕು. ಐ ವಾಂಟ್ ಅ ಜಾಯಿಂಟ್ ಫ್ಯಾಮಿಲಿ ಅಂತೀವಲ್ಲ, ಆ ಥರ ಅಣ್ಣಂದರು, ಅಮ್ಮ, ತಂಗಿ, ಅಪ್ಪ, ತಮ್ಮ. ನನಗೆ ಲವ್ ಹಸ್ಬೆಂಡ್ ಅನ್ನೋ ಪಾರ್ಟ್ನರ್ ಸಿಕ್ಕಿಲ್ಲ ಅಂದ್ರೂ ಐ ಆಮ್ ಲೀಸ್ಟ್ ಬಾದರ್ಡ್, ಬಟ್ ಐ ವಾಂಟ್ ದೀಸ್ ಹ್ಯಾಪಿನೆಸ್. ನೀವು ಹೇಳ್ದಂಗೆ ಮಿಸ್ ಮಾಡ್ಕೋತೀರ ಅಪ್ಪನ ಅಂದಾಗ ನಂಗೆ ಅದು ಅಪ್ಪನ ಕೇರ್ ಬೇಕು, ಅಪ್ಪನ ಲವ್ ಬೇಕು. ಬಿಕಾಸ್ ವೆರಿ ಎಂಗೇಜಲ್ಲಿ ನಾನು ಕಳ್ಕೊಂಡಿದ್ದು. ಅಮ್ಮ ಅನ್ನೋ ಪ್ರೀತಿ ಅಂತೂ ನಾನು ನೋಡಲೇ ಇಲ್ಲ, ನಂಗೆ ನೆನಪೇ ಇಲ್ಲ ಅಮ್ಮನ ಪ್ರೀತಿ ಅನ್ನೋದನ್ನು. ಸೊ ಐ ವಾಂಟ್ ದಟ್ ಅಂದಾಗ ಇದೆಲ್ಲ ನಂಗಲ್ಲಿ ಸಿಕ್ಬಿಡ್ತು 3 yearsಲ್ಲಿ. ನಂಗೆ ಅದೇನೆಲ್ಲ ಟೀಮ್ ಜೊತೆ ಟೀಮ್ ಜೊತೆ ಎಸ್ ಅದೆಲ್ಲ ಸಿಕ್ಬಿಡ್ತು ನನಗೆ. ಐ ವಾಸ್ ವೆರಿ ಹ್ಯಾಪಿ. ನನ್ನನ್ನು ಹಿಡಿಯೋರೇ ಇರಲಿಲ್ಲ. ಬಿಡು, ಹಂಗಾಗಿ ನಾನು ಆ ಟೀಮ್ ಬಿಟ್ಟು ಬೇರೆ ಆಪರ್ಚುನಿಟಿ ಕೆಲಸ ಬಂದಾಗ ಕೆಲಸಕ್ಕೆ ಹೋಗ್ಲೂ ಇಲ್ಲ. ಐ ರಿಗ್ರೆಟ್ ದಟ್. ವಿಚ್ ಇಸ್ ಆಸ್ ಅನ್ ಆರ್ಟಿಸ್ಟ್ ನಾನು ಓಪನ್ ಅಪ್ ಇರಬೇಕಿತ್ತು. ಕಲಾವಿದೆಯಾಗಿ ನಾನು ಎಲ್ಲ ಕಡೆ ನಾನು ಸರ್ಕ್ಯುಲೇಟ್ ಮಾಡ್ಕೊಳ್ಳೋ ನೆಸೆಸಿಟಿ. ಒಂದು ಒಳ್ಳೆ ಕಂಫರ್ಟ್ ಫ್ಯಾಮಿಲಿ ಝೋನ್ ಸಿಕ್ಬಿಡ್ತು ನಿಮಗೆ. ನನ್ನ ಕೆರಿಯರ್ ಅಂತ ಬಂದರೆ ಆ ಮಿಸ್ಟೇಕ್ ಮಾಡಿದೆ ನನ್ನ ಕಡೆಯಿಂದ. ಬಟ್ ಎಸ್, ಅದು ಸಿಕ್ಕಿದಾಗ ಕಳೆದೋಯ್ತಲ್ಲ ಸರ್. ಅದು ಒಂದಲ್ಲ ಬ್ರೇಕಪ್ಪು. ಅಣ್ಣನ ಜೊತೆ ಅಣ್ಣಂದರು ಆಲ್ಮೋಸ್ಟ್ ಲೈಕ್ 12 ಜನ ಅಣ್ಣಂದರು, 12 ಅಣ್ಣಂದ್ರ ಜೊತೆ ಬ್ರೇಕಪ್ಪು, ಅಮ್ಮನ ಜೊತೆ ಬ್ರೇಕಪ್ಪು, ಅಪ್ಪನ ಜೊತೆ ಬ್ರೇಕಪ್ಪು, ತಮ್ಮನ ಜೊತೆ ಬ್ರೇಕಪ್ಪು, ಲಿಂಗರಾಜ್ ಜೊತೆ ಬ್ರೇಕಪ್ಪು. ನನ್ನ ಕುಡಂಟ ಹೆಂಗಾಗೋಯ್ತು ಅಂದರೆ ಲೈಫ್ ಇಲ್ಲ ಇನ್ನು ಅನ್ನಿಸ್ಬಿಡ್ತು. ಏನು ಲೈಫ್ ಅದೇ ಅಂತ ನಂಗೆ ಅದೇ ಐ ಆಮ್ ವೆರಿ ಸರ್ಪ್ರೈಸಿಂಗ್ಲಿ ಆ ಟೈಮ್ನಲ್ಲಿ ನಾನು ಏನು ಇಲ್ಲದಿದ್ರೇ ಒಂದು ಹೋಪ್ ಇತ್ತು ನನ್ನ ಹತ್ರ ಬದುಕೋಕ್ಕೆ. ಇವತ್ತಿನ ದಿನ ಎಲ್ಲ ಇದೆ. ಆ್ಯಂಡ್ ನನ್ನ ನಂಬ್ಕೊಂಡು ಎಷ್ಟೋ ವೆಯ್ಟ್ಲೆಸ್ ಕ್ಲೈಂಟ್ಸ್ ಇದ್ದಾರೆ. ನನ್ನ ನಂಬ್ಕೊಂಡು ಎಷ್ಟೋ ಜನ ಇನ್ಸ್ಪಿರೇಷನ್ ಅಂತ ತಗೋತಾರೆ. ಇವತ್ತಿಗೂ ಒನ್ ಆಫ್ ಮೈ ಫ್ರೆಂಡ್, ಅವಳು ಏನೇ ಪ್ರಾಬ್ಲಮ್ ಅಂದರೂ ಫಸ್ಟ್ ನನಗೆ ಕಾಲ್ ಮಾಡು. ಫ್ರೆಂಡ್ ಅಲ್ಲ ಅವಳು, ವೆಯ್ಟ್ಲೆಸ್ ಕ್ಲೈಂಟ್ ಅಂತ ಪರಿಚಯ ಆಗಿದ್ದು, ಬಟ್ ಫ್ರೆಂಡ್ ಆದ್ಲು ಅವಳು. ಏನೇ ಪ್ರಾಬ್ಲಮ್ ಅಂದರೂ ನನಗೆ ಕಾಲ್ ಮಾಡ್ತಾಳೆ ಫಸ್ಟ್. ಭೂಮಿಕಾ, ರಾಯರ್ ಥರ ನೀವು ನನ್ನ ಜೊತೆ ಇದ್ದೀರಾ. ಅವಳು ನನಗೆ ಹೇಳೋದೆ ರಾಯರ್, ನನಗೆ ಏನೇ ಪ್ರಾಬ್ಲಮ್ ಆದರೂ ಭೂಮಿಕನ ಕಡೆಯಿಂದ ಸೊಲ್ಯೂಷನ್ ಕೊಡಿಸ್ತಾರೆ. ಸೊ ಅವಳಿಗೆ ನಾನು ರಾಯರು. ಹೀಗೆಲ್ಲ ನಂಬ್ಕೊಂಡು ಎಷ್ಟೋ ಜನ ಇದ್ದಾರೆ. ನನ್ನ ಮೇಲೆ ಎಷ್ಟೋ ಹೋಪ್ಸ್ ಇದೆ. ಆ್ಯಂಡ್ ಐ ಹ್ಯಾವ್ ಇವತ್ತಿಗೆ ಫೈನಾನ್ಷಿಯಲಿನೂ ಆರಾಮಾಗಿದ್ದೀನಿ, ಜೀವನ ಚೆನ್ನಾಗಿ ನಡೀತಾ ಇದೆ. ಬಟ್ ಕಾನ್ಷಿಯಸ್ಲಿ ಆಚೆ ಬಂದ್ರಿ ತಾನು ಟೀಮಿಂದ ನೀವು? ಕಾನ್ಷಿಯಸ್ಲಿ ಇಲ್ಲ, ಕಾನ್ಷಿಯಸ್ಲಿ ಬರಲಿಲ್ಲ ನಾನು. ಐ ಡಿಂಟ್ ವಾಂಟೆಡ್ ಟು ಎಂಡ್ ಅಪ್. ನಾನು ತುಂಬ ಟ್ರೈ ಮಾಡಿದೆ ಸರ್. ನಾನು ಬಿಡೋದಕ್ಕೆ ನನಗೆ ಬಿಡೋಕ್ಕೆ ಇಷ್ಟನೇ ಇರಲಿಲ್ಲ. ಟೀಮ್ ಬಿಡೋಕ್ಕೆ ಒಂಚೂರು ಇಷ್ಟ ಇರಲಿಲ್ಲ. ವಾಟ್ ವಾಸ್ ಇನ್ ಯುವರ್ ಮೈಂಡ್ ದಟ್ ಡೇ ವೆನ್ ಇಟ್ ಇಸ್ ಒಂದೇ ವೆನ್ ನಂಗೆ ಗೊತ್ತಾಗಿದ್ದಿನ ಇನ್ ಟೀಮ್ ಇಲ್ಲ ಅಂತ ಗೊತ್ತಾಗಿದ್ದಿನ ಒಂದೇ ಅವತ್ತಿನ ದಿನ ನಾನು ವೀಕ್ ಆಗಿದ್ದೆ. ಆ್ಯಕ್ಚುಲಿ ಬದುಕಿಲ್ಲ. ಅಪ್ಪ ತೀರೋದಾಗ ನಾನು ಎದ್ದು ಬಂದಾಗಿನ ನಾನು ವೀಕ್ ಆಗಲೇ ಇಲ್ಲ. ಸ್ಟ್ರಾಂಗ್ ಆಗೋಕ್ಕೆ ಶುರು ಆದವಳು. ಆಗಿದ್ದು ವೀಕ್ ಇಲ್ಲಿ ಟೀಮಲ್ಲಿ ಇಲ್ಲ. ಎಸ್, ದೆನ್ ಐ ರಿಯಲೈಸ್ ದೆನ್ ದೇ ವರ್ ನಾಟ್ ಮೈ ಸ್ಟ್ರೆಂತ್, ದೇ ವರ್ ಮೈ ವೀಕ್ನೆಸ್. ನಮ್ಮನ್ನ ಲೈಫನ್ನು ಎಬ್ಬಿ ನಿಲ್ಲಿಸೋರು ನಮ್ಮವರು. ನಮ್ಮನ್ನು ವೀಕ್ ಮಾಡಿ ಸಮ್ವೇರ್ ಈ ಥರ ಸ್ಟೆಪ್ ತಗೊಳ್ಳೋಕ್ಕೆ ನಿಲ್ಲಿಸಿರ್ತಾರೆ ಅಂದರೆ ಅವ್ರು ನಮ್ಮವ್ರು ಅಲ್ಲ. ಆ್ಯಂಡ್ ಐ ಲಿಟ್ರಲಿ ಕೆಲವು ಥಿಂಗ್ಸ್ ನಾನು ಮಾತಾಡಲ್ಲ, ಬೇಡ ಅದು ಆನ್ ಸ್ಕ್ರೀನಲ್ಲಿ. ಐ ಫೆಲ್ಟ್ ವೆರಿ ಬ್ಯಾಡ್. ಇಲ್ಲ, ಯಾರು ನಮ್ಮವರು ಯಾರು ನಮ್ಮವ್ರು ಅಲ್ಲ ಅನ್ನೋದು ಆ ಹಾಸ್ಪಿಟ್ಲ್ ಬೆಡ್ ಮೇಲೆ ಗೊತ್ತಾಗೋಯ್ತು ನನಗೆ. ಹಾಸ್ಪಿಟ್ಲ್ ಬೆಡ್ಡಲ್ಲಿ ಇದ್ದಾಗ ಐ ರಿಯಲೈಸ್ ನಾಟ್ ಎವ್ರಿ ಒನ್. ನಾವು ಹಾಸ್ಪಿಟಲ್ ಬೆಡ್ ಮೇಲೆ ಹಾಕಿದ್ರಿ? ಅದೇ ನನ್ನ ಅಟೆಂಪ್ಟ್ ಮಾಡಿದಾಗ ಹಾಸ್ಪಿಟ್ಲಲ್ಲಿ ಇದ್ನಲ್ಲ, ICU ಇದ್ದೆ. ಏನೋ ತಗೊಂಡ್ರಿ? ಸಾಯೋ ನಿರ್ಧಾರ ಮಾಡ್ಬಿಟ್ಟಿದೆ, ಬದುಕಬಾರದು ಅಂತ. ಎಸ್. ತಂಗಿ ನೆನಪಾಗ್ಲಿಲ್ವಾ? ಯಾರು ನಾನೇ ನೆನಪಾಗ್ಲಿಲ್ಲ ಸರ್. ಯಾರು ನೆನಪಾಗ್ಲಿಲ್ಲ. ರಾಯರ್ ನೆನಪಾಗ್ಲಿಲ್ಲ. ಹಾಸ್ಪಿಟ್ಲಲ್ಲಿ ಇದ್ದಾಗ ವೆನ್ ಐ ವಾಸ್ ಹಾರ್ಟ್ ರೇಟ್ ಅನ್ನಂಗಿದೆ, ಅದು ಫೋಟೋ ಇದೆ ನನ್ನ ಹತ್ರ. ಎಲ್ಲಿ ಮಾಡ್ಕೊಂಡಿದ್ದು ನೀವು ಅದು? ಏನು ಬೇಡ ಬಿಡಿ ಸರ್, ಅದು ಡೆಪ್ತಲ್ಲಿ ಹೋಗೋದು ಬೇಡ. ಎಲ್ಲಿ ಮಾಡ್ಕೊಂಡಿದ್ದು? ಮನೆಯಲ್ಲ ಬೇರೆ? ಯಾರು ನಿಮ್ಮನ್ನು ನೋಡಿದ್ದಾಗ? ಒನ್ ಆಫ್ ಮೈ ಫ್ರೆಂಡ್. ಯಾರು ಐ ಓನ್ಲಿ ಕಾಲ್ಡ್ ಬನ್ನಿ ಅಂತ ಮಾಡ್ಕೊಂಡಿದ್ದೀನಿ. ನಿಂಗೆ ಅದು ನೋವು ತಡ್ಕೊಳಕ್ಕಾಗ್ಲಿಲ್ಲಲ್ಲ ನನ್ನ ಕೈನಲ್ಲಿ. ಸರಿ, ಅವ್ರು ಬಂದು ನಿಮ್ಮನ್ನು ಆಸ್ಪತ್ರೆ ಅಡ್ಮಿಟ್ ಮಾಡೋದು ಅಂದ್ರೆ ಅರ್ಥ ನಿಮಗೆ ಬದುಕಬೇಕು ಅಂತಿತ್ತು. ಅಲ್ಲೂ ಇರಲಿಲ್ಲ. ನಂಗೆ ಗೊತ್ತಿಲ್ಲ, ಐ ವಾಸ್ ಅನ್ಕಾನ್ಷಿಯಸ್. ನಂಗೆ ಏನೂ ಗೊತ್ತಿಲ್ಲ. ನನಗೆ ಬದುಕಬೇಕು ಅನ್ಸಿದ್ದು ಹಾರ್ಟ್. ನನ್ನ ಹತ್ರ ಫೋಟೋ ಇದೆ ಈಗಲೂ. ಅದು ಹಾರ್ಟ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಏನು? ಹಾರ್ಟ್ ರೇಟ್ ಮಾನಿಟರ್ಲಿ? ಎಸ್, ಮಾನಿಟರ್ಲಿ ಇಟ್ಸ್ ಬ್ಲ್ಯಾಂಕ್. ಅದೇ ಅದು ಹೊಡಿತಾರೆ, ಏನೇನೋ ಮಾಡ್ತಾರಲ್ಲ, ಅದು ಮಾಡಿ ಎದ್ದು ಮತ್ತೆ ಬಂದಿದ್ದದು. ಸೊ ದೇ ಆರ್ ಲೈಕ್ ನನಗೆ ಹಾರ್ಟ್ ರೇಟ್ ಇನ್ಕ್ರೀಸ್ ಇಲ್ಲ. 18, 13, 14 ಹಾರ್ಟ್ ರೇಟಲ್ಲಿ, ವಿಚ್ ಇಸ್ ಲೈಕ್ ನಥಿಂಗ್. ಏನೂ ಇಲ್ಲ ಅಲ್ಲಿ. ನನಗೆ ಎಲ್ಲ ಓಕೆ, ಹಾರ್ಟ್ ರೇಟ್ ಇನ್ಕ್ರೀಸ್ ಆಗೋಕ್ಕೆ ಅಂತ ಹೇಳಿ ಬಾಡಿನಲ್ಲಿ ಇನ್ಸುಲಿನ್ ಲೆವೆಲ್ ಜಾಸ್ತಿ ಮಾಡಿದಾಗ ಹಾರ್ಟ್ ರೇಟ್ ಹೊಡಿಯೋಕ್ಕೆ ಶುರು ಆಗುತ್ತಲ್ಲ, ಒಂದು ಇಂಜೆಕ್ಷನ್ ಏನೋ ಕೊಟ್ಟ ಮೇಲೆ ಪೇಯ್ನು ಸರ್, ಹಾರ್ಟ್ ಪೇಯ್ನು, ತಲೆ ನೋವು, ಬಾಡಿ ಪೇಯ್ನ್. ಹಿಂಗೆ ಅಂದರೆ ಡಾಕ್ಟರ್ ನಾನು ಒಂದೇ ಅಂದಿದ್ದು,
ನಾನು ಹೋದ್ರೂ ಚಿಂತೆಲ್ಲ ಬಿಟ್ಟುಬಿಡಿ, ನನಗಾಗಲ್ಲ, ಇನ್ನೀ ಪೇಯ್ನ್ ತೊಗೊಳಕ್ಕೆ ನನ್ನ ಕೈಲಿ ಆಗಲ್ಲ, ಲೀವ್, ನನಗೇನು ಮೆಡಿಕೇಶನ್ಸ್ ಬೇಡ, ಬಿಟ್ಟುಬಿಡಿ ನನ್ನನ್ನು. ಇದೇ ಹೇಳಿದ್ದ ನೀವು? ನಾನು ಇದನ್ನೇ ಹೇಳಿದ್ದು, ನಂಗೆ ಇನ್ನು ಈ ಪೇಯ್ನ್ ತಡ್ಕೊಳಕ್ಕಾಗಲ್ಲ, ಬಿಟ್ಟುಬಿಡಿ ನನ್ನನ್ನು. ಯು ಆರ್ ಇನ್ ICU. ಐ ವಾಸ್ ಇನ್ ICU. ದೆನ್ ಸಮ್ವೇರ್ ಐ ಡೋಂಟ್ ನೋ, ಈ ಪೇಯ್ನ್ ತಡ್ಕೊಳಕ್ಕಾಗದೆ ರಾಯರ್ಗೆ ಒಂದೇ ಕೇಳಿದ್ದು. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಓಪನ್ ಅಪ್ ಆಗಿ ಮಾತಾಡ್ತಾ ಇದ್ದೀನಿ, ಐ ಆಮ್ ನಾಟ್ ಶೇರ್ಡ್, ಇದನ್ನು ಹೇಳೇ ಇಲ್ಲ ನಾನು ಇವಾಗ, ಈ ಗ್ಯಾಪಲ್ಲೇ ಆಗಿರೋದ್ರಿಂದ ಹೇಳಿಲ್ಲ. ಐ ಜಸ್ಟ್ ಫೆಲ್ಟ್ ರಾಯರ, ನಂಗೆ ಈ ಪೇಯ್ನ್ ತಡ್ಕೊಳಕ್ಕಾಗಲ್ಲ, ನಾನು ಎರಡರಲ್ಲಿ ಒಂದೇ ಕೇಳ್ಕೊತೀನಿ. ಒಂದು, ನಂಗೆ ಮುಕ್ತಿ ಕೊಟ್ಬಿಡಿ, ಇಲ್ಲ ನಾನು ಹುಷಾರು ಮಾಡಿ ಮನೆಗೆ ಕಳಿಸಿ. ಎರಡರಲ್ಲಿ ಒಂದೇ, ನಾನು ಇನ್ನೇನು ಕೇಳಲ್ಲ, ನನ್ನ ಕೈಲಿ ಆಗ್ತಾಯಿಲ್ಲ ಈ ಪೇಯ್ನ್ ತಡ್ಕೊಳಕ್ಕೆ. ದೆನ್ ಮಿರಾಕಲ್ ಅನ್ಬೋದು ಸರ್. ರಾತ್ರಿ ಹಂಗೆ ಅಂದ್ಕೊಂಡು ಮಲ್ಕೊಂಡೆ. ಡಾಕ್ಟರು ಹೇಳಿದರು ಬೆಳಗ್ಗೆ ಅಷ್ಟೊತ್ತಿಗೆ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಿಲ್ಲ ಅಂದರೆ ಸ್ಟಂಟ್ ಹಾಕಬೇಕಾಗತ್ತೆ, ವಿ ಹ್ಯಾವ್ ನೋ ಆಪ್ಷನ್ ಅಂತ ಹೇಳಿದ್ರು. ಸೊ ಹಂಗೆ ಅಂದ್ಕೊಂಡು ಮಲಗೋಳು, ವಿಷ್ಣು ಸಹಸ್ರನಾಮ ಹಾಕ್ಕೊಂಡು ಮಲಗಿದೆ. ಬೆಳಗ್ಗೆ 7 ಅಷ್ಟೊತ್ತಿಗೆ ಟ್ರಸ್ಟ್ ಮೀ ಹಾರ್ಟ್ ಲೆವೆಲ್ ವಾಸ್ 60, 61, 59. ಏನಂತೀರಾ ಇದನ್ನು, ಮಿರಾಕಲ್ ಅಂತೀರಾ ಅಥವಾ ನನ್ನ ಸ್ಟ್ರಾಂಗ್ ಮೈಂಡ್ಸೆಟ್ ಅಂತೀರಾ ಅಥವಾ ಏನಂತೀರಾ ನನಗೆ ಗೊತ್ತಿಲ್ಲ. ಅಲ್ಲಿ ನಿರ್ಧಾರ ಆಗಿದ್ದು. ನನ್ನ ಫ್ರೆಂಡ್ಸ್ ಎಲ್ಲ ರೇಗ್ಸರೋದಕ್ಕೆ, ಇಲ್ಲ ದೇವ್ರಿಗೆ ಬೇಜಾರು ಕಣೆ, ನೀನು ಅಲ್ಲಿ ಯಾಕೆ ಬರ್ತೀಯಾ, ನಿನ್ನ ಕಾಟ ತಡ್ಕೊಳಕ್ಕಾಗದೆ ಒಟ್ಟೋಗಿ ವಾಪಸ್ ಅಂತ ಕಳಿಸಿದ ನಿನ್ನನ್ನು. ದೆನ್ ಐ ರಿಯಲೈಸ್ ನನಗೆ ಸಿಕ್ಕಂತಹ 2ನೇ ಜನ್ಮ ಇದು, ಯಾರಿಗೂ ಸಿಗಲ್ಲ, ನಂಗೆ ಸಿಕ್ಕಿದೆ. ಸಾವಿನ ಬಾಗ್ಲು ತಟ್ಟು ಬಂದವಳಲ್ಲ, ಒಳಗಡೆ ಹೋಗಿ ಬಂದವಳು ನಾನು. ನಿಂತೋಗಿತ್ತು, ಬ್ಲ್ಯಾಂಕ್, ಇಟ್ ವಾಸ್ ಬ್ಲ್ಯಾಂಕ್. ಬಂದಮೇಲೆ ದೆನ್ ಐ ರಿಯಲೈಸ್, ಇಲ್ಲ ಇಲ್ಲಿ ಮಾಡೋದು ಇನ್ನೂ ಬೇಜಾನಿದೆ ನಾನು ಅಂತೇಳಿ. ಬಟ್ ಅವತ್ತಿನ ದಿನಕ್ಕೆ ನಾನು ಸ್ಟ್ರಾಂಗ್ ಇಲ್ಲ, ವೀಕಲ್ಲೇ ಇದ್ದೆ. ದೆನ್ ಐ ಸ್ಟಾರ್ಟೆಡ್ ಕೌನ್ಸಿಲಿಂಗ್ ಶುರು ಮಾಡಿದೆ. ಸೈಕಾಟ್ರಿಸ್ಟು ಎಷ್ಟು ಜನ ಎಷ್ಟು ದುಡ್ಡು ಹಾಕಿದ್ದೀನೋ ನನಗೆ ಗೊತ್ತು. ಥೆರಪಿಸ್ಟ್ ಶುರು ಮಾಡಿದೆ, ಐಸ್ ಬಾತ್ಸು, ಬೆತ್ ಎಕ್ಸಸೈಸಸ್ಸು, ಸ್ಪಿರಿಚುವಲ್ಲು, ದೇವ್ರುಗಳು, ಅಯ್ಯೋ ಎಲ್ಲ ಮಾಡಿ ಮಾಡಿ ಮಾಡಿ, ಬುಕ್ಸು, ಮ್ಯೂಸಿಕ್ಸು, ಒಂದೊಂದಲ್ಲ ಸರ್. 1 ಸೆಕೆಂಡ್ ನಾನು ಬಿಟ್ಟರೆ ಗ್ಯಾಪ್ ಕೊಟ್ಟರೆ ನನ್ನ ಮೈಂಡ್ ಸೆಟ್ ನೆಗೆಟಿವ್ ಹೋಗುತ್ತೆ ಅಂತ 1 ಸೆಕೆಂಡು ಗ್ಯಾಪ್ ಕೊಡದೆ ಐ ಸ್ಟಾರ್ಟೆಡ್ ಟ್ರಾವೆಲ್ಸು, ಟ್ರಿಪ್ಸು, ಪ್ರತಿ ಒಂದನ್ನು ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿ ಎಲ್ಲನೂ ಮಾಡೋಕ್ಕೆ ಶುರು ಮಾಡಿದೆ. ಈ ಒಂದು 6 ಮಂತ್ಸ್ ನಾನು ಏನೂ ಅರ್ನ್ ಮಾಡಲಿಲ್ಲ, ಫೈನಾನ್ಷಿಯಲ್ ಸ್ವಲ್ಪ ಬ್ರೇಕ್ ಡೌನ್ ಆಯಿತು. ಬಟ್ ಸ್ಟಿಲ್ ಐ ಡಿಸೈಡೆಡ್, ಇದ್ರ ಅಪ್ಪ ನಂಗೆ ದುಡಿತೀನಿ, ಬಟ್ ಫಸ್ಟ್ ನಾನು ಎದ್ದು ನಿಂತ್ಕೋಬೇಕು. ಆ್ಯಂಡ್ ಟ್ರಸ್ಟ್ ಮೀ, ಈ ಜರ್ನಿ ನಾನು ಇವತ್ತಿಗೆ ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಲೈಫ್ನಲ್ಲಿ. ಆಗಲೇ ಹೇಳ್ದಂಗೆ 6 ಮಂತ್ಸ್ ಆಯಿತು ನಾನು ಇನ್ನೂ ಯಾವುದೂ ಕೆಲಸ ಮಾಡಿಲ್ಲ. ಜೀನಿಯಸ್ ಸ್ಲಿಮ್ ಐ ಬ್ರ್ಯಾಂಡ್ ಅಂಬಾಸಡರ್, ಸೊ ಅದು ಒಂದು ಚೆನ್ನಾಗಿ ನಡೀತಾ ಇದೆ ಲಕ್ಕಿಲಿ. ಬಟ್ ಸ್ಟಿಲ್ ನಾನೇನು ಹಂಗೆ ಅರ್ನ್ ಮಾಡ್ತಾಯಿದ್ದೀನಿ ಅನ್ನೋ ಥರ ಅಲ್ಲ, ಬೇಸಿಕ್ ನನ್ನ ಮನೆ ನಡೆಸೋಷ್ಟು ನಾನು ನಡೀತಾ ಇದೆ. ಕೆಲಸಗಳು ಏನೂ ಶುರು ಮಾಡಿಲ್ಲ ಇವತ್ತಿಗೆ. 0 ಫ್ರೆಂಡ್ಸ್, 0 ಫ್ಯಾಮಿಲಿ, ನಾನು ಯಾರ್ದು ಸಪೋರ್ಟ್ ತೊಗೊಳ್ಳಲ್ಲ, ಯಾರ್ದು ಮೊದಲಿನೂ ಡಿಪೆಂಡೆಂಟ್ ಅಲ್ವೇ ಅಲ್ಲ. ಸೊ ಎಲ್ಲನೂ 0 ಮಾಡ್ಕೊಂಡು ಫಾರ್ ದ ಫಸ್ಟ್ ಟೈಮ್ ಸೋಲೋ ಸಿಂಹಿಣಿಯಾಗಿ ನಿಂತಿದ್ದೀನಿ. ಆ್ಯಂಡ್ ಐ ಡೋಂಟ್ ಫೀಲ್ ಐ ಆಮ್ ಅಲೋನ್, ಐ ಡೋಂಟ್ ಫೀಲ್ ಐ ಆಮ್ ಲೋನ್ಲಿ, ಐ ಆಮ್ ವೆರಿ ಹ್ಯಾಪಿ, ವೆರಿ ವೆರಿ ಹ್ಯಾಪಿ. ನೆಮ್ಮದಿ ಇದೆ ಸರ್ ಮನಸ್ಸಲ್ಲಿ. ನೆಮ್ಮದಿ ಏನೋ ಸುಮಾರು ಜನ ಹೇಳ್ತಿರ್ತಾರಲ್ಲ ನೆಮ್ಮದಿ ಸಿಗ್ತಾರಲ್ಲ, ನಾನು ಆ ನೆಮ್ಮದಿ ನೋಡ್ತಾ ಇದ್ದೀನಿ ಸರ್, ತುಂಬ ನೆಮ್ಮದಿಯಾಗಿದ್ದೀನಿ. ಇದನ್ನು ಈ ಲೆವೆಲ್ ಬರೋದಕ್ಕೆ ಮೋಸ್ಟ್ಲಿ ನಂಗೆ ದೇವ್ರು ಅಷ್ಟು ಕಷ್ಟ ಕೊಟ್ಟನ ಅಂತ ಅನ್ನಿಸ್ತು. ಇವಾಗ ನೋ ಬ್ಲೇಮ್, ಯಾರ ಮೇಲೂ ಬ್ಲೇಮ್ ಇಲ್ಲ, ಯಾರ ಮೇಲೂ ಬೇಜಾರಿಲ್ಲ, ಆರಾಮಾಗಿದ್ದೀನಿ. ನಾವು ಪುಸ್ತಕದ ಮುಖಪುಟ ನೋಡ್ತಿದ್ದೆ ನಾನು. ಹೌದು. ಪೇಜಸ್ ತಿರುವಾಕಿರಲಿಲ್ಲ. ಮೊದಲನೇ ಪೇಜ್ 2ನೇ ಪೇಜ್ ಬರ್ತಿರ್ಬೇಕಾದ್ರೆ ಮಜ್ವಾಗಿ ಅನ್ನಿಸ್ತಾ ಇತ್ತು. ಪೇಜ್ಗಳು ಮುಂದಕ್ಕೆ ಹೋದಾಗೆಲ್ಲ ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಾಯಿದ್ದೀನಿ ನಾನು. ಪಿಕ್ಚರೈಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದೆ. ವೆರಿ ಹಾರ್ಡ್. ಆ್ಯಂಡ್ ದಿಸ್ ನಾನು ಶೇರ್ ಮಾಡೋಕೆ ನಂಗೆ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿವನ್ ಅಥವಾ ಇನ್ಯಾರ ಮೇಲೋ ಇದೇನೋ ಹೇಳೋಕ್ಕೂ ಅಂತಲೂ ಅಲ್ಲ. ದೇರ್ ಆರ್ ಮೆನಿ ಗರ್ಲ್ಸ್ ಹೂ ಹ್ಯಾಸ್ ಟು ಲಿಸನ್ ದಿಸ್ ಸ್ಟೋರಿ. ಲೈಫ್ ಇದಲ್ಲ, ಸತ್ತೋದ್ರೆ ಹೇಳೋದನ್ನೆಲ್ಲ ಇಲ್ಲೇ ಅನುಭವಿಸಿ ಸಾಯಬೇಕು, ನಮ್ಮ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಸೊ ಬದುಕಲ್ಲಿ ಏನೇ ವರ್ಸ್ಟ್ ಸಿಚುವೇಶನ್ ಆದರೂ ಸಾಯೋದು ಡಿಸಿಷನ್ ಅಲ್ಲ, ಸಾಯಬಾರ್ದು. ವಿತ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಯಾರನ್ನ ಬಂದು ನಿಂಗೇನು ಅನುಭವ ಇದೆ ಹೇಳು ಅಂತ ಹೇಳಿದ್ರೆ ನನಗೆ ಅನುಭವ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸಲ್ಲೇ ಹೇಳ್ತಾ ಇದ್ದೀನಿ. ಇನ್ನೂ ತುಂಬ ಚೆನ್ನಾಗಿದೆ ಸರ್ ಲೈಫು. ಅದು ಹೇಳಿದ್ನಲ್ಲ, ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಸ್ಪಿರಿಚುವಲು ಪ್ಲಸ್ ಬುಕ್ಸ್ ಎಲ್ಲ ಮಾಡಿದಾಗ ನಾನು ಮೊದಲೇ ನನ್ನ ಮ್ಯಾನಿಫೆಸ್ಟೇಷನ್ ಬಿಲೀವ್ ಮಾಡ್ತಾ ಇದ್ದೆ. ಇದೆಲ್ಲ ಆದಮೇಲೆ ಇನ್ನೂ ಜಾಸ್ತಿ ಬಿಲೀವ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಎಸ್, ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಾಂಟ್, ಯು ಕ್ಯಾನ್ ಲೀಡ್ ದ ಲೈಫ್, ಯು ಆರ್ ದ ಡೈರೆಕ್ಟರ್ ಆಫ್ ಯುವರ್ ಲೈಫ್. ನಾನೇ ಹೀರೋ, ನಾನೇ ಹೀರೋಯಿನ್ನು, ನಾನೇ ವಿಲನ್ನು, ನಾನೇ ಎಲ್ಲನೂ, ನಾನೇ ಕಾಮಿಡಿಯನ್ನು. ನಂಗೆ ಹೆಂಗೆ ಬೇಕೋ ಹಂಗೆ ಕತೆ ಬರ್ಕೋಬಹುದು. ನನ್ನ ಮನೆಯಲ್ಲಿ ಇವತ್ತು ವಿಷನ್ ಬೋರ್ಡ್ ಹಾಕಿಟ್ಟಿದ್ದೀನಿ, ಹಿಂಗೆ ಬೇಕಂದ್ರೆ ನಂಗೆ ಹಿಂಗೆ ಬೇಕು. ಒಂದು ಬರೆದಿಟ್ಟಿದ್ದೀನಿ. ರೀಸೆಂಟ್ಲಿ ಇವಾಗಿನ ಸದ್ಯದ ಪರಿಸ್ಥಿತಿನಲ್ಲಿ ಐ ವಿಲ್ ಒಂದನ್ನು ಅಚೀವ್ ಮಾಡಿದ್ದೀನಿ, ಒಂದು ಡನ್. ಸೊ ಐ ಹ್ಯಾವ್ ರಿಟರ್ನ್, ಇದಿಷ್ಟು ನಂಗೆ ಬೇಕು, ಒನ್ ಡನ್. ಈ ಸ್ಟ್ರಗಲ್ ಇತ್ತಲ್ಲ, ಹಾಸ್ಪಿಟಲ್ಲು ಮಲಗಿದ್ದು ಎದ್ದು ಬಂದಿದ್ದು, ಮತ್ತು ಉತ್ತರ ಕರ್ನಾಟಕದ ಆ ಎಲ್ಲ ಫ್ಯಾಮಿಲಿ ನಿಮ್ಮನ್ನು ನೋಡೋಕೆ ಬರಲಿಲ್ವಾ? ಹಾಂ, ಇಲ್ಲ. ಒಂದು ಅಂದರೆ ನನ್ನ ಟೀಮ್ ಒಬ್ಬರು ಬಂದು ನೋಡ್ಕೊಂಡು ಹೋದ್ರು. ನಿಂಗರಾಜ್ ಟೀಮ್ ದೇ ಹ್ಯಾಡ್ ಕಮ್ ಅಂಡ್ ದೇ ವೆಂಟ್. ಬಟ್ ಅವ್ರು ಯಾರು ನಿಂಗರಾಜ್ ಬರಲಿಲ್ಲ ಅಥವಾ ನಿಂಗರಾಜ್ ಬಂದಿದ್ರು? ಹಿಂಗೆ ಬಂದಿದ್ರು. ಬಟ್ ಅವ್ರು ಇನ್ಯಾರು ಅವ್ರ ಟೀಮೆಲ್ಲ ಬಂದು ನಿಮ್ಮನ್ನು ಮಾತಾಡಿಸಿ ಆ ಥರದ್ದು ಯಾವುದೂ ಆಗಿಲ್ಲ? 2 ಅಣ್ಣಂದ್ರು, 3 ಜನ ಅಣ್ಣಂದ್ರು ಬಂದಿದ್ರು ಅಷ್ಟೇ, ಬೇರೆ ಯಾರು ಬರಲಿಲ್ಲ.
ಸೊ ನೀವು ಆಗಲೇ ಹೇಳಿದ ನಿಜ, ICU-ನಲ್ಲಿ ಬೆಡ್ ಮೇಲೆ ಮಲಗಿದ್ದಾಗ ಇಲ್ಲ, ಅದು ಇವ್ರ ಮೇಲೆ ಅಂತಲ್ಲ, ನಂಗೆ ಅವ್ರಂತಲ್ಲ, ನನ್ನ ಫ್ಯಾಮಿಲಿ ಅಂತ ಬಂದ್ರು ಅಥವಾ ನನ್ನ ಇನ್ನೊಬ್ರು ಅಂತ ಬಂದ್ರು ಎಲ್ಲರೂ ತೋರಿಸ್ಬಿಡ್ತದ್ದು. ಸೊ ನಿಜವಾದವ್ರು ಯಾರು, ನೈಬರ್ಸ್ ಇಂದ ಹಿಡಿದು ಸೇರ್ಸೇಳ್ತೀನಿ. ನೈಬರ್ಸು, ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿನೋ, ನನ್ನ ಇನ್ನೊಬ್ರು, ನನ್ನ ಟೀಮು, ನನ್ನ ಮತ್ತೊಬ್ರು, ನನ್ನ ಸಿನಿಮಾ ಮೇಕರ್ಸು, ನನ್ನ ಕೊಲೀಗ್ಸು, ಎವ್ರಿ ಒನ್. ಐ ಆಮ್ ನಾಟ್ ಸ್ಪೀಕಿಂಗ್ ಪರ್ಟಿಕ್ಯುಲರ್ ಆಗಿ, ಎವ್ರಿ ಒನ್ನ ತೋರಿಸ್ಬಿಡ್ತು ಯಾರು ನಮ್ಮವರು ಯಾರು ನಮ್ಮವ್ರಲ್ಲ. ಈಗ ನನ್ನ ಪ್ರಶ್ನೆ, ಯಾರು ನಿಮ್ಮವರು ಭೂಮಿಕಾ? ಯಾರು ಅಲ್ಲ, ನಾನಷ್ಟೇ ನನ್ನವಳು. ಯಾರು ನಿಮ್ಮವರಲ್ಲ? ಯಾರು ನಮ್ಮವರಲ್ಲ, ಎಲ್ಲರೂ ಅವ್ರವ್ರೆ. ಯಾರೂ ನಮ್ಮವರಲ್ಲ, ಯಾರೂ ನನ್ನವರಲ್ಲ. ನಮ್ಮವ್ರಲ್ಲ ಅಂತ ಬಂದ್ರು ಸಹಿತ ನನ್ನೊಳಗಿರೋ ಒಂದು ನೆಗೆಟಿವ್ ಎನರ್ಜಿನೇ ನನ್ನವಳಲ್ಲ. ಸಮ್ಟೈಮ್ಸ್ ಐ ಥಿಂಕ್ ಬ್ಯಾಡ್, ಅದು ನಾನಲ್ಲ. ಸೊ ನನ್ನವರಲ್ಲ. ಭೂಮಿಕಾ ದೇಶಪಾಂಡೆಗೆ ಈಗ ಬದುಕೋದಕ್ಕೆ ರೀಸನ್ ಇದೆಯಾ? ತುಂಬ ಇದೆ ಸರ್, ನಂಬರ್ ಆಫ್ ರೀಸನ್ಸ್ ಇದೆ. ವೆರಿ ಗುಡ್. ಒಂದಲ್ಲ ಎರಡಲ್ಲ, ಲಿಸ್ಟ್ ಮಾಡ್ಕೊಂಡು ಹೋದ್ರೆ ಲೈಕ್ ಲಕ್ಷ ಲಕ್ಷ ರೀಸನ್ಸ್ ಇದೆ. ಟೆಲ್ ಮಿ, ನಿಮ್ಮ ಹೃದಯ ಏನು ಹೇಳುತ್ತೆ ಈಗ? ಅದು ಸ್ಟೇಲ್ ಆಗಿತ್ತಲ್ಲ, ಈಗ ಹೃದಯ ಏನು ಹೇಳುತ್ತೆ? ಕೂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀವಿ, ಎದ್ದು ಏನಾರ ಸಾಧನೆ ಮಾಡೋಗು ಅನ್ನತ್ತೆ. ನಮ್ಮಪ್ಪ ಹೇಳಿದ ಮಾತು ನೆನಪಾಗುತ್ತೆ, ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ, ನಿನ್ನ ಯುಟಿಲೈಸ್ ಮಾಡ್ಕೋತಾ ಇಲ್ಲ ಅನ್ನೋದನ್ನ ರಿಯಲೈಸ್ ಮಾಡಿಕೊಂಡು, ಮೊನ್ನೆ ಅದೇ ರೀಲ್ ಹಾಕಿಲ್ಲ, ಇನ್ನು ಹಾಕ್ತೀನಿ ಅದನ್ನ. ಐ ಸ್ಟಾರ್ಟೆಡ್ ಲೈಟ್ ಅರೇಂಜ್ಮೆಂಟ್ಸ್ ನಾನೇ ಮಾಡಿದೆ, ಮೈಕ್ ಅರೇಂಜ್ಮೆಂಟ್ಸ್ ನಾನೇ ಮಾಡಿದೆ, ಸೀಟಿಂಗು, ಬ್ಯಾಕ್ ಗ್ರೌಂಡು, ಬ್ಯಾಕ್ ಡ್ರಾಪು, ಕ್ಯಾಮ್ರಾ ಇಟ್ಟು ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಮಾಡೋಕ್ಕೆ ಶುರು ಮಾಡಿದೆ ಆಸ್ ಎ ಸೋಲೋ. ಐ ಫೆಲ್ಟ್ ವೆರಿ ಪ್ರೌಡ್. ಯಾರಿಲ್ಲ ಅಂದ್ರೂ ಜೀವನ ನಡೆಯುತ್ತೆ ಸರ್. We also proud about you. Thank you sir. Wow. Thank you. This is what I want. ಈ ಥರದಲ್ಲಿ ಅವ್ರವ್ರ ಬದುಕಲ್ಲಿ ತುಂಬ ಸರಿ ನಾವು ಕೈ ಚೆಲ್ಬಿಡ್ತೀವಿ. ಗುರು ಆಗಲ್ಲ ಗುರು, ಹೋಯ್ತು ನಮ್ಮ ಲೈಫು, ಏನೋ ಕೊನೆ ಮೂಮೆಂಟು, ಅಲ್ಲೊಂದು ಸಣ್ಣ ಹುಲ್ಕಡ್ಡಿ ಥರ ಒಂದು ಆಸರೆ, ಒಂದು ಸಣ್ಣದು ಸಿಗಬೇಕಷ್ಟೆ. ಹೌದು, ಅದು ಯಾರೋ ವ್ಯಕ್ತಿಯಾಗೆ ಸಿಗಬೇಕು ಅಂತಿಲ್ಲ, ಒಂದು ಸಿಚುವೇಶನ್ ಸಿಗ್ಬೋದು, ಏನೋ ಒಂದು ಸಿಗ್ಬೋದು. ಅದನ್ನ ಗಮನಿಸಿ ನೋಡುವಂಥ ಮನಸ್ಥಿತಿ ಬೆಳೆಸ್ಕೋಬೇಕಷ್ಟೆ. ಹೌದು, ಅದೇ ಆ ಪಾಸಿಟಿವಿಟಿ ನೋಡ್ತಾ ಹೋದ್ರೆ ಅಲ್ಲಿ ರಿಯಲೈಸ್ ಆಗುತ್ತೆ, ಎಸ್ ಎಲ್ಲದರಲ್ಲೂ ಹೋಪ್ಸ್, ಎಲ್ಲದರಲ್ಲೂ ಲೇಟ್ ಆಯ್ತಾ, ಏನೋ ಮಿಸ್ ಆಗ್ತಿತ್ತು, ಲೇಟ್ ಆಯ್ತು ಅಷ್ಟೇ. ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ. ಈ ಮಾತನ್ನು ಹೇಳಿದ್ದು ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಎಸ್, ಭಗವದ್ಗೀತೆ ಅಂತ ಬಂದ ತಕ್ಷಣ ನಾನೇನು ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಅಲ್ಲ ಸರ್, ನಾನು ಒಳ್ಳೆಯವಳಲ್ಲ, ಭಗವದ್ಗೀತೆ ನೋಡ್ಕೊಂಡು ಒಳ್ಳೆಯವಳಾಗ್ತೀನಿ. ಇದು ಚೆನ್ನಾಗಿದೆ, ಇದು ನಾನು ಒಳ್ಳೆಯವಳಲ್ಲ, ಭಗವದ್ಗೀತೆ ಓದ್ಕೊಂಡು ಒಳ್ಳೆಯವಳಾಗ್ತೀನಪ್ಪ. ನಾನು ಓದ್ಕೋತಾ ನಿಮಗೂ ಜೊತೆಗೆ ಹೇಳ್ತೀನಿ. ಯಾರು ಒಳ್ಳೆಯವರು ಭೂಮಿಕಾ? ಯಾರೂ ಒಳ್ಳೆಯವರಲ್ಲ ಇಲ್ಲಿ. ಯಾರು ಕೆಟ್ಟವರು ಭೂಮಿಕಾ? ಯಾರೂ ಕೆಟ್ಟವರಲ್ಲ ಇಲ್ಲಿ. ಆ ಪರಿಸ್ಥಿತಿ, ಆ ಸಿಚುಯೇಷನು, ಸಂದರ್ಭಗಳು ನಮ್ಮನ್ನು ಕೆಟ್ಟವರನ್ನಾಗಿ ಮಾಡುತ್ತೆ, ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡುತ್ತೆ ಅಷ್ಟೇ. ಕುವೆಂಪು ಅವ್ರು ಹೇಳಿದ ಮಾತು, ಜೀವನವೆಂದರೆ ಬೇವು ಬೆಲ್ಲ, ತಿಂದು ಸವಿವನೆ ಕಲಿಮಲ್ಲ. ಎಸ್, ಅಂದರೆ ಬೇವು ಬೆಲ್ಲ ಎರಡೂ ಇರುತ್ತೆ ಬದುಕಲ್ಲಿ, ಅದನ್ನು ತಿಂದು ಅರಗಿಸ್ಕೊಂಡು ಕಲಿಮಲ್ಲ, ಜಟ್ಟಿಗಳಾಗಿ ಬದುಕಬೇಕು ಅನ್ನೋ ಅವರ ಕವನದ ಸಾಲುಗಳದು. ಸೊ ಈಗ ನೀವು ಜಟ್ಟಿ ಥರ ಬದುಕ್ತಾ ಇದ್ದೀರಾ, ಬದುಕೋಕೆ ಶುರು ಮಾಡಿದ್ದೀರಾ. ಸೊ 6 ತಿಂಗಳು ಕೂತಿದ್ದಾರೆ ಮೇಡಮು, ಈಗ ಎದ್ದು ಗುರು ಎದ್ದು ಹೋಗ್ಬೇಕು, ಕೆಲಸ ಮಾಡಬೇಕು ಅಂತ. ಅದಕ್ಕೆ ಮುಂಚೆ ನಮ್ಮ ಜೊತೆ ಮಾತಾಡಕ್ಕೆ ಬಂದರು ಹರಿಕಥೆಯಲ್ಲಿ. ಈ ಕಥೆ ನಿಜವಾಗ್ಲೂ ಇನ್ಸ್ಪೈರಿಂಗ್ ಭೂಮಿಕಾ. ಥ್ಯಾಂಕ್ ಯು ಸರ್. ನನ್ಗೆ ಇದೇ ಇರೋದು, ನನ್ನ ಉದ್ದೇಶ ಇರೋದು, ನನಗೆ ಸಿಂಪತಿ ಬೇಡ ಸರ್. ಅಯ್ಯೋ ಸಿಂಪತಿ, ಅಯ್ಯೋ ಭೂಮಿಕಾ ಹಿಂಗೆ ಆಯ್ತಂತ ಬೇಡವೇ ಬೇಡ ಸರ್. ಹಂಗೆ ಅಯ್ಯೋ ಅನ್ಕೊಂಬಂದು ನನಗೆ ಏನು ಬ್ಯಾಕ್ ಸ್ಟಾಪ್ ಮಾಡಿದ್ರು ನನಗೆ ಗೊತ್ತು, ಎಕ್ಸ್ಪೀರಿಯನ್ಸ್ ಇದೆ. ಅಲ್ಲೂ ಸ್ಟೋರಿ ಇದೆಯಾ? ಅಯ್ಯೋ ಎಷ್ಟೋ ಜನ ಮಾಡ್ಬಿಟ್ಟಿದ್ರು, ಅಯ್ಯೋ ಪಾಪ ಹಿಂಗಾಯ್ತಾ, ಅಯ್ಯೋ ಹೌದಾ ಅನ್ಕೊಂಡು ನನ್ನ ಹತ್ರ ಕಿತ್ಕೊಂಡು ಹೋದವರೇ ಜಾಸ್ತಿ. ಕೊನೆವರೆಗೂ ಈ ಮೇಡಮ್, ಈ ಮೊಮೆಂಟಿಂದ ನಿಮ್ಮ ಕಷ್ಟ ಕತೆ ಕೇಳಿದ್ಮೇಲೆ ಕೊನೆವರೆಗೂ ನಿಮ್ಗೆ ಏನೇ ಸಹಾಯ ಬೇಕಾದ್ರೂ ನಾನು ನಿಲ್ತೀನಿ ಅಂದೋರು ಇವತ್ತಿಗೆ ಎಲ್ಲಿದ್ದಾರೆ ಗೊತ್ತಿಲ್ಲ. ಬೇಡವೇ ಬೇಡ, ನಮಗೆ ಸಿಂಪತಿ ದೇವರಣೆಗೂ ಬೇಡ ಸರ್. ನಾನು ಇನ್ಸ್ಪೈರ್ ಮಾಡ್ಬೇಕು ಜನನ. ನಿಮ್ಮ ಲೈಫ್ ಹೆಂಗ್ ಗೊತ್ತಾ, ಒಂದೊಂದು ಪೇಜ್ ತಿರುವಾಕರು ಒಂದು ದೊಡ್ಡ ಕಾದಂಬರಿ ಬರಿಬೋದು ಸರ್. ನನಗೆ ಅನ್ಸುತ್ತೆ ನನ್ನ ಲೈಫ್ನ ಸಿನಿಮಾ ಮಾಡಿದ್ರೆ ನಾನೇ ಹೀರೋಯಿನ್ ಆಗ್ತೀನಿ. ಆದ್ರೆ ಅವಾಗ ಓಕೆ, ಕನ್ನಡದ ಯಾವುದೇ ನಿರ್ಮಾಪಕರೇ ಇಲ್ಲಿದ್ದಾರೆ ಒಬ್ರು, ಅವ್ರ ಕಥೆನೇ, ಬದುಕಿನ ಕಥೆನೇ ಒಂದು ಸಿನಿಮಾ ಮಾಡ್ಬೋದು. ಹೌದು, ಬಟ್ ಹೀರೋಯಿನ್ ಅವರೇ ಆಗ್ತಾರೆ. ಹೌದು ಸರ್, ನನ್ನ ಕಥೆಗೆ ನಾನೇ ಹೀರೋಯಿನ್. ಸೊ ಹಂಗಾಗಿ ಸಿಂಪತಿ ಬೇಡ, ನನಗೆ ಇನ್ಸ್ಪೈರ್ ಮಾಡಬೇಕು. ಎಷ್ಟೋ ಹೆಣ್ಮಕ್ಳು ಹೇಳಿದ್ಮೇಲೆ ಈಗ ಒಂದಷ್ಟು ಜನ ಇನ್ಸ್ಪೈರ್ ಮಾಡಿದ್ದೀನಿ, ಸುಮಾರು ಜನ ನನ್ನ ಇನ್ಸ್ಪಿರೇಷನ್ ಅಂತ ತಗೋತಾರೆ. ಸೊ ಆ್ಯಂಡ್ ಇನ್ನೊಂದು ಪಾರ್ಟು, ನನ್ನ ಟೀಮಿಂದ ಹೊರಗೆ ಬಂದಮೇಲೆ ನನ್ಗೆ ತುಂಬ ಭಯ ಇತ್ತು, ನನ್ನನ್ನು ನೆಗೆಟಿವಲ್ಲಿ ನೋಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂತ. ನೋಡಿದ್ರು, ಔಟ್ ಆಫ್ 100 1% ಜನ ನೆಗೆಟಿವಲ್ಲಿ ನೋಡಿದ್ರು. ಬಟ್ 99% ವರ್ ಲೈಕ್, ನಿಮಗೋಸ್ಕರ ನಾವು ನಿಮ್ಮ ಫಾಲೋವರು, ವಿ ಅಂಡರ್ಸ್ಟ್ಯಾಂಡ್ ಬೇಜಾರಾಗತ್ತೆ ನೀವಿಬ್ರು ದೂರ ಆಗಿದ್ದು, ಬಟ್ ನಿಮಗೋಸ್ಕರ ನಾವು ನಿಮ್ಮ ಅಭಿಮಾನಿ ಅಂತ ಉಳ್ಕೊಂಡವರು 99% ವೆರಿ ಹ್ಯಾಪಿ. ನಿಮ್ಮ ಜೋಡಿಯನ್ನು ಇಷ್ಟಪಡೋರು ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ಯೋಚನೆ ಮಾಡಿ ಪ್ರಶ್ನೆ ಕೇಳ್ತೀನಿ ನಾನು.
ಮುಂದೆ ಈ ಜೋಡಿ ಒಂದಾಗಲ್ವಾ? ಆಗಲ್ಲ. ಐ ಹ್ಯಾವ್ ಅಡ್ಜಸ್ಟೆಡ್ ಅ ಲಾಟ್. ಐ ಥಿಂಕ್ ದಟ್ ಗೇವ್ ದ ಆನ್ಸರ್ಸ್. ನಾಟ್ ಎನಿ ಮೋರ್. ನನ್ನ ಲೈಫು ನಾನು ಸ್ಯಾಕ್ರಿಫೈ ಮಾಡೋಷ್ಟು ನಾನು ಮುಂದೆ ಹೋಗಿರ್ತೀನಿ ಒಬ್ರು ಅಟ್ಯಾಚ್ ಆಗಿ ಅಂತ ಹೇಳಿದ್ರೆ ಅಷ್ಟು ಬೇಡ ಅಲ್ಲ ಸರ್ ನಂಗಿನ್ನ. ನೋ, ಅವ್ರು ನಂಗೆ ಹೇಳಿದ್ನಲ್ಲ ಕೊನೆವರೆಗೂ ನಾನು ಆಸ್ಕರ್ ಗೆದ್ದಿದ್ದೀನ ಸ್ಟೇಜ್ ಮೇಲೆ ಫಸ್ಟ್ ಹೇಳೋ ಹೆಸರು ಸಹಿತ ಅವರೇ. ಬಿಕಾಸ್ ಹೀ ಈಸ್ ದ ಒನ್. ನನಗೆ ಇವತ್ತು ಇಷ್ಟು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ನಿಂಗರಾಜ್ ಸಿಂಗಾಡಿ. ಅದು ನನ್ನ ಕೊನೆಯವರೆಗೂ ರಾಯರವರು ಒಳ್ಳೇದು ಮಾಡಲೇದಿರಲಿ. ಬಟ್ ಸೇಮ್ ಟೈಮ್ ನನ್ನ ಲೈಫ್ ಕೂಡ ನಂಗೆ ತುಂಬ ಇಂಪಾರ್ಟೆಂಟ್. ಎನಿಥಿಂಗ್ ಟು ಟೆಲ್ ಸಿಂಗಡಿಗವ್ರಿಗೆ? ಎನಿಥಿಂಗ್ ಟು ಐ ಥಿಂಕ್ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ಅವ್ರನ್ನ ಸಾಹೇಬ್ರೆ ಅಂತ ಕರಿತಾ ಇದ್ದಿದ್ದು. ಸಾಹೇಬ್ರೆ ಅಂತ. ಐ ಹ್ಯಾವ್ ಸ್ಟಾಪ್ಡ್ ಕಾಲಿಂಗ್ ಸರ್ ಅನ್ನೋಕ್ಕೆ ಶುರು. ಇದೆಲ್ಲ ಆದಮೇಲೆ ಸರ್ ಅನ್ನೋಕ್ಕೆ ಫಾರ್ ದ ಲಾಸ್ಟ್ ಟೈಮ್ ಐ ಆಮ್ ಕಾಲಿಂಗ್ ಹಿಮ್ ಸಾಹೇಬ್ರೆ. ಆಗಿದೆಲ್ಲ ಒಳ್ಳೇದಕ್ಕೆ. ನನ್ನಿಂದ ತಪ್ಪಾಯಿತು, ಸಾರಿ. ನಿಮ್ಮಿಂದ ತಪ್ಪಾಯಿತು, ಸಾರಿ. ಒಂದಿನ ಹೇಳಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಭೂಮಿಕಾ ಇಲ್ಲಿ ಇರೋದಕ್ಕೆ 100% ರೆಸ್ಪಾನ್ಸಿಬಿಲಿಟಿ ನೀವೇ. ಥ್ಯಾಂಕ್ ಯು ಸೋ ಮಚ್ ನಿಂಗರಾಜ್ ಸಿಂಗಾಡಿ ಆ್ಯಂಡ್ ಎಲ್ಲ ಟೀಮ್ಗೆ. ಅಮಿತ್ ಅಣ್ಣ, ಪಿ ಕೆ ಅಣ್ಣ, ಪುಂಡ್ಲಿಕ್ ಅಣ್ಣ, ಚೋಳ ಅಣ್ಣ, ರಾಘು ಅಣ್ಣ, ಎಲ್ರಿಗೂ ಹೆಸರು ಮರ್ತಿದ್ರೆ ಕ್ಷಮೆ ಇರಲಿ. ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಸರ್. ಐ ಡೋಂಟ್ ವಾಂಟ್ ಟು ಮೀಟ್ ದೆಮ್ ಅಗೇನ್ ಇನ್ ಮೈ ಲೈಫ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು. ಯು ಡೋಂಟ್ ವಾಂಟ್ ಟು ಮೀಟ್? ನೀವು ಭೇಟಿ ಮಾಡೋಕೆ ಇಷ್ಟನೇ ಇಲ್ಲ? ಇಷ್ಟನೂ ಇಲ್ಲ ನನಗೆ. ಎದುರು ಬದ್ರು ನೋಡೋಕೆ ಇಷ್ಟನೇ ಇಲ್ಲ. ಮೆಮೊರೀಸ್ನ ಏನಾಗುತ್ತೆ, ಮೆಮೊರೀಸ್ ರೀಕಾಲ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ ಸರ್. ನಾನು ತುಂಬ ಕಷ್ಟಪಟ್ಕೊಂಡು ಇಲ್ಲಿವರೆಗೂ ಸ್ಟ್ರಾಂಗ್ ಆಗಿದ್ದೀನಿ. ನೋಡಿದಾಗ ಎಗೇನ್ ನಂಗೆ ಆ ವೀಕ್ ಆಗೋದು ನಂಗೆ ಬೇಡ. ಬಿಕಾಸ್ ಅವರೆಲ್ಲ ನನ್ನ ಲೈಫ್ನ ಒಂದು ಒಳ್ಳೆ ಅದ್ಭುತ ಚಾಪ್ಟರ್ ಅದು. ಹಾಗೆ ಇದ್ಬಿಡ್ಲಿ. ಆಯಿತು, ಮಿಸ್ಅಂಡರ್ಸ್ಟ್ಯಾಂಡ್, ಎಷ್ಟೋ ಪ್ರಾಬ್ಲಮ್ಸ್ ಆಗಿದೆ, ಏನೇನೋ ಆಗಿದೆ. ಸ್ಟಿಲ್ ಲೆಟ್ ದೆಮ್ ಬಿ ಎ ಗುಡ್ ಚಾಪ್ಟರ್ ಇನ್ ಮೈ ಹೋಲ್ ಲೈಫ್. ಹಾಗೆ ಇದ್ಬಿಡ್ಲಿ ಅವರು. ಯಾಕಂದರೆ ನೋಡಿದಾಗ ನಂಗೆ ಒಳ್ಳೆ ಚಾಪ್ಟರ್ ನೆನಪಾದರೆ ಓಕೆ. ಬಟ್ ಅವ್ರನ್ನ ನೋಡಿದಾಗ ನಂಗೆ ಕೆಟ್ಟ ಚಾಪ್ಟರ್ ನೆನಪಾಗಿ ನಾನು ಅವ್ರನ್ನ ಹೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಐ ಡೋಂಟ್ ವಾಂಟ್ ಟು ಹೇಟ್ ಎನಿ ಆಫ್ ದೆಮ್. ನಂಗೆ ಅವ್ರು ಯಾರೂ ಹೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಆ ಪ್ರೀತಿ ಇಲ್ಲಿದೆ, ಅದು ಅಲ್ಲಿ ಹಂಗೆ ಉಳಿದ್ಬಿಡ್ಲಿ, ಕೊನೆವರೆಗೂ ಉಳಿದ್ಬಿಡ್ಲಿ ಅದು. ಸೊ ಅದಕ್ಕೆ ನಾನು ಅವ್ರು ನೋಡೋಕ್ಕೆ ಇಷ್ಟ ಇಲ್ಲ. ತುಂಬ ಬೇಜಾರಾದಾಗ ಯಾವ ಹಾಡು ನೆನಪಾಗುತ್ತೆ ನಿಮಗೆ? ಲವ್ ಯು ಜಿಂದಗಿ. ನಾನು ಸ್ಯಾಡ್ ಸಾಂಗು, ಸ್ಯಾಡ್ ಸ್ಟೋರೀಸು ಎಷ್ಟೇ ಇದ್ರೂ ಕೇಳಲ್ಲ. ಈ ಬೇಜಾರಾದಾಗ ಬೇಜಾರು ಹಾಡು ಕೇಳಲ್ವಾ? ಇಲ್ಲ. ಬೇಜಾರಾದಾಗ ನೀವು ಬೇಜಾರು ಹಾಡು ಕೇಳಿದ್ರೆ ಇನ್ನೂ ಬೇಜಾರಿಗೆ ಹೋಗ್ತೀರಾ. ಇನ್ಸ್ಪೈರಿಂಗ್ ಹಾಡು ಕೇಳಿ. ಓಕೆ, ಲವ್ ಯು ಜಿಂದಗಿ ಕೇಳ್ತೀನಿ. ಜೀತೆ ಹೆಚಲ್, ಜೀತೆ ಹೆಚಲ್, ಜೀತೆ ಹೆಚಲ್. ಅದನ್ನಲ್ಲಿ ಒಂದು ಲೈನ್ ಇದೆ ಸರ್. ಮನ್ನಾ ಕ್ಯೂ ಜೀಲೇನ್ ಅದೇನೋ ಒಂದಿದೆ ರೀ, ಒಂದು ನಿಮಿಷ. ಆ ಲೈನ್ ಎನಿಥಿಂಗ್ ಕನ್ನಡದಲ್ಲಿ? ಕನ್ನಡದಲ್ಲಂತೂ ಅನ್ಲಿಮಿಟೆಡ್ ಇದೆ. ಇವಾಗ ಇವೆರಡು ಪರ್ಟಿಕ್ಯುಲರ್ ಸಾಂಗ್ ಯಾಕೆ ಕೇಳಕ್ಕೆ ಶುರು ಮಾಡಿದ್ರೆ ನನ್ನ ಕೌನ್ಸಿಲರ್ಗಳು ರೆಗ್ಯುಲರ್ ಹಾಕಿ 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 ಆ ಸಾಂಗ್. ಯಾವುದು ಕನ್ನಡದಲ್ಲಿ ನಿಮಗೆ ಖುಷಿ ಕೊಡೋ ಹಾಡು? ನನಗೆ ಮುಂಗಾರು ಮಳೆ ಸಾಂಗು. ಯಾವುದು? ಟೈಟಲ್ ಸಾಂಗು, ಟೈಟಲ್ ಟ್ರ್ಯಾಕ್. ಹೆವಿ ಕ್ರೇಜ್ ನನಗೆ. ಏನು ನಿನ್ನ ಹನಿಗಳಲ್ಲಿ, ಏನು ನಿನ್ನ ಹನಿಗಳಲ್ಲಿ, ಯಾರ ಉಸಿರಿನಲ್ಲಿ ಯಾರ ಹೆಸರಿದೆಯೋ. ಆ ಲಿರಿಕ್ಸ್ ಅದ್ಭುತ ಸರ್. ಅದು ಲವ್ ಸಾಂಗ್ ಅಲ್ಲ ಆ್ಯಕ್ಚುಲಿ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಕೂತ್ಕೊಂಡ್ರೆ ಲೈಫಿಗೆ ಮೆಸೇಜ್ ಕೊಡುವಂತಹ ಸಾಂಗ್. ಸಂಜೆ ಮಾತು ಏನಾಗಲಿ ಮುಂದೆ ಸಾಗಲಿ. ಸೊ ಇವರ ಡ್ರಾಮಾ ಥಿಯೇಟರ್ ಆರ್ಟಿಸ್ಟ್. ಹೌದು. ಇವರ ಡ್ಯಾನ್ಸರ್, ಇವರ ವೆಯ್ಟ್ ಲಾಸ್ ಕೋಚ್, ಏನೇನು ಬೇಕು ಎಲ್ಲ ಇದೀನಿ. ಯು ಆರ್ ಎನ್ ಆರ್ಟಿಸ್ಟ್, ಯು ಆರ್ ಎ ಜರ್ನಲಿಸ್ಟ್. ಓ ಮೈ ಗಾಡ್. ಆನ್ ಸ್ಕ್ರಿಪ್ಟ್ ಕೂಡ ಬರೀತೀನಿ ನಾನು. ಸ್ಕ್ರಿಪ್ಟ್ ರೈಟರ್. ಇನ್ನೇನು ನೀವು ಏನು ಕೆಲಸ ಮಾಡಲ್ಲ? ನೀವು ಎಲ್ಲ ಮಾಡ್ತೀನಿ ಸರ್. ನಂಗೆ ಅಡುಗೆ ಮಾಡೋದೊಂದು ಇಷ್ಟ ಇಲ್ಲ. ಬರುತ್ತೆ, ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಮನೆ ಕೆಲಸ ಮಾಡೋದು. ನಮ್ಮ ಮನೆ ಅಂತೂ ನಮ್ಮ ಅಪ್ಪ ಇರುವಾಗ ರೆಕ್ಸರು ಜನ್ಮದಲ್ಲಿ ಮುನ್ಸಿಪಾಲ್ಟಿಲಿ ಕೆಲಸಕ್ಕಿದ್ದು ನೋಡಿ ನೀನು ಅಂತೇಳಿ ಅಷ್ಟು OCD ಪ್ರಾಬ್ಲಮ್. ನಾನು ಕ್ಲೀನ್, ತುಂಬ ಕ್ಲೀನ್ ಹುಚ್ಚು ನನಗೆ. ಎಷ್ಟೊತ್ತು ಬೇಕಾದ್ರೆ ಬಾತ್ರೂಮ್ ತಿಕ್ಕೊಂಡು ನಿಂತಿರ್ತೀನಿ. ಅಡುಗೆ ಮಾಡು ಅಂದರೆ ಮಾಡಲ್ಲ. ಈಗಲೂ ಮಾಡಲ್ವಾ? ಅಡುಗೆ ಮಾಡಲ್ಲ? ನಿಮಗೆ ಕಾಫಿ ಮಾಡೋದು, ಟೀ ಮಾಡೋದೆಲ್ಲ ಗೊತ್ತಿಲ್ಲ? ಎಲ್ಲ ಬರುತ್ತೆ. ಚಿತ್ರಾನ್ನ, ಉಪ್ಪಿಟ್ಟು. ಅಯ್ಯೋ ಸರ್, ನೀವು ಏನು ಗೋಬಿ ಮಂಚೂರಿ, ಮಸಾಲ ಪುರಿ, ಚಿಕನ್ ಮಾಡಲ್ಲ ನಾವು. ವೆಜ್ ಬಿರಿಯಾನಿ, ಆಮೇಲೆ ಏನೇನು ಐಟಮ್ ಕೇಳಿ, ಪನ್ನೀರು, ಪಾಲಕ್ ಪನ್ನೀರು, ಮಟರ್ ಪನ್ನೀರು. ಮಾಡೋದೇ ಇಲ್ಲ, ಮತ್ತೆ ಬರುತ್ತೆ ಅಂದ್ರೆ ಹೆಂಗಮ್ಮ ಅದು? ಕಲ್ತಿದ್ದೀನಿ ಎಲ್ಲಾನು. ಅಲ್ಲ, ಎಮರ್ಜೆನ್ಸಿ ಬಂದಾಗ ಮಾಡಿರ್ತೀನಿ. ಗೆಸ್ಟ್ ಜಾಸ್ತಿ ಬರ್ತಾರೆ ಅಂದಾಗ ಮಾಡ್ತೀನಿ ನಿಂತ್ಕೊಂಡು. ನಾನೇ ಅಡುಗೆಯವರು ಇದ್ದಾರೆ, ಅವ್ರ ಜೊತೆ ನಿಂತ್ಕೊಂಡು ನಾನು ಮಾಡ್ತೀನಿ. ನಾನೊಂದು ಕ್ಯಾಮ್ರಾ ತಗೊಂಡು ಇವ್ರ ಮನೆಗೆ ಹೋಗ್ಬೇಕು ಅಂತೀನಿ. ಊಟ ಬರ್ತಾ ಇದ್ದೀನಿ ಭೂಮಿಕಾ ಅವರು. ನಾನು ವೆಜಿಟೇರಿಯನ್, ನಮ್ಮ ಅಪ್ಪಟ್ಟು ವೆಜಿಟೇರಿಯನ್. ಅಲ್ಲ, ಅಡುಗೆ ಮಾತ್ರ ಮಾಡ್ಕೊಡಲ್ಲ ಸರ್. ಬೇಕಾದ್ರೆ ಏನಿಷ್ಟ ತರಿಸ್ತೀನಿ ಸರ್, ನೀವು ತಿನ್ಬೋದು ಸರ್ ಬೇಕಾದ್ರೆ. ಇಲ್ಲ, ಅಡುಗೆಯವ್ರಿಗೆ ಮಾಡಿಸ್ತೀನಿ. ಏನಾಗಬೇಕು ಲೈಫಲ್ಲಿ? ಆಸ್ಕರ್ ಗೆಲ್ಬೇಕು. ಏನಿದು ಡಮ್ಮಂತೂ ಬಾಂಬ್ ಹಾಕಿದ್ರಿ? ಇಲ್ಲ, ಒಂದೇ ನನ್ನ ತಲೆಲ್ಲ ಅಷ್ಟೇ. ನಂಗೆ ಆ ಯು ಆರ್ ಅನ್ಫಿಟ್ ಎನಫ್ ಟು ಬಿ ಆನ್ ಸ್ಕ್ರೀನ್ ಅದು ರಿಜಿಸ್ಟರ್ ಆಗಿ ಕೂತ್ಬಿಟ್ಟಿದೆ ಸರ್. ಹೆಂಗೆ ಅಂದರೆ ಅದೇ ಹೇಳಿದ್ನಲ್ಲ, ಆಸ್ಕರ್ ತೊಗೊಂಡಿದ್ದಿನ ಗ್ರ್ಯಾಟಿಟ್ಯೂಡ್ ಅಂತೂ ಟೀಮ್ ನಿಂಗರಾಜ್ ಸಿಂಗಾಡಿ ಟೀಮ್ಗೆ ಹೋಗುತ್ತೆ. ಆ್ಯಂಡ್ ಇನ್ಸ್ಪಿರೇಷನ್ ಅಂತ ನಾನು ಕೊಡೋದೇ ಕ್ರೆಡಿಟ್ ಆ ಮನುಷ್ಯನಿಗೆ. ಅವತ್ತಿನ ದಿನ ಹೆಸರು ಹೇಳ್ತೀನಿ, ಯಾರು ನಂಗೆ ಅದನ್ನು ಹೇಳಿದ್ದು ಅಂತ. ಅಲ್ಲಿವರೆಗೂ ನಾನು ಎಲ್ಲೂ ಹೇಳಲ್ಲ, ರಿವೀಲ್ ಮಾಡೋದು ಇಲ್ಲ. ಬ್ರೇಕಿಂಗ್ ನ್ಯೂಸ್. ಭೂಮಿಕಾ ದೇಶಪಾಂಡೆ ಆಸ್ಕರ್ ಅವಾರ್ಡ್ನ ಗೆಲ್ಲೇಬೇಕು ಅನ್ನೋ ನಿರ್ಧಾರ ಮಾಡಿದ್ದಾರೆ ಮತ್ತು ಆ ಕಡೆಗೆ ಕೆಲಸ ಮಾಡ್ತಾರೆ. ಆಸ್ಕರ್ ಗೆದ್ದು ತೋರಿಸ್ತಾರೆ. ಗೆದ್ದ ದಿನ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ. ಆ ಮ್ಯಾನಿಫೆಸ್ಟೇಷನ್ ಎಷ್ಟು ವರ್ಕ್ ಆಗುತ್ತೆ ಅಂದರೆ,
ರೀಸೆಂಟಾಗಿ 2 ಅವಾರ್ಡ್ ಬಂದಾಗಲೂ ನನಗೆ ಅದು ಮಾನ್ಯುಮೆಂಟ್ ಏನಿದೆ ಅಲ್ಲ ಅದು ಇರೋದು ಆಸ್ಕರ್ ಥರನೇ ಇದೆ ಸ್ಟ್ಯಾಚ್ಯೂ. ಸೊ ಐ ಇಷ್ಟನ್ನ ಅಟ್ರಾಕ್ಟ್ ಮಾಡ್ತೀನಿ ಅದನ್ನು. ನಂಗೆ ಬೇಕಂದರೆ ಹೇಳ್ದಲ್ಲ, ಐ ಡೋಂಟ್ ಸ್ಯಾಕ್ರಿಫೈಸ್ ಆನ್ ಥಿಂಗ್ಸ್. ಐಫೋನ್ ಬೇಕಾ, ಐಫೋನ್ನೇ ಬೇಕು. ಫೋನ್ ಇಲ್ಲದೆ ಬದುಕ್ತೀನಿ, ಪರವಾಗಿಲ್ಲ. ಅದು ಸಿಗೋ ತನಕ ಅಡ್ಜಸ್ಟ್ ಮಾಡ್ಕೊಂಡು ಅದೇ ಬೇಕು, ಕಾಯ್ತೀನಿ, ಅದೇ ಬೇಕು. ಹಾಗೆ ನಾನು. ಸೊ ಐ ಹ್ಯಾವ್ ಮ್ಯಾನಿಫೆಸ್ಟೆಡ್ ಆಸ್ಕರೇ ಬೇಕು, ಪರವಾಗಿಲ್ಲ. ಹೀರೋಯಿನ್ ಆಗೇ ಆಸ್ಕರ್ ತಗೋಬೇಕಂತೇನಿಲ್ಲ. ಸಾಯಕ್ಕೆ ಮುಂಚೆ ಏನೇ ಮಾಡಿದ್ರು ಆಸ್ಕರ್ ತೊಗೊಂಡೆ ಸಾಯ್ಬೇಕು ನಾನು. ಏನು ಮ್ಯಾನಿಫೆಸ್ಟೋ ಮಾಡಿದ್ದೀರಿ? ಯಾವ ಥರದ ಹುಡುಗ ಬೇಕು ನಿಮಗೆ? ಅರ್ಜುನ ವಾಚ. ಯಾವ ತರಹದ ಹುಡುಗ ಬೇಕು ಮದುವೆ ಆಗೋಕೆ, ಪ್ರೀತಿ ಮಾಡೋಕೆ? ಇಲ್ಲ, ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಸರ್ ನನಗೆ. ಬಿಕಾಸ್ ರೈಟ್ ನಾವು ಓನ್ಲಿ ಎಷ್ಟು ಪ್ರಪೋಸಲ್ ಬಂದಿದೆ? ನಂಗೆ ಅದೇ ಒಂದು ಬೇಜಾರ್ ಸರ್. ಐ ಲವ್ ಯು ಭೂಮಿಕಾ ಅಂತನೋ, ಐ ವಾಂಟ್ ಟು ಮ್ಯಾರಿ ಯು ಭೂಮಿಕಾ ಅಂತ. ಅದನ್ನ ಕೇಳಿ ಬೇಜಾರ್ ಮಾಡ್ಬಿಡಿ ಸರ್. ಯಾಕಂದ್ರೆ ಮುಂಚೆ ಬರ್ತಿತ್ತು, ಸ್ಕೂಲ್ ಕಾಲೇಜ್ಗಳೆಲ್ಲ ಹೋಗುವಾಗ ಬರೋದು ಪ್ರಪೋಸಲ್ಸ್. ದಪ್ಪಕ್ಕಿದ್ದಾಗ, ಗುಂಡ್ಗುಂಡಕ್ಕಿದ್ದಾಗ? ಇಲ್ಲ, ನಾನು ಆಕ್ಚುಲಿ ಸ್ಕೂಲ್ಸ್ ಹೋಗುವಾಗ ಸಣ್ಣನೇ ಇದ್ದಿದ್ದು. ನಂಗೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇಂದ ನಾನು ದಪ್ಪಾಗಕ್ಕೆ ಶುರುವಾಗಿದ್ದು. ಬಟ್ ಇಲ್ಲ, ಉತ್ತರ ಕರ್ನಾಟಕ ಹೋದ್ಮೇಲೆ ಹೇಳಿದ್ನಲ್ಲ, ತುಂಬಾ ಜನ ನಾನು ನಿಂಗರಾಜ್ ಸಿಂಗಡಿ ಪೇರ್ ಅನ್ಕೊಂಡು ಅವರೇ ಡಿಸೈಡ್ ಆಗ್ಬಿಟ್ಟು ಪ್ರಪೋಸಲ್ಸ್ ಬರದೆ ನಿಂತೈತಿ ಎಲ್ಲ ಅಕ್ಕ 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 ಅಂತ ಮಾತಾಡ್ತಾರೆ. ಎಷ್ಟು ಸಲ ಹೇಳಿದೀನಿ, ಇಲ್ರಪ್ಪ ನಾವು ಪೇರ್ ಅಲ್ಲ, ಆನ್ ಸ್ಕ್ರೀನ್ ಅಷ್ಟೇ ಪೇರು, ನಾನು ಸಿಂಗಲ್ ಅವೈಲೇಬಲ್ ಅಂತ. ಎಲಿಜಿಬಲ್ ಮದುವೆ ಆಗೋಕಿದ್ದೀನಿ, ಅಕ್ಕ ಅಂತ ಇನ್ಮೇಲೆ ಕರಿಬೇಡಿ, ತಂಗಮ್ಮ ಅಂತ ಇನ್ಮೇಲೆ ಕರಿಬೇಡಿ. ಬಟ್ ನಂಗೆ ಅದೊಂಥರ ಖುಷಿ ಸರ್. ಯಾಕಂದ್ರೆ ಒಂದು ಇನ್ಫ್ಲುಯೆನ್ಸರ್ ಆಗೋ, ಆರ್ಟಿಸ್ಟ್ ಆಗೋನು ಜನ ಸಕ್ಕದ ನೋಡೋ, ಏನ್ ಬಿಗ ನೋಡೋ ಅಂತ ಮಾತಾಡ್ತಾರೆ, ಅದೊಂದು ಕಾಂಪ್ಲಿಮೆಂಟ್ ಕೊಡ್ತಾರೆ. ಬಟ್ ನನಗ್ ಸಿಕ್ಕಂತಹ ಎಲ್ಲ ಫ್ಯಾನ್ ಬೇಸ್ ಏನಿದೆ, ರೆಸ್ಪೆಕ್ಟ್ ಕೊಟ್ಟು ಅಕ್ಕ ಅಂತ ಮಾತಾಡ್ತಾರಲ್ಲ, ಅದು ಎಲ್ರಿಗೂ ಸಿಗಲ್ಲ. ಖುಷಿ ಅಲ್ಲ? ಅದು ನಂಗೆ ಖುಷಿ, ಒಂದು ಫ್ಯಾಮಿಲಿ ಖುಷಿ ಅದು. ಎಸ್, ಅದು ಆ ರೆಸ್ಪೆಕ್ಟ್ಫುಲ್ ಖುಷಿ. ಅಂಡ್ ನಂಗಿರೋ ಇಂಟೆನ್ಷನ್ ಅಷ್ಟೇ, ನಾನು ತೀರಾ ಹೆಸರು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಇಷ್ಟೇ ಹೆಸರು ಮಾಡಿದ್ರು ಅಷ್ಟು ಜನ ನನ್ನಿಂದ ಇನ್ಫ್ಲುಯೆನ್ಸ್ ಆಗಿರ್ಬೇಕು, ಅಷ್ಟು ಜನಕ್ಕೆ ನನ್ನ ಮೇಲೆ ಒಂದು ರೆಸ್ಪೆಕ್ಟ್ ಇರಬೇಕು. ಮದುವೆ ಆಗಲ್ವಾ? ಆಗಿಲ್ಲ ಸರ್. ಅಪರೂಪಕ್ಕೆ ನಾಚ್ಕೊಂಡ್ಬಿಟ್ರು. ಮದುವೆ ಆಗ್ತೀರಾ? ಆ ಕಾನ್ಸೆಪ್ಟ್ ಅನ್ನೋ ನನಗೆ ಹೇಟ್ರೆಡ್ ಇದೆ ಅದು. ಸೊ ಅದ್ರ ಬಗ್ಗೆ ನನಗೆ ಒಲವಿಲ್ಲ ಸದ್ಯಕ್ಕೆ. ಅದು ಒಲವೇ ಇಲ್ಲ. ಅದೇ ಹೇಳ್ದಂಗೆ ಆ ಒಂದು ಪಾರ್ಟ್ ಸ್ಟಿಲ್ ಅದು ಹೇಟ್ರೆಡ್ ಇದೆ. ಹಾಗಾಗಿ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್, ಮದುವೆ ಸಂಸಾರ ಎಲ್ಲ ಟ್ರಾಮಾ ಇನ್ನೂ ಇದೆ, ಅಲ್ಲೇ ಇದೆ, ಅದೇನು ಕ್ಲಿಯರ್ ಆಗಿಲ್ಲ. ಸೊ ನನ್ನ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಅದೇನಾದ್ರು ಅವ್ರ ಮನಸ್ಸಲ್ಲಿ ಚೇಂಜ್ ಆಗಬೇಕು ಅಂದ್ರೆ ರಾಯರೇ ಬರಬೇಕು, ಕೃಷ್ಣ ಬರಬೇಕು. ರಾಯರಪ್ಪ ಅಪ್ಪ ಹತ್ರ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಓಪನ್ ಅಪ್ಪಗೆ ಎಷ್ಟು ಕ್ಲೋಸ್ ಆಗಿ ಕೃಷ್ಣ ಬರ್ಬೇಕು. ಕೃಷ್ಣ ಇಸ್ ಮೈ ಫ್ರೆಂಡ್. ಅದು ಆಕ್ಚುಲಿ ದ್ವಾಪರ ಯುಗ ಕೃಷ್ಣ ಮದುವೆ ಪ್ರೀತಿ ಎಲ್ಲ ಚೆನ್ನಾಗಿದೆ ಆಕ್ಚುಲಿ. ಹೆಂಗ್ ನೋಡಕ್ಕೆ ಅದೇ ಅವ್ನ್ ಬಂದ್ ಸರಿ, ಅದಕ್ಕೆ ಕೃಷ್ಣ ಅಂದಿದ್ದು. ಸೊ ಆ ಲೀಲೆಗಳು ಬರಬೇಕು. ಅದೇ ಅವ್ನ್ ನನ್ನ ಮೈಂಡ್ ಸೆಟ್ ಚೇಂಜ್ ಮಾಡ್ಬೇಕಂದ್ರೆ ಅವ್ನ್ ಬರ್ಬೇಕು. ಅದು ಅರ್ಜುನನೇ ಆಗಬೇಕು, ಅದರಲ್ಲೂ ಒಳ್ಳೆತನದಲ್ಲೇ ಇರಬೇಕು, ಕೃಷ್ಣನೇ ದಾರಿ ತೋರಿಸ್ಬೇಕು. ಅಯ್ಯೋ ಶಿವನೇ, ಬೇಜಾನಿದೆ ನಾಮ್ಸ್ಗಳು. ಅದೆಲ್ಲ ಸಿಂಕ್ ಆಗ್ಬೇಕು ಮುಂದಿನ ದಿನದಲ್ಲಿ. ಅದು ಮುಂದಿನ ವರ್ಷ ಆಗ್ಬೋದು, ಇನ್ನು 5 ವರ್ಷ ಬಿಟ್ಕೊಂಡು ಆಗ್ಬೋದು, ಅದು ಬೇರೆ ವಿಚಾರ ಇರ್ಬೋದು. ಇಲ್ಲ, ನಂಗೆ ಒಂದಿದ್ದು ತುಂಬಾ ಆಸೆ ಇದೆ. ನಂಗೆ ಹೆಣ್ಮಕ್ಳು ಮಗುಗಳು ಅಂದ್ರೆ ತುಂಬಾ ಇಷ್ಟ. ಸದ್ಯಕ್ಕೆ ನನ್ನ ಹತ್ರ ಅಷ್ಟೊಂದು ಫೈನಾನ್ಷಿಯಲಿ ನಾನು ಅಷ್ಟು ಸ್ಟೇಬಲ್ ಅಲ್ಲ. ಬಟ್ ಐ ಹ್ಯಾವ್ ಎ ವೆರಿ ವಿಶ್, ಮಿನಿಮಮ್ ಒಂದು 25 ಜನ ಹೆಣ್ಮಕ್ಳನ್ನ ಕರ್ಕೊಂಬಂದು ನಾನು ಸಾಕಬೇಕು ಅನ್ನೋ ಆಸೆ ತುಂಬಾ ಇದೆ. ಬಿಕಾಸ್ ನಾನು ಅನುಭವಿಸಿದ ಕಷ್ಟ ಅಂದ್ರೆ ಯಾರು ಇಲ್ದೇ ಇರೋ ಹೆಣ್ಮಕ್ಳು ಆರ್ಫನ್ಸ್ ಕರ್ಕೊಂಬಂದು ಅವ್ರವ್ರನ್ನೇ ಫ್ಯಾಮಿಲಿ ತರ ಮಾಡಿ, ಅಂದ್ರೆ ಒಂದೇ ಏಜ್ ಅಲ್ಲ, ಯಾವ್ದಾವ್ದೋ ಏಜ್ನ ಕರ್ಕೊಂಬಂದು ಅವ್ರನ್ನೇ ಫ್ಯಾಮಿಲಿ ತರ ಮಾಡಿ, ಆ ಫ್ಯಾಮಿಲಿ ನಾನು ಹೆಡ್. ಸೊ ನನ್ನ ಫ್ಯಾಮಿಲಿ ಅದು ತುಂಬಾ ಆಸೆ ಇದೆ ಸರ್. ಆ ಹೆಣ್ಮಕ್ಳಿಗೆ ಆದರೆ ಫ್ಯಾಮಿಲಿ ಇಲ್ಲರ್ ಲೈಫ್ ನನ್ಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂತ. ಆ ಮಕ್ಳಿಗೆ ಅದನ್ನ ಕೊಡಬೇಕಂತ ಹೆವಿ ಅಂದರೆ ಹೆವಿ, ಅದೊಂದು ನನ್ನ ಹೆವಿ ಕ್ರಶ್ ಅನ್ನೋ ಥರ ಅನ್ಬೋದು ಆ ಒಂದು ಲೈಫು. ಐ ಹ್ಯಾವ್ ದಟ್. ನಿಮ್ಮ ಕಣ್ಣು ನೋಡೋಕೆ ನಂಗೆ ಭಾಳ ಕಷ್ಟ ಆಗ್ತಿದೆ ಕೆಲವೊಂದ್ಸರಿ. ಅದೊಂದು ಈ ಲೈಫ್ಗಳು ಈ ಸ್ಪೆಷಲಿ ಬಂದಾಗ ನಾನು ಅದಕ್ಕೆ ಯಾರೇ ಹೆಣ್ಮಕ್ಳು, ಅದಕ್ಕೆ ಸ್ಪೆಷಲಿ ಪರ್ಟಿಕ್ಯುಲರ್ಲಾಗಿ ಇವತ್ತು ನಾನು ಇಷ್ಟು ಓಪನ್ ಅಪ್ ಆಗಿ ಮಾತಾಡಿದ್ದು. ಬಿಕಾಸ್ ಐ ವಾಂಟ್ ಟು ಇನ್ಸ್ಪೈರ್ ದಮ್. ಯಾವ ಹೆಣ್ಮಕ್ಳಿಗೆ ಏನೂ ಇಲ್ಲ ಅನ್ಕೋತಿರೋ, ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮ್ನಲ್ಲೂ ಅಷ್ಟೇ ರಿಪ್ಲೈ ಮಾಡೋಕ್ಕೆ ಶುರು ಮಾಡಿದೆ. ಕೆಲವೊಂದು ಹೆಣ್ಮಕ್ಳು ಯಾವಾಗ ಕಷ್ಟ ಅಂತ ಮಾತಾಡ್ತಿದ್ದಾರೋ, ನಾವು ಎಲ್ರಿಗೂ ರಿಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗಲ್ಲ. ಸೊ ಅಟ್ಲೀಸ್ಟ್ ಕೆಲವ್ರಿಗೆ ನಾನು ರಿಪ್ಲೈ ಮಾಡೋಕ್ಕೆ ಶುರು ಮಾಡಿದೆ. ಯಾರು ಇಲ್ಲ ಅಂತ ನಿಮ್ಗೆ ಅನ್ಸುತ್ತೋ, ಫೈನಾನ್ಷಿಯಲಿ ಕೊಡೋಷ್ಟಂತೂ ನನ್ನ ಹತ್ರಕ್ಕೆ ಇವತ್ತು ಅಷ್ಟಿಲ್ಲ. ಅಟ್ಲೀಸ್ಟ್ ಮೆಂಟಲ್ ಸಪೋರ್ಟ್ ನನ್ನ ಕಡೆಯಿಂದ ನಾನು ಕೊಡ್ತೀನಿ. ಇಷ್ಟು ಕೊಡೋಕ್ಕಂತೂ ನಾನು ನಿಂತಿದ್ದೀನಿ ಸರ್. ನಾನು ಅಷ್ಟೊಂದು ಈಸಿಯಾಗಿ ಕಣ್ಣಲ್ಲಿ ಮಾತಾಡ್ಬೇಕಾದ್ರೆ ನಾನು ಡೇರಾಗಿ ಮಾತಾಡ್ತೀನಿ. ಬಟ್ ಇವತ್ತು ಕಷ್ಟ ಆಗ್ತಿದೆ ಭೂಮಿಕಾ ನನಗೆ ನನ್ನನ್ನು ಫೇಸ್ ಮಾಡಬೇಕಂದ್ರೆ. ಬಿಕಾಸ್ ಇಟ್ಸ್ ನಿಮ್ಮ ಕಣ್ಣು ಎಮೋಷನ್ಗೆ ಅಟ್ಯಾಕ್ ಮಾಡ್ತಿದೆ. ಬಟ್ ನಿಮ್ಮ ಮುಖ ಅಥವಾ ನಿಮ್ಮ ಬಾಯಿ ಎಲ್ಲ ನಗ್ನಗ್ತಾ ಇಂಟ್ರ್ಯಾಕ್ಟ್ ಮಾಡ್ತಾ ಇದೆ. ಓ ಹಾರ್ಡ್ ಆ್ಯಕ್ಚುಲಿ, ಅಷ್ಟು ಈಸಿ ಇಲ್ಲ ನನಗೆ. ಹೌದು, ಇಲ್ಲ, ಐವ್ ಲರ್ನ್ ದಿಸ್. ಐವ್ ಡಿಸೈಡೆಡ್ ಹೇಳಿದ್ನಲ್ಲ, ಇವೊಂದು ಲೆಟ್ ಇಟ್ ಬಿ. ಇದು ಯಾವುದೂ ನಾನು ಎರೇಸ್ ಮಾಡೋಕ್ಕಾಗಲ್ಲ. ಈ ಯಾವ ಮೆಮೊರೀಸ್ನು ನಾನು ಹಿಂಗೆ ಮರೆಸ್ಬಿಟ್ಟು ಮಾಯ ಮಾಡಿಬಿಡ್ತೀನಿ ಅಂತ ಆಗೋಕ್ಕಲ್ಲ. ಐ ಹ್ಯಾವ್ ಟು ಲೀವ್ ವಿತ್ ಇಟ್. ಲೆಟ್ ಇಟ್ ಬಿ ದೇರ್.
ಅಟ್ಲೀಸ್ಟ್ ನನ್ನ ಫ್ಯೂಚರ್ ಪಾರ್ಟ್ ಆದರೂ ಲೆಟ್ ಇಟ್ ಬಿ ವೆರಿ ಸೂಪರ್ ಅನ್ನೋದು ಒಂದು ಮೈಂಡ್ ಸೆಟ್ ಸರ್. ಅದನ್ನು ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನೊಂದು ಕ್ವಶನ್ ಕೇಳಬೇಕು ಅಂತ ಕುತೂಹಲ ನನಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಹಾಗೆ. ಎಷ್ಟೇ ಬೈಲಿ ಜಗಳ ಆಡಲಿ, ಅದು ನನ್ನ ಮನೇಲೂ ಆಗುತ್ತೆ. ನನ್ನ ಮಗಳಿಗೆ ನನ್ನ ಹೆಂಡತಿ ತುಂಬ ಬೈದರೆ ಅಂತ ಅಮ್ಮ ಮಗಳು ಅಕ್ಕ ತಂಗಿರ ಥರ ಜಗಳ ಆಡಿದ್ರೆ, ಅದಾದಮೇಲೆ ಮಗಳು ನನ್ನ ಹತ್ರ ಬಂದು ಮುದ್ದಾಗಿ ಅವಳು ಬೇಜಾರು ಹೇಳ್ಕೊಂಡ್ರೆ, ಇನ್ನೊಂದು ಗಳಿಗೆ ಕಟ್ ಮಾಡಿದ್ರೆ ಅವರಿಬ್ರು ಫ್ರೆಂಡ್ಸ್ ಥರ ಮುದ್ದಾಡ್ತಿರ್ತಾರೆ ಅಮ್ಮ ಮಗಳು. ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅನ್ನೋ ಗಾದೆ ಮಾತನ್ನು ನೋಡಿದ್ದೀವಿ. ತಾಯಿಯೇ ಮೊದಲ ಗುರು, ಎಲ್ಲ ಪಾಠವನ್ನು ಹೇಳ್ಕೊಡ್ತಾಳೆ ಅಂತ. ಅಮ್ಮ ನೆನಪಾಗಲ್ವಾ ಭೂಮಿಕಂಗೆ? ನನಗೆ ಆ ಒಂದು ಪಾಠನೇ ನನ್ನ ಜೀವನದಿಂದ ತೆಗೆದ್ಬಿಟ್ಟಿದ್ದೀನಿ. ನೆನ್ಪು ಮಾಡ್ಕೊಂಡ್ರೆ ಒಂದು ಹೇಟ್ರೆಡ್ ಬರಬೇಕು, ಇಲ್ಲ ದುಃಖ ಆಗಬೇಕು. ಅದೆರಡನ್ನೂ ನನ್ನ ಲೈಫ್ನಲ್ಲಿ ಅವ್ರಿಗೆ ಕೊಡೋವಂತಹ ಸ್ಪೇಸ್ ನಾನು ಅವ್ರಿಗೆ ಇಟ್ಟಿಲ್ಲ. ನನ್ನ ಲೈಫ್ನಲ್ಲಿ ಅವ್ರಿಗೆ ಯಾವುದೇ ಸ್ಪೇಸ್ ಇಲ್ಲ ಸರ್. ಬಿಕಾಸ್ ಏನೇ ಯಾರೇ ಬಿಟ್ಟು ಹೋದ್ರೂ ಜೀವನದಲ್ಲಿ ತಾಯಿ ಬಿಟ್ಟು ಹೋಗಲ್ವಂತೆ. ಏನೇ ಕಷ್ಟ ಬಂದ್ರೂ ತಾಯಿ ನಿಂತ್ಕೋತಾಳಂತೆ. ಬಟ್ ನನಗೆ ಇವತ್ತಿನ ದಿನ ಅಂತ ಬಂದ್ರೂ ಶಿ ಹ್ಯಾಸ್ ದಟ್ ಕ್ರಜ್ಜಸ್ ಆನ್ ಮಿ. ಯಾಕೇನೋ ನಾನು ಮೊನ್ನೆ ನನ್ನ ತಂಗಿ ಜೊತೆ ಮಾತಾಡುವಾಗಲೂ ಒಂದು ನಾನೇನು ತಿಪ್ಪೆಂದು ಎತ್ಕೊಂಬಂದು ಸಾಕಿದ್ರಾ, ಇಷ್ಟು ಬೇಜಾರು ನನ್ನ ನೋಡಿದ್ರೆ ಆಗಲ್ಲ ಅವರಿಗೆ. ದೆನ್ ಅವ್ರಿಗೆ ನಾನು ಬೇಡ ಅಂದರೆ ನನಗೂ ಅವ್ರು ಬೇಡ. ನಾನು ಮಾತ್ರ ಯಾಕೆ ಬೇಕು ಯಾರಿಗಾದರೂ ಅಷ್ಟು ನಾನು ಸಿಂಪ್ಲಿ ಅಪ್ಲೈ ಮಾಡ್ಕೊಳ್ಳೋಕೆ ಶುರು ಮಾಡಿರೋದು. ನಾನು ನಿಮಗೆ ಬೇಡವಾ, ನೀವು ನನಗೆ ಬೇಡ. ಯು ಬಿ ಹ್ಯಾಪಿ ವೆರ್ ಎವರ್ ಯು ಆರ್. ನಿಮ್ಮಲ್ಲಿ ಕೋಪ ಇಲ್ಲ, ಸ್ಯಾಡ್ ಇಲ್ಲ, ಅದನ್ನ ಇಟ್ಕೊಂಡ್ರೆ ಅವ್ರನ್ನ ನೆನೆಸ್ಕೋಬೇಕಲ್ಲ. ಭಗವದ್ಗೀತೆಯಲ್ಲಿ ಅದನ್ನೇ ಹೇಳೋದು ದೇವರು. ಅಂಟಿಲ್ ಆರ್ ಅನ್ಲೆಸ್ ನೀವು ಏನೋ ಅವ್ರ ಬಗ್ಗೆ ಫೀಲಿಂಗ್ಸೇ ಇಟ್ಕೊಂಡಿಲ್ಲ ಅಂದರೆ ದೆನ್ ಯು ವಿಲ್ ಬಿ ಅಟ್ ಪೀಸ್. ಯಾರನ್ನೂ ಅಮ್ಮ ಅಂತ ಕರೆಯೋದು ಇಲ್ವಾ? ನಾನು ಕರೆದಿದ್ದು ನಿಂಗರಾಜ್ ಸಿಂಗಾಡಿ ಅವ್ರ ಅಮ್ಮನ. ನನ್ನ ಲೈಫ್ನಲ್ಲಿ ಇಡೀ ಲೈಫ್ನಲ್ಲಿ ನನ್ನ ಅಮ್ಮನ ಬಿಟ್ಟರೆ ನಾನು ಕರೆದಿದ್ದೆ ಅಮ್ಮ ಅಂತ ಅವ್ರನ್ನ. ಅದೇ ನನಗೆ ಅದಕ್ಕೆ ಅಷ್ಟು ಅಟ್ಯಾಚ್ ಆಗಿ ಅವ್ರ ಅಮ್ಮ ವಾಸ್ ಲೈಕ್ ಸಕ್ಕದಾಗಿದ್ರು ನನ್ನ ಜೊತೆ. ಶಿ ಯೂಸ್ ಟು ಲವ್ ಮಿ ಅ ಲಾಟ್. ಒಂಥರ ಮುದ್ದು, ನೀವೀಗ ಹೇಗೆ ಹೇಳಿದ್ರಲ್ಲ ನಿಮ್ಮ ಮನೆಯಲ್ಲಿ ಇರ್ತಾರ, ನಾನು ಹಾಗಿದ್ದೆ ಅವ್ರ ಜೊತೆಗೆ. ದಟ್ಸ್ ವೈ ದೋಸ್ ಥಿಂಗ್ಸ್ ಹರ್ಟೆಡ್ ಮಿ ಅ ಲಾಟ್. ಎಗೇನ್ ನನಗೆ ಆದಂತಹ ಆ ಟ್ರಾಮಾಸ್ ಮತ್ತೆ ವಾಪಸ್ ನೆನಪಾಗಿ ಅದೆಲ್ಲ ಆದಮೇಲೆ ಐ ಹ್ಯಾಡ್ ಟು ಟೇಕ್ ದಟ್ ಎಕ್ಸ್ಟ್ರೀಮ್ ಸ್ಟೆಪ್. ರವಿಚಂದ್ರನ್ ಸಿನಿಮಾ ಹಾಡು ನೆನಪಾಗ್ತಿದೆ. ಬಿ ಅಲೋನ್ ಟು ಬಿ ಹ್ಯಾಪಿ ಅಲೋನ್. ಎಸ್, ಬಿ ಹ್ಯಾಪಿ ಟು ಬಿ ಅಲೋನ್. ದಟ್ಸ್ ವೆರಿ ಟ್ರೂ. ತುಂಬ ಖುಷಿಯಾಗಿದ್ದೀನಿ, ಹೇಳ್ತಾ ಇದ್ದೀನಲ್ಲ ಸರ್. ಇದು ಇವಾಗ ಮೊಮೆಂಟಿಗೆ ನೆನೆಸ್ಕೊಂಡ್ರೆ ಆ ದುಃಖ ಬೇಜಾರು, ನೀವೇ ಹೇಳ್ದಂಗೆ ನವರಸಗಳು ನಮ್ಮಲ್ಲಿ ಎಲ್ಲನೂ ಇದೆ. ಆ ಮೊಮೆಂಟಿಗೆ ಬಂದು ಹೋಯ್ತು. ಇಲ್ಲಿಂದ ನಾನು ಎದ್ದು ಹೋದರೆ ನೆಕ್ಸ್ಟ್ ಕೆಲಸದ ಏನೋ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್. ಲೈಕ್ ನನ್ನನ್ನು ನಾನು ಇಷ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಆ ಕೃಷ್ಣಂಗೆ ತುಂಬ ಮತ್ತು ನಾನು ರಾಯರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ದೆ ಪ್ರಿಪೇರ್ಡ್ ಮಿ ಅ ಲಾಟ್. ಆ್ಯಂಡ್ ಆ ಟೈಮ್ನಲ್ಲಿ ಕೋಇನ್ಸಿಡೆನ್ಸ್ ಅಲ್ಲ. ನಂಗೆ ಹೆಂಗೆ ಅಂದರೆ ಅಪ್ಪನ ತುಂಬ ಮಿಸ್ ಮಾಡ್ಕೋತಿದ್ದೆ. ನಾನು ಸಮ್ವೇರ್ ಯಾರೋ ಫ್ರೆಂಡ್ ಕಡೆಯಿಂದ ರಾಯರ ಹತ್ರ ಕರ್ಸ್ಕೊಳ್ಳೋದು, ಮಂತ್ರಾಲಯಕ್ಕೆ ಹೋಗ್ತಿದ್ದೆ. ಪ್ಲ್ಯಾನ್ ಮಾಡಿಲ್ಲ, ಹಾಗೆ ಹೋಗ್ಬಿಡೋದು. ವೃಂದಾವನ ಅಂತೂ ನೀವು ನಂಬ್ತಿರೋ ಇಲ್ವೋ, ಮಥುರಾ ಹೋಗಿದ್ದೆ. ಅವರೇ ಕರೆದಿದ್ದು, ವೃಂದಾವನ ಚಂದ್ರೋದಯ ಮಂದಿರವರು ನನ್ನ ಪ್ರಮೋಷನ್ ಅಂತ ಹೇಳಿ ಆಲ್ ಆಫ್ ಎ ಸಡನ್ ಕರೆದಿದ್ದು. ಅದು ಕರೆಯೋ ಹಿಂದಿನ ದಿನ ನಾನು ಒಂದೇ ಅಂದ್ಕೊಂಡಿದ್ದು, ರಾಯರ್ ಹೆವಿ ಭಕ್ತೆ ತುಂಬ. ಸೆಕೆಂಡ್ ಕೃಷ್ಣ, ಫಸ್ಟ್ ರಾಯರ್. ನನಗೆ ಕೃಷ್ಣನ ಹತ್ರ ಕೂತ್ಕೊಂಡು ನಾನು ಒಂದೇ ಅಂದೆ. ಇಲ್ಲಿವರೆಗೂ ಏನಾಯಿತೋ ಏನೋ ಗೊತ್ತಿಲ್ಲ. ಅವತ್ತಿನ ದಿನ ನಾನು ಯಾಕೆ ಹೋಗಿ ಕೃಷ್ಣ ಹತ್ರ ಕೂತ್ಕೊಂಡೆ ಅಂತಲೂ ನಂಗೆ ಗೊತ್ತಿಲ್ಲ. ಜಸ್ಟ್ ಅಂದ್ಕೊಂಡೆ, ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ನಂಗೆ ದಾರಿ ತೋರಿಸು, ನಂಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಇರಲಿ, ಹೆಂಗೆ ಹೋಗಲಿ, ಏನೂ ಗೊತ್ತಿಲ್ಲ ನನಗೆ. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಐ ಥಿಂಕ್ 15 days ಆದಮೇಲೆ ನೆಕ್ಸ್ಟ್ ದಿನ ಟ್ರಸ್ಟ್ ಮೀ ಸರ್, ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜು ತೆಗೆದು ನೋಡಿದ್ರೆ ಇದೆ ವೃಂದಾವನ್ ಚಂದ್ರೋದಯ ಮಂದಿರಿಂದ ಹಿಂಗೆ ಪ್ರಮೋಷನ್ ಇದೆ, ಕೃಷ್ಣನ ದೇವಸ್ಥಾನಕ್ಕೆ ಬರ್ತೀರಾ. ಐ ಥಾಟ್ ಸಮ್ವೇರ್ ಇಲ್ಲೇ ಎಲ್ಲೋ ಇಸ್ಕಾನ್ ಎಲ್ಲ ನಮ್ಗೆ ಕರೀತಾರಲ್ಲ, ಇಲ್ಲೇ ಎಲ್ಲೋ ಇದೆ ಅಂದರೆ. ದೆನ್ ಹಿ ಸೆಡ್ ಯು ಪಿನಲ್ಲಿದೆ. ಐ ಸೆಡ್ ಯು ಪಿನಲ್ಲಿದೆ, ನಾನು ಬೆಂಗಳೂರಿನೋಳು. ದೆನ್ ಶಿ ಸೆಡ್ ಎಸ್, ನನ್ನ ಪಲ್ಲವಿ ಅವಳ ಹೆಸರು. ಶಿ ಸೆಡ್ ಇಲ್ಲ, ನಾವು ಎಲ್ಲ ವ್ಯವಸ್ಥೆ ಮಾಡ್ತೀವಿ, ನಿಮಗೆಲ್ಲ ಹೋಗೋ ಬರೋಕ್ಕೆ ನಿಮ್ಮ ಜೊತೆ ಒಬ್ಬರನ್ನ ಕರ್ಕೊಂಡು ಬರ್ಬೋದು, ಯಾರನ್ನ ಬರ್ತೀರಾ ಅಂತ ಹೇಳಿದ್ರೆ ಯು ಕ್ಯಾನ್. ನಾನು ನಮ್ಲೆಕ್ ಓಕೆ ಆಯಿತು ಅಂತ ಅಲ್ಲಿ ಹೋದೆ. ಅಲ್ಲೂ ಸೇಮ್ ಹೇಳಿದ್ದು, ಸಾಕು ಜೀವನಕ್ಕೆ ಅಂದರೆ ನಾನು ಇಷ್ಟು ಕರ್ಮ ಮಾಡಿದ್ದೀನಿ, ಯಾವ ಜನ್ಮದಲ್ಲಿ ಇಷ್ಟು ಪಾಪ ಮಾಡಿದ್ದೀನಿ ಅಂತ ನನಗೆ ಇಷ್ಟು ಶಿಕ್ಷೆ ಕೊಟ್ಟಿದ್ದೀನಿ. ಎಲ್ಲನೂ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡು ಏನೂ ಇಲ್ಲ ನಿಂತಿದ್ದೀನಿ. ನನಗೆ ಗೊತ್ತಿಲ್ಲ, ಒಂದು ಅಳು ಕೊಡ್ತೀಯಾ, ಇಲ್ಲಿ ಎಂಡ್ ಮಾಡಿ ಮುಗಿಸ್ಬೇಕು. ಏಪ್ರಿಲ್ 2ನೇ ಹೋಗಿದ್ದು. ಏಪ್ರಿಲ್ ಎಂಡ್ ಶುಡ್ ಬಿ ನನ್ನ ಕಣ್ಣಲ್ಲಿ ಟೀಯರ್ಸ್ ಇಷ್ಟು ದುಃಖ ಇಟ್ಕೊಂಡು ನಾನು ಹಾಕೋದು. May 1st ನನ್ನ ಲೈಫಿಗೆ ನೀನೇ ಚೇಂಜಸ್ ಕೊಡಬೇಕು, ನೀನೇ ದಾರಿ ತೋರಿಸ್ಬೇಕು, ಇಷ್ಟೇ ಅಂದ್ಕೊಂಡು ಬಂದಿದ್ದೆ ಸರ್. ಮೇನಲ್ಲಿ ಶುರು ಆಯಿತು ನನ್ನ ಜರ್ನಿ. ಕೇದಾರ್ನಾಥ್, ಹರಿದ್ವಾರ, ಋಷಿಕೇಶು, ಅಯೋಧ್ಯ, ಕಾಶಿದ್ ಯಾವುದು ನಾನು ಪ್ಲಾನ್ ಮಾಡಿದ್ದಲ್ಲ. ಎವ್ರಿಥಿಂಗ್. ಯಾವುದೋ ಪ್ರಮೋಷನ್ ಬಂತು, ಅವ್ರು ಮೇಡಮ್ ಇಲ್ಲೆಲ್ಲ ಕಡೆ ಪ್ಲೀಸ್ ನಾನಂದೆ ನಿಂತ್ಕೊಂಡೆ ರೀಲ್ ಮಾಡ್ತೀನಿ ಸರ್, ನಾನು ಬರಲ್ಲ, ಅಷ್ಟು ದೂರ ಬಂದು ನೀವು ಕೊಡೋ ಪೇಮೆಂಟಿಗೆ ನನ್ನ ವರ್ತೇ ಎಲ್ಲ ಇದು, ನಾನು ನಿಂತ ಜಾಗದಲ್ಲಿ ನೀವು ಕೊಡೋದಕ್ಕಿಂತ ಡಬಲ್ ದುಡಿತೀನಿ, ಬೇಡ ನಾನು ಬರಲ್ಲ. ಇಲ್ಲ ಮೇಡಮ್ ಪ್ಲೀಸ್ ನೀವು ಬರಬೇಕು, ರಿಕ್ವೆಸ್ಟ್ ಮಾಡ್ಕೊಂಡ್ರು. ಐ ಸಾಟ್ ಓಕೆ ಎನಿವೇಸ್ ನನಗೂ ದೇವಸ್ಥಾನಗಳು ನೋಡ್ದಂಗೆ ಆಗುತ್ತೆ, ಹೋಗೇ ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಸೋಲೋ ಸರ್, ಸಿಂಗಲ್ ನಾನು ಹೋಗಿದ್ದು. ಸಿಂಗಲ್ ಜರ್ನಿನ ಎಲ್ಲ ಕಡೆನೂ ಮಾಡ್ತಾ ಇರೋದು ಇತ್ತೀಚೆಗೆ. ಅದಕ್ಕೆ ಕೃಷ್ಣ ಬರ್ತಾನೆ ಜೊತೆಗೆ.
ಸೊ ಹೋಗಿ ಏನು ಬಂದೆ ಗೊತ್ತಿಲ್ಲ ಸರ್, ಅದು ಏನು ಮಿರಾಕಲ್ಗಳು ಮಾಡಿದ್ರು ದೇವರು, ಸ್ಟ್ರೆಂತ್ ಅನ್ನೋದು ಎದ್ದು ನಿಂತ್ಬಿಡ್ತು. ಇನ್ನು 5 ವರ್ಷ ಆದಮೇಲೆ ಹೇಗಿರ್ತಾರೆ ಭೂಮಿಕಾ? ಒಂದು 100 CR ವರ್ತ್ ಬಂಗ್ಲೆ ಇರುತ್ತೆ, ಒಂದು 10-12 ಪಾಶ್ ಕಾರ್ಗಳಿರುತ್ತೆ, ನನ್ನ ಜೊತೆಗೆ ಒಂದು ಹೋಲ್ ಫ್ಯಾಮಿಲಿ ಇರುತ್ತೆ. ನಂದೊಂದು ಫ್ಯಾಮಿಲಿ, ಆ 25 ಜನ ಹೆಣ್ಮಕ್ಳೇನು ಹೇಳಿದೆ ಅದೊಂದು ಫ್ಯಾಮಿಲಿ ಇರುತ್ತೆ. ಆ್ಯಂಡ್ ದೇರ್ ಆರ್ ಮೆನಿ ಪೀಪಲ್ ಹೂ ವಿಲ್ ಬಿ ಸೇಯಿಂಗ್ ದಟ್ ಇನ್ಸ್ಪೈರಿಂಗ್ ಅಂತಿರ್ತಾರೆ. ನಂದೊಂದು 2 ಬಿಸ್ನೆಸ್ಗಳು ಹಾಕೊಂಡಿರ್ತೀನಿ, ಇನ್ನೂ ಯಂಗ್ ಆ್ಯಂಡ್ ಫಿಟ್ ಆಗಿ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತಾ ಇರ್ತೀನಿ. ಇನ್ನೊಂದು ಮಿಸ್ ಮಾಡ್ಬಿಟ್ರಿ, ಯಾವುದು ಸರ್? ಅವಾಗ ಇದೇ ಥರ ಬಂದು ಹರಿಕಥೆಯಲ್ಲಿ ಮಾತಾಡ್ತಾರೆ ನನ್ನ ಜೊತೆ. ಎಸ್ ಸರ್, ಅವತ್ತಿನ ದಿನ ಸರ್ ನನ್ನ ಪ್ರೈವೇಟ್ ಜೆಟಲ್ಲಿ ಕುಂತ್ಕೊಂಡು ಮಾತಾಡೋಣ ಸರ್. ವಾವ್, ಓ ಮೈ ಗುಡ್ನೆಸ್, ಭೂಮಿಕಾ ಯುವರ್ ನೆಕ್ಸ್ಟ್ ಲೆವೆಲ್. ಐ ಮ್ಯಾನಿಫೆಸ್ಟ್, ನಾನು ಪಾಸಿಟಿವ್. ಐ ಆಮ್ ಲವಿಂಗ್ ಇಟ್. ಅನ್ಕೊಳ್ಳೋದ್ರಲ್ಲಿ ಏನು ದುಡ್ಡು ಕೊಡ್ಬೇಕಾ ನಾನು? ಖಂಡಿತ, ಐ ಅಗ್ರಿ. ಥಿಂಕ್ ಆ ಸಕಾರಾತ್ಮಕ ಮನೋಭಾವನೆ ಇದೆಯಲ್ಲ, ಬದುಕೋಕೊಂದು ಆಸರೆ, ಬದುಕೋಕೊಂದು ಇಂಟೆನ್ಷನ್, ಅದೊಂದು ಲವಲವಿಕೆತನ ಗುರು ಒಂದು ಇಟ್ಕೊಂಡಿದ್ದೀನಿ, ಅದ್ರ ಪ್ರಕಾರ ನಾವು ಕೆಲಸ ಮಾಡೋಣ ಅಂತ. ವೆರಿ ನೈಸ್, ಹಂಗೆ ಸರ್, ಅಪ್ರಿಷಿಯೇಟ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ನನ್ನ ಜೊತೆ ಕೂತು ಮಾತಾಡ್ಬೇಕಾದ್ರೆ ಫಸ್ಟ್ ನೀಟಾಗಿ ಡೀಸೆಂಟಾಗಿ ಸ್ಟ್ರೈಟ್ ಕೂತರು, ಆಮೇಲೆ ಒಂದು ಸ್ವಲ್ಪ ಕಾಲಿಂಗ್ ಹಿಂಗೆ ಬಂತು, ಆಮೇಲೆ ಕಂಫರ್ಟ್ ಝೋನ್ ಬರೋಕ್ಕೆ ಶುರು ಮಾಡಿದ್ರು, ಒಂದು ಕಾಲು ಮೇಲೆ ಹಾಕೊಂಡು ಕೂತ್ಕೊಂಡ್ರು. ಇವಾಗ ಪೂರ್ತಿ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ, ಕಾಲು ಚಕ್ಕಮಟ್ಟೆ ಹಾಕೊಂಡು ಮೇಲೆ ಕೂತರು ಮೇಡಮ್. ಇಲ್ಲ ಅಂದರೆ ಅಷ್ಟೊತ್ತು ಹಾಗೆ ಕೂತು ಸ್ಟ್ರೈಟಾಗಿ ಕೂತು ಸಾಕಾಗೋಯ್ತು, ಅದಕ್ಕೆ ದಿಸ್ ಇಸ್ ಫ್ರೀ ಝೋನ್. ಖುಷಿ ಆಯಿತು ನನಗೆ. ಎಸ್ ಸರ್. ಆ್ಯಂಡ್ ಈ ಹರಿಕಥೆಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ನಿಮ್ಗೆ ಹೇಳ್ಬೇಕು ಸರ್, ಬಿಕಾಸ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರು ನೀವು, ನಿಮ್ಮಿಂದ ಕಲಿಯೋದಕ್ಕೆ ನಮ್ಮ ಹತ್ರ ಎಷ್ಟೋದೆ. ಒಂದಿನ ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಅದು ಇನ್ನೂ ಆಗಿಲ್ಲ, ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಎಸ್ ಸರ್. ಸೊ ಅಂಥದ್ದು ಏನಾದ್ರು ಚಾನ್ಸ್ ಬಂದರೆ ಯಾರೇ ನಿಮ್ಮ ಪರ್ಟಿಕ್ಯುಲರ್ ಇದ್ರೂ ಅವ್ರ ಹತ್ರ ಮಾಡಿಸ್ಕೊಳ್ಳಿ, ಬಟ್ ನಾನು ಒಂದು ಪರ್ಟಿಕ್ಯುಲರ್ ಆಗಿ ಮಾಡ್ತೀನಿ. ಸೊ ಎಸ್, ಬಿಕಾಸ್ ಅಷ್ಟು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇದೆ. ನಮ್ದು ಇಷ್ಟ ಆದರೆ ನಿಮ್ದು ಇಷ್ಟಿರುತ್ತೆ, ಎಲ್ಲ ದುಃಖ, ಕೋಪದ್ದು, ಖುಷಿದು, ಆ್ಯಂಡ್ ಗೆದ್ದಿದ್ದು, ಸೋತಿದ್ದು ಎಲ್ಲ ಇರುತ್ತೆ. ಅದನ್ನೆಲ್ಲ ತಿಳ್ಕೊಂಡ್ರೆ ನಮಗೂ ಮುಂದಿನ ದಾರಿಗೆ ಹೆಲ್ಪ್ಫುಲ್ ಅಲ್ಲ. ಸೊ ನೀವು ನನ್ನನ್ನು ಕರೆದು ಇಂಟರ್ವ್ಯೂ ಅಂತ ಕರೆದಿದ್ದು, ನನಗೆ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೀವು ಕೇಳಿದಾಗ ಸರ್ ನನ್ನನ್ನು ಕರಿತಾ ಇದ್ದಾರಾ ಅನ್ನಿಸ್ತು ನನಗೆ. ಸೊ ನೀವು ಮೆಸೇಜ್ ಮಾಡಿದಾಗ ಆನ್ಲೈನ್ ಇದೆ, ಅದಕ್ಕೆ ಟಪ್ ಅಂತ ಇಮಿಡಿಯೇಟಾಗಿ ರಿಪ್ಲೈ ಮಾಡಿಬಿಟ್ಟೆ ನಾನು. ಸೊ ಥ್ಯಾಂಕ್ ಯು ಸೋ ಮಚ್, ನೀವು ನನ್ನ ಕರೆದು ಇಷ್ಟೆಲ್ಲ ಕ್ವಶನ್ಸ್ ಕೇಳಿದ್ದಕ್ಕೆ. ಆ್ಯಂಡ್ ಗೊತ್ತಿಲ್ಲ, ಇಷ್ಟೆಲ್ಲ ಓಪನ್ ಅಪ್ ಆಗಿ ಮಾತಾಡ್ಬಿಟ್ಟಿದ್ದೀನಿ, ಜನ ಹೆಂಗೆ ತೊಗೋತಾರೋ ಸ್ಟಿಲ್ ನನಗೆ ಅದ್ರ ಬಗ್ಗೆ ವರಿ ಇಲ್ಲ. ಯಾಕಂದರೆ ಇನ್ಸ್ಪೈರ್ ಆಗಿ ತೊಗೊಳೋರು ಎಷ್ಟು ಜನ ಆದರೂ ತೊಗೋತಾರೆ. ಆ್ಯಂಡ್ ನೀವು ಅಷ್ಟೇ ಈ ಥರ ಕತೆಗಳನ್ನ ಎಷ್ಟೋ ಕರ್ಕೊಂಡು ಬಂದು ಅವ್ರ ಕತೆನ ಕೊಟ್ಟು ಇನ್ಸ್ಪೈರ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಕೊನೆಯದಾಗಿ ಒಂದೇ ಪ್ರಶ್ನೆ, ನಿಮ್ಮ ಪ್ರಕಾರ ಸಕ್ಸಸ್ ಅಂದ್ರೆ ಏನು? ನೆಮ್ಮದಿಯಾಗಿ ನೀವು ಏನು ಮಾಡಿದ್ರು ಸಕ್ಸಸ್ಸೇ ಸರ್. ಖುಷಿಯಾಗಿ ನಾನು ಕಾಫಿ, ನನಗೆ ಇಷ್ಟ ಇಲ್ಲದೆ ನಾನು ಕಾಫಿ ಕುಡಿದು ಎದ್ದೋದ್ರೆ ಅಯ್ಯೋ ಅಂದ್ಕೊಂಡ್ರೆ ಸಕ್ಸಸ್ ಅಲ್ಲ. ಇವತ್ತಿನ ದಿನ ನಾನು ಬೆಳಗ್ಗೆ ತಕ್ಷಣ ಇಂಥ ಕಾಫಿ ಕುಡಿತೀನಪ್ಪ, ಕುಡಿದೆ ಸಕ್ಸಸ್. ಈ ಥರ ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ, ನಾನು 4 ಜನ ಚೆನ್ನಾಗಿದ್ದಾರೆ ಅಂತಾರೆ, ಸಕ್ಸಸ್. ಅವ್ರವ್ರ ಕಂಡಂಗೆ ಅವ್ರವ್ರ ಸಕ್ಸಸ್. ಬಿಕಾಸ್ ಸಿ, ನಾನು ಆಸ್ಕರ್ ಗೆದ್ದೆ ಅಂದ ತಕ್ಷಣ ಆಸ್ಕರ್ ಗೆದ್ದು ಮುಗಿಸ್ಬಿಟ್ರೆ ಅವತ್ತಿನ ದಿನ ಆಮೇಲೆ ಏನು ನೆಕ್ಸ್ಟು? ಸಕ್ಸಸ್ ಹ್ಯಾಸ್ ನೋ ಎಂಡ್. ನಾನು ಉಸಿರು ನಿಲ್ಲೋವರೆಗೂ ಅದಕ್ಕೆ ಎಂಡೇ ಇಲ್ಲ. ಸೊ ಎವ್ರಿ ಸಿಂಗಲ್ ಡೇ ಒಂದು ಸಕ್ಸಸ್, ಒಂದು ಗುಡ್ ಥಾಟ್. ಒಳ್ಳೇದಾಗಲಿ ಭೂಮಿಕಾ. ಥ್ಯಾಂಕ್ ಯು ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು, ನಿಮ್ಮ ಹೃದಯದಲ್ಲಿ ಯಾವಾಗಲೂ ನಗು, ನಿಮ್ಮ ಬಾಳಿನಲ್ಲಿ ಬದುಕಿನಲ್ಲಿ ನಗುವಿನ ಹಾಸು ಹೊಕ್ಕಾಗಿರಲಿ ಅಂತ ಮನಸ್ಪೂರ್ವಕವಾಗಿ ನಾವಂತೂ ಆಶಿಸ್ತೀವಿ, ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಕೋಟ್ಯಾಂತರ ಜನ ಕನ್ನಡಿಗರು, ಕನ್ನಡ ಈ ಪಾಡ್ಕಾಸ್ಟ್ ನೋಡ್ತಿರೋ, ಹರಿಕತೆ ನೋಡ್ತಿರೋರು ಅದನ್ನು ಫೀಲ್ ಗ್ಯಾರಂಟಿ ಮಾಡ್ತಾರೆ. ಈ ಹೆಣ್ಣುಮಗಳು ಬೆಳಿಬೇಕು, ಈ ಹೆಣ್ಣುಮಗಳಿಗೆ ಇನ್ನು ಮುಂದೆ ಕಷ್ಟ ಸಿಗಬಾರ್ದು, ಖುಷಿಯಾಗಿರಬೇಕು ಅಂತ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಭೂಮಿಕಾ ದೇಶಪಾಂಡೆ, ನೀವೆಲ್ಲರೂ ಇಷ್ಟಪಡುವಂಥ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ವೆಯ್ಟ್ ಲಾಸ್ ಕೋಚ್, ಜರ್ನಲಿಸ್ಟ್, ಆ್ಯಕ್ಟ್ರೆಸ್. ಒಳ್ಳೆಯದಾಗಲಿ ಅಂತ ಮನಸ್ಪೂರ್ವಕ ಒಂದು ಹಾರೈಸ್ಬಿಡೋಣ. ಇವತ್ತಿನ ಹರಿಕತೆಯ ಕೊನೆಯ ಹಂತಕ್ಕೆ ಬಂದಿದ್ವಿ. ನಮ್ಮ ಕಾಡಿಗೆ ಬಂದಿದ್ದಾರೆ, ಅವ್ರ ಕಾಫಿ ತುಂಬ ಇಷ್ಟ. ಇನ್ಮೇಲಿಂದ ಅವ್ರ ಕಾಫಿ ನಮ್ಮ ಜಗ್ಗಲ್ಲಿ ಕುಡಿಬೇಕು ಅಂತ ಒಂದು ಪ್ರೀತಿಯ ಗೌರವ ಅವ್ರಿಗೋಸ್ಕರ ನಾವು. ಇವತ್ತಿನ ನಮ್ಮ ಅತಿಥಿ ಹರಿಕತೆಗೆ ಬಂದಿರುವ ಭೂಮಿಕಾ ದೇಶಪಾಂಡೆ ಅವರಿಗೆ ಒಂದು ಪ್ರೀತಿಯ ಗೌರವ, ತಾಜಾ ಮಿಠಾಯಿ ಮತ್ತು ಕೇಕ್ ವಾಲ ಕಡೆಯಿಂದ. ಥ್ಯಾಂಕ್ ಯು. ಒಳ್ಳೊಳ್ಳೆ ತಿಂಡಿ ಇದೆ, ತಿನ್ನಿ ನೀವು ಪ್ಲೀಸ್. ಥ್ಯಾಂಕ್ ಯು. ಹೇಗನ್ನಿಸ್ತು ಇವತ್ತಿನ ಈ ಎಪಿಸೋಡ್? ಅಫ್ಕೋರ್ಸ್ ಕಮೆಂಟ್ ಬಾಕ್ಸ್ ಓಪನ್ ಇದೆ, ನಮಗೆ ಮೆಸೇಜ್ ಮಾಡಿ, ಏನನ್ನಿಸ್ತು ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ಹರಿಕತೆಯ ಸ್ಪೆಷಲ್ ಅತಿಥಿಗಳ ಜೊತೆ. ನಮಸ್ಕಾರ, ನಾನು ಹರೀಶ್ ನಾಗರಾಜು.